ನಮಸ್ಕಾರ. ಯು ಚಾನಲ್ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಸ್ವಾತಿ ವೆಲ್ಲಾಲ್ ರಘುನಂದನ್ ಅವರಿದ್ದಾರೆ. ಇವರು ಈಶಾನ್ಯ ಇಂಡಿಯಾ ಫೌಂಡೇಶನ್ ಸಂಸ್ಥೆಯ ಸ್ಥಾಪಕ ನಿರ್ದೇಶಕರು. ಈ ಸಂಸ್ಥೆ ವಿಶೇಷ ಮಕ್ಕಳ ಹಾಗೂ ವಯಸ್ಕರ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಕಲ್ಪಿಸುವ ಹಾಗೂ ಅಂಗವಿಕಲ ಕ್ಷೇತ್ರದ ಸಾಮರ್ಥ್ಯ ಅಭಿವೃದ್ಧಿಸುವ ನಿಟ್ಟಿನಲ್ಲಿ ಕಳೆದ 9 ವರ್ಷಗಳಿಂದ ಕೆಲಸ ಮಾಡುತ್ತಿದೆ. ಯೂನಿವರ್ಸಿಟಿ ಆಫ್ ನಾರ್ಥಂಪ್ಟನ್ ಇಂದ ಸ್ಪೆಷಲ್ ಎಜುಕೇಷನ್ ಸ್ನಾತಕೋತ್ತರ ಪದವಿ ಹಾಗೂ ಕ್ರೈಸ್ಟ್ ಯೂನಿವರ್ಸಿಟಿಯಿಂದ ಕ್ಲಿನಿಕಲ್ ಸೈಕಾಲಜಿ ಸ್ನಾತಕೋತ್ತರ ಪದವೀಧರರು. ಅವರು ಹಲವಾರು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ರಿಸರ್ಚ್ ಪೇಪರ್ಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಉದಾಹರಣೆಗೆ ಜರ್ನಲ್ ಆಫ್ ಬ್ರಿಟಿಷ್ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಡಿಸಬಿಲಿಟೀಸ್ ಮತ್ತು ಡಿಸಬಿಲಿಟಿ ಆ್ಯಂಡ್ ಇನ್ಕ್ಲೂಷನ್, ರ್ಯಾಷನಲ್ ಟು ರಿಯಾಲಿಟಿ ಪುಸ್ತಕ. ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. MTC ಗ್ಲೋಬಲ್ ಅವಾರ್ಡ್ ಬೈ ಯುನೈಟೆಡ್ ನೇಷನ್ಸ್, ವಿಮೆನ್ ಸ್ಟಾರ್ ಅವಾರ್ಡ್, ಸಿರಿನಾಡು ಸರಸೀಜ ಪ್ರಶಸ್ತಿ. ಮೊದಲಿಗೆ ನಮ್ಮ ಗೆಸ್ಟ್ಗೆ ನಾವು ಪ್ರಥಮವಾಗಿ ಸ್ವಾಗತವನ್ನು ಬಯಸೋಣ. ನಮಸ್ಕಾರ. ನಮಸ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಆಟಿಸಮ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಮಗೆ ನೀಡಲಿಕ್ಕಿದ್ದೀರಾ. ಆಟಿಸಮ್ ಅಂದರೆ ಏನು, ಅದರ ಹೇಗೆ ಬರುತ್ತೆ, ಅಥವಾ ಅದರ ಒಂದು ಲಕ್ಷಣಗಳೇನು, ಇದರೆಲ್ಲ ಬಗ್ಗೆ ನೀವು ಮಾತಾಡಲಿಕ್ಕಿದ್ದೀರಾ. ನನ್ನ ಮೊದಲನೆಯ ಪ್ರಶ್ನೆ ಏನಂದರೆ, ಆಟಿಸಮ್ ಅಂದರೆ ಏನು, ಅಥವಾ ಸ್ವಲೀನತೆ ಅಂತೇಳಿ ಏನಂತ ಕರೀತಾರೆ, ಅದಂದರೆ ಏನು ಅಂತೇಳಿ. ಓಕೆ, ಸೊ ನಾವು ಸ್ವಲೀನತೆ ಅಥವಾ ಕನ್ನಡದಲ್ಲಿ ನಾವು ತಂತಾನಿಕೆ ಅಂತಾನೂ ಹೇಳ್ತೀವಿ. ಅಂದರೆ ತನ್ನಷ್ಟಕ್ಕೆ ತಾನೇ ಅವರ ಪ್ರಪಂಚದಲ್ಲಿ ಇರೋದು ಅಂತ. ಸೊ ಇದು ಒಂದು ಬ್ರೈನ್ ಅಂದರೆ ಮೆದುಳಿನ ನರಗಳ ಬೆಳವಣಿಗೆಗೆ ಸಂಬಂಧಿಸಿದ ಒಂದು ಸಮಸ್ಯೆ ಅಂತ ಹೇಳ್ತೀವಿ. ಇದನ್ನ ನಾವು ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಕರೆಯೋದು ಜನರಲಿ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್. ಏಕೆಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಆಟಿಸಮ್ ಇರೋ ವ್ಯಕ್ತಿ ನೋಡಿದ್ರೆ ಅವನು ಬೇರೆಯವ್ರ ತರ ಇರೋದಿಲ್ಲ. ಬಿಕಾಸ್ ಸಿಂಪ್ಟಮ್ಸ್ ಎಲ್ಲ ತುಂಬಾ ವೇರಿ ಆಗತ್ತೆ. ಸೊ ಗುಣಲಕ್ಷಣಗಳು ಬೇರೆ ಬೇರೆ ತರ ಇರುತ್ತೆ, ವಿಭಿನ್ನವಾಗಿರುತ್ತೆ. ಸೊ ಒಂದೊಂದು ಮಗು ಒಂದೊಂದ್ ತರ ಇರೋದ್ರಿಂದ ಇದನ್ನ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಓಕೆ, ಆದರೆ ನಿಮ್ಮ ಪ್ರಕಾರ, ನೀವು ಹೇಳಿದ್ರ ಪ್ರಕಾರ ಆಟಿಸಮ್ ಅಥವಾ ಸ್ವಲೀನತೆ ಅಥವಾ ಏನು ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತೇಳಿ ಏನು ಹೇಳಿದ್ದೀರಾ, ಅದು ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಆಗಿರ್ತದೆ ಅಂತೇಳಿ ಹೇಳ್ತಾ ಇದ್ರಿ. ಎಲ್ಲರಿಗೂ ಸಹ ಆ ಒಂದು ಆಟಿಸಮ್ ಇದೆ ಅಂತೇಳಿ ಹೇಳಲಿಕ್ಕೂ ಬರಲ್ಲ, ಅಥವಾ ಅವರ ಲಕ್ಷಣಗಳು ಬೇರೆ ಬೇರೆ ಇರುತ್ತೆ. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಹೇಳಿದರೆ. ಸೊ ಈಗ ಆಟಿಸಮ್ ಅಂದರೆ ಏನು ಅಂತ ಹೇಳಿದ್ರೆ, ಬಟ್ ಆಟಿಸಮ್ ಅಲ್ಲ, ಅದು ಏನು ಅಂತೇಳಿ. ಓಕೆ, ಸೊ ಆಟಿಸಮ್ ಅಲ್ಲಿ ಒಂದಿಷ್ಟು ಗುಣಲಕ್ಷಣಗಳು ಏನಿರುತ್ತೆ ಅಂದ್ರೆ, ನೇರ ದೃಷ್ಟಿ ಸಂಪರ್ಕ ಮಾಡೋದಿಲ್ಲ. ಇವಾಗ ನಾವು ಮಾತಾಡ್ತಿದೀವಲ್ಲ, ಐ ಕಾಂಟ್ಯಾಕ್ಟ್ ಮಾಡ್ತಿದೀವಿ. ಸೊ ಆಟಿಸಮ್ ಇರೋ ಮಕ್ಕಳಲ್ಲಿ ಈ ನೇರ ದೃಷ್ಟಿ ಸಂಪರ್ಕ ಮಾಡೋದು ಕಷ್ಟ. ಮತ್ತೆ ಸಣ್ಣ ಮಕ್ಕಳಲ್ಲಿ ನೋಡ್ತೀವಿ, ಹೆಸರಿಗೆ ಪ್ರತಿಕ್ರಿಯಿಸುವುದಿಲ್ಲ, ಕರಿತಾ ಇರ್ತಾರೆ ಪೋಷಕರು, ಬಟ್ ನೋಡೋದಿಲ್ಲ, ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಅವಾಗ ಮೇ ಬಿ ಶ್ರವಣ ದೋಷ ಇದೆಯಾ ಅಂತ ಡೌಟ್ ಸಹ ಬರುತ್ತೆ. ಸೊ ಆಮೇಲೆ ಟೆಸ್ಟ್ ಎಲ್ಲ ಮಾಡಿಸ್ತಾರೆ, ENT ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ, ಹಿಯರಿಂಗ್ ಎಲ್ಲ ನಾರ್ಮಲ್ ಇದೆ ಅಂತ ಗೊತ್ತಾಗತ್ತೆ. ಮತ್ತೆ ಅವರಿಗೆ ಸಂವಹನ ಮಾಡೋದು ತುಂಬಾ ಕಷ್ಟ. ನಾನು ಹೇಗೆ ಇನಿಷಿಯೇಟ್ ಮಾಡಬೇಕು, ಹೇಗೆ ಆ ಕಾನ್ವರ್ಸೇಷನ್ನ ಕಂಟಿನ್ಯೂ ಮಾಡಬೇಕು, ಅದರಲ್ಲಿ ತುಂಬಾ ಚಾಲೆಂಜಸ್ ಇರುತ್ತೆ. ಆಟಿಸಮ್ ಏನಲ್ಲ ಅಂತ ಕೇಳಿದ್ರಿ. ಆಟಿಸಮ್ ಒಂದು ಮಾನಸಿಕ ಕಾಯಿಲೆ ಅಲ್ಲ. ಇದು ತುಂಬಾ ಕನ್ಫ್ಯೂಷನ್ ನಡೆಯುತ್ತೆ. ಏಕೆಂದ್ರೆ ಮಾನಸಿಕ ಕಾಯಿಲೆ ಇವಾಗ ಜನರಲಿ ಕೇಳಿದಾಗ ಏನು ಮಾನಸಿಕ ಕಾಯಿಲೆ ಅಂದಾಗ ನಾನೇ ಇದನ್ನ ಟೆಸ್ಟ್ ಮಾಡಿದ್ದೀನಿ. ಸೊ ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ, ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ತಿರ್ತಾರೆ, ಅವ್ರದೇ ಆದ ಒಂದು ಪ್ರಪಂಚದಲ್ಲಿ ಇರ್ತಾರೆ. ನಾವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅವ್ರೇನೋ ಬೇರೆ ಉತ್ತರ ಕೊಡ್ತಾರೆ. ಈ ತರ ಉದಾಹರಣೆ ಕೊಡ್ತಾರೆ. ಆಟಿಸಮ್ ಅಲ್ಲಿ ಸಹ ಈ ತರ ಆಗಬಹುದು. ಬಟ್ ಆಟಿಸಮ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಒಂದು ಮಾನಸಿಕ ಅಸ್ವಸ್ಥತೆನೂ ಅಲ್ಲ. ನಾನು ಹೇಳ್ದಂಗೆ ಇದೊಂದು ಮೆದುಳಿನ ನರಗಳ ಬೆಳವಣಿಗೆಗೆ ಸಂಬಂಧಿಸಿದ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಸೊ ಆಟಿಸಮ್ ಅದಲ್ಲ. ಮತ್ತೆ ಇದೊಂದು ಸಿಂಗಲ್ ಕಂಡೀಷನ್ ಅಂತಾನೂ ಹೇಳಕ್ಕಾಗಲ್ಲ. ಏಕೆಂದ್ರೆ ಆಟಿಸಮ್ ಜೊತೆ ಬೇರೆ ಒಂದಿಷ್ಟು ಕಂಡೀಷನ್ ಸಹ ಆಗಬಹುದು. ಇವಾಗ ನಾವು ಡೆವಲಪ್ಮೆಂಟಲ್ ಡಿಸೆಬಿಲಿಟೀಸ್ ಅಂತ ತಗೊಂಡಾಗ ನಮಗೆ ಬೌದ್ಧಿಕ ವಿಕಲತೆ ಇದೆ, ನಿರ್ದಿಷ್ಟ ಕಲಿಕಾ ವಿಕಲತೆ ಇದೆ, ADHD ಅಂತ ಇದೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಸೊ ಆಟಿಸಮ್ ಜೊತೆ ಬೌದ್ಧಿಕ ವಿಕಲತೆ ಆಗ್ಬೋದು, ಆಟಿಸಮ್ ಜೊತೆ ADHD ಆಗ್ಬೋದು. ಸೊ ಇದೊಂದು ಸಿಂಗಲ್ ಕಂಡೀಷನ್ ಅಲ್ಲ ಅಂತ.
ಮತ್ತೆ ಇನ್ನೊಂದೇನು ಅಂದ್ರೆ ಸುಮಾರು ವರ್ಷಗಳ ಹಿಂದೆ ವ್ಯಾಕ್ಸಿನೇಷನ್ಸ್ ಇಂದ ಆಟಿಸಮ್ ಆಗ್ತಿದೆ ಅಂತ ತುಂಬಾ ನ್ಯೂಸ್ ಸ್ಪ್ರೆಡ್ ಆಗಿತ್ತು, ಎಸ್ಪೆಷಲಿ MMR ವ್ಯಾಕ್ಸಿನೇಷನ್. ಬಟ್ ಅದಕ್ಕೆ ಖಂಡಿತ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಸೊ ಅದನ್ನ ಸಹ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಆದರೆ ನಿಮ್ಮ ಪ್ರಕಾರ ನೀವು ಹೇಳಿದು ಆಟಿಸಮ್ ಮಾನಸಿಕ ಒಂದು ಕಾಯಿಲೆ ಅಲ್ಲ ಅಂತೇಳಿ. ಅಲ್ಲ, ಅಂದರೆ ನರಗಳ ದೌರ್ಬಲ್ಯತೆಯಿಂದ ಆಟಿಸಮ್ ಬರುತ್ತೆ ಅಂತೇಳಿ. ಅಂದರೆ ಈ ಹುಟ್ಟಿನಿಂದಾಗಿ ಬರುವಂಥದ್ದು ಇದು ಬರುತ್ತೆ ಅಂತೇಳಿ ಹೇಳಿದರೆ, ಹಾಗೆ ಈಗ ಆಟಿಸಮ್ ಏನು ಅಲ್ಲ ಅಂತ ಹೇಳಿದರೆ, ಅಂದರೆ ಡಿಸಾರ್ಡರ್ ಅಲ್ಲ, ಮಾನಸಿಕ ಇದು ಅಲ್ಲ ಅಂತೆಲ್ಲ ಕಾಯಿಲೆ ಅಲ್ಲ ಅಂತೇಳಿ ಹೇಳಿದರೆ, ಅಂದರೆ ಫಿಸಿಕಲ್ ಈಗ ಆಟಿಸಮಲ್ಲಿ ಫಿಸಿಕಲ್ ಡಿಸಬಿಲಿಟಿನೂ ಬರಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಅದರ ಲಕ್ಷಣಗಳು ಬೇರೆ ಲಕ್ಷಣಗಳೆಲ್ಲ ಏನಿದೆ, ಖಾಲಿ ಮಾನಸಿಕವಾಗಿ ಮಾತ್ರ ಲಕ್ಷಣಗಳು ಕಂಡು ಬರುತ್ತಾ ಅಥವಾ ಫಿಸಿಕಲಿ ಸಹ ಕಂಡು ಬರುತ್ತಾ? ಕೆಲವು ಆಟಿಸಮ್ ಇರೋ ಮಕ್ಕಳಲ್ಲಿ ಎಪಿಲೆಪ್ಸಿ ಆಗತ್ತೆ, ಇವಾಗ ಫಿಕ್ಸ್ ಬರತ್ತೆ ಅಂತ ಹೇಳ್ತಾರಲ್ಲ, ಅದು ತುಂಬಾ ಕಾಮನ್. ಸೊ ನಾವು ಫಿಸಿಕಲ್ ಅಂತ ನೋಡಿದಾಗ ಈ ರೀತಿ ಆಗತ್ತೆ, ಎಪಿಲೆಪ್ಸಿ ಆಗಬಹುದು, ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡೈಜೆಷನ್ ರಿಲೇಟೆಡ್ ತೊಂದರೆಗಳಿರುತ್ತೆ. ಸೊ ಕೆಲವ್ರಿಗೆ ಡೈಜೆಷನ್ ಆಗೋದಿಲ್ಲ, ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಊಟ ತಿಂಡಿಲಿ. ಸೊ ಏನೇನೋ ಡಯಟ್ಸ್ ಎಲ್ಲ ಫಾಲೋ ಮಾಡ್ತಾರೆ ಅವಾಗ. ಮತ್ತೆ ಸ್ಲೀಪ್ ಪ್ರಾಬ್ಲಮ್ಸ್ ಇರುತ್ತೆ, ಯಾವಾಗ್ಲೋ ನಿದ್ದೆ ಮಾಡೋದು, ಯಾವಾಗ್ಲೋ ಹೇಳೋದು. ಸೊ ಈ ರೀತಿಯಾದ ಸ್ಲೀಪ್ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತೆ ಕೆಲವು ಮಕ್ಕಳಿಗೆ ಆತಂಕ ಜಾಸ್ತಿ ಇರೋದ್ರಿಂದ ಒಂದೊಂದ್ಸತಿ ಪೋಷಕರಿಗೆ ದೇ ಆರ್ ಫೋರ್ಸ್ ಟು ಗಿವ್ ಮೆಡಿಸಿನ್. ಸೈಕ್ಯಾಟ್ರಿಸ್ಟ್ ಹತ್ರ ರೆಫರ್ ಮಾಡಿ ಮೆಡಿಕೇಶನ್ ಕೊಡ್ತಾರೆ, ಅದರಿಂದ ವೆಯ್ಟ್ ಗೇನು, ಒಬೆಸಿಟಿ. ಸೊ ಈ ರೀತಿಯಾದ ಸೆಕೆಂಡ್ರಿ ಕಂಡೀಷನ್ಸ್ ಡೆವಲಪ್ ಆಗತ್ತೆ. ಓಕೆ, ಅಂದರೆ ನಿಮ್ಮ ಪ್ರಕಾರ ಫಿಸಿಕಲಿ ಸಹ ಕೆಲವೊಮ್ಮೆ ಮಕ್ಕಳಿಗೆ ಇದು ಬರುತ್ತೆ, ಎಪಿಲೆಪ್ಸಿ ಆಗುವಂಥದ್ದು, ಫಿಟ್ಸ್ ಬರುವಂಥದ್ದು ಇರುತ್ತೆ ಅಂತ ಹೇಳಿದ್ರಿ. ಸೊ ಈಗ ನೀವು ಹೇಳಿದ್ರಿ ಕೆಲವೊಮ್ಮೆ ಮಕ್ಕಳಿಗೆ ಹುಟ್ಟಿನಿಂದಲೇ ಬರುತ್ತೆ ಅಂತೇಳಿ. ಹುಟ್ಟಿನಿಂದಲೇ ಒಂದೊಂದ್ಸಲ ನಮಗೆ ಅವರಲ್ಲಿ ಲಕ್ಷಣಗಳು ಕಂಡು ಬರುವುದಿಲ್ಲ. ಎಷ್ಟು ವರ್ಷದ ನಂತರ ಮಕ್ಕಳಲ್ಲಿ ಅಂತಹ ಒಂದೇನಾದ್ರು ಲಕ್ಷಣಗಳು ಕಂಡು ಬರುವ ಚಾನ್ಸಸ್? ಮ್ಯಾಕ್ಸಿಮಮ್ 4 years ಅಷ್ಟೊತ್ತಿಗೆ ನಮಗೆ ಡಯಾಗ್ನೋಸ್ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಪೀಡಿಯಾಟ್ರಿಷಿಯನ್ಗಾಗ್ಲಿ ಅಥವಾ ಸೈಕ್ಯಾಟ್ರಿಸ್ಟ್ಗಾಗ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ಗಾಗ್ಲಿ ಡೌಟ್ ಇದ್ರೆ ಅಟ್ ರಿಸ್ಕ್ ಫಾರ್ ಆಟಿಸಮ್ ಅಂತ ಹೇಳ್ತಾರೆ, ಆಟಿಸಮ್ ಆಗೋ ಚಾನ್ಸಸ್ ಇದೆ ಅಂತ. ಬಟ್ ಜನರಲಿ ಬೈ 4 years ನಮಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಒಂದು ನಾ ಹೇಳ್ದಂಗೆ ಸಂವಹನ ಸವಾಲುಗಳು ಅದಿರತ್ತೆ, ಮತ್ತೆ ಸಾಮಾಜಿಕ ಕೌಶಲ್ಯಗಳು ಹೊಂದಿರೋದಿಲ್ಲ, ಮತ್ತೆ ಇನ್ನೊಂದಿಷ್ಟು ಕೆಲವು ಗುಣಲಕ್ಷಣಗಳಿದೆ. ಅದನ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗತ್ತೆ. ಒಂದು ನಿರ್ಬಂಧಿತ ಒಂಥರ ಆಸಕ್ತಿ, ಇಂಟೆನ್ಸ್ ಫೋಕಸ್ ಅಂತ. ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಒಬ್ಬ ಹುಡುಗಂಗೆ ಟ್ರೈನ್ ಅಂದ್ರೆ ತುಂಬಾ ಹುಚ್ಚು. ಅದು ಎಷ್ಟು ಇಂಟೆನ್ಸ್ ಫೋಕಸ್ ಮಾಡ್ತಾನೆ ಅಂದ್ರೆ ಹಾಫ್ ದ ಟೈಮ್ ಅವನು IRCTC ವೆಬ್ಸೈಟ್ ಅಲ್ಲೇ ಇರ್ತಾನೆ, ಯಾವ ಟ್ರೈನ್ ಎಲ್ಲಿಗೆ ಹೋಗುತ್ತೆ, ಯಾವ ಟೈಮಿಗೆ ಹೋಗುತ್ತೆ. ಸೊ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ಅದನ್ನೇ ಫೋಕಸ್ ಮಾಡೋದು. ಮತ್ತೆ ಕೆಲವರಲ್ಲಿ ಪುನರಾವರ್ತಿತ ನಡವಳಿಕೆ ಅಂತ ಹೇಳ್ತೀವಿ, ರಿಪಿಟೇಟಿವ್ ಬಿಹೇವಿಯರ್. ಇದರಲ್ಲಿ ಸಹ ಒಂದಿಷ್ಟು ಕ್ಯಾಟಗರೀಸ್ ಇದೆ. ಕೆಲವು ಮಕ್ಕಳಲ್ಲಿ ಈ ತರ ಹ್ಯಾಂಡ್ ಫ್ಲಾಪ್ ಮಾಡೋದು, ಮತ್ತೆ ಈ ತರ ಫಿಂಗರ್ ಫ್ಲಿಕ್ಕಿಂಗ್ ಅಂತೀವಿ, ಈ ತರ ನಡವಳಿಕೆ ನೋಡ್ತೀವಿ. ಕೆಲವು ಮಕ್ಕಳಲ್ಲಿ ಇವಾಗ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅದನ್ನೇ ರಿಪೀಟ್ ಮಾಡೋದು. ನಿನ್ ಹೆಸರೇನು ಅಂದ್ರೆ ನಿನ್ ಹೆಸರೇನು ಅದನ್ನೇ ರಿಪೀಟ್ ಮಾಡೋದು, ಅಥವಾ ಅವ್ರದೇ ಆದ ಒಂದು ಪದಗಳನ್ನ ರಿಪೀಟ್ ಮಾಡ್ತಾ ಇರೋದು, ಬಟ್ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ. ಆ ಕಾಂಟೆಕ್ಸ್ಟ್ ಅದು ಅಪ್ಲೈ ಆಗೋದಿಲ್ಲ, ಬಟ್ ಅದನ್ನ ರಿಪೀಟ್ ಮಾಡ್ತಿರೋದು. ಸೊ ಈ ನಡವಳಿಕೆನೆಲ್ಲ ನಾವು ನೋಡ್ಕೊಂಡು ಡಯಾಗ್ನೋಸ್ ಮಾಡೋದು ಜನರಲಿ. ಸೊ ಬೈ 4 years ನಮಗೆ ಗೊತ್ತಾಗತ್ತೆ. ಓಕೆ, ಮಕ್ಕಳಲ್ಲಿ ಒಂದು ನಿಯರ್ ಅಬೌಟ್ ಒಂದು 4 years ಅಂತ ಹೇಳುವಾಗ ಎಲ್ಲ ಲಕ್ಷಣಗಳು ಕಂಡು ಬರ್ತದೆ. ಸೊ ಆ ಲಕ್ಷಣಗಳಿಂದ ನಾವು ಅವರಿಗೆ ಆಟಿಸಮ್ ಇದೆ ಅಂತ ಹೇಳಿ ಕಂಡು ಹಿಡಿಬೋದು ಅಂತ ಹೇಳಿದರೆ. ಸೊ ಹಾಗೆ ಈ ಆಟಿಸಮ್ ಇರುವ ಮಕ್ಕಳಲ್ಲಿ ಅವರಿಗೆ ಬೇರೆ ರೋಗಗಳು ಬಾಧಿಸುವಂತಹ ಅಥವಾ ಬೇರೆ ಸ್ಥಿತಿ ಬರುವಂತಹ ಚಾನ್ಸಸ್ ಇರುತ್ತಾ? ಎಷ್ಟು % ಇರುತ್ತೆ? ಸುಮಾರು ಇರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಆಟಿಸಮ್ ವಿತ್ ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತಾರೆ. ಸೊ ಅದಂತೂ ತುಂಬಾ ಕಾಮನ್. ಆಟಿಸಮ್ ವಿತ್ ADHD ಆಗತ್ತೆ. ಮತ್ತೆ ಮಾನಸಿಕ ಕಾಯಿಲೆ ಸಹ ಆಗಬಹುದು, ಡಿಪ್ರೆಷನ್ ಆಗ್ಬೋದು, ಮತ್ತೆ ಬೈಪೋಲಾರ್ ಅಂತ ಹೇಳ್ತೀವಿ, ಮತ್ತೆ OCD ಅಂತ ಹೇಳ್ತೀವಿ, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಸೊ ಆಟಿಸಮ್ ಜೊತೆ ಇದು ಸಹ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಓಕೆ, ಯಾವುದೆಲ್ಲ ಲಕ್ಷಣಗಳು ಹಾಗೆ ಏನೆಲ್ಲ ಬರುತ್ತೆ, ರೋಗಗಳು ಬರುವಂಥ ಚಾನ್ಸಸ್ ಅಂತೆಲ್ಲ ಹೇಳಿದ್ರಿ, ಎಲ್ಲ ಬರುತ್ತೆ ಅಂತ ಹೇಳಿದ್ರಿ. ಸೊ ಇನ್ನು ಈ ವರ್ಚುವಲ್ ಆಟಿಸಮ್ ಅಂದರೆ ಏನು? ಓಕೆ, ಸೊ ಇದೊಂದು ರೀಸೆಂಟ್ ಆಗಿ ಬಂದಿರುವಂತ ಒಂದು ಡಯಾಗ್ನೋಸಿಸ್ ಅಂತ ಹೇಳ್ಬೋದು. ಬಟ್ ಆಕ್ಚುಲಿ ಹೇಳಬೇಕು ಅಂದ್ರೆ ಇದು ಒಂದು ಸೈಂಟಿಫಿಕ್ ಎವಿಡೆನ್ಸ್ ಅಂತ ಇಲ್ಲ.
ಅಂದ್ರೆ ಮೆಡಿಕಲ್ ಡಯಾಗ್ನೋಸಿಸ್ ಅಂತ ಇಲ್ಲ ಇದಕ್ಕೆ ವರ್ಚುವಲ್ ಆಟಿಸಮ್ಗೆ. ಅದು ಕ್ಲಿಯರ್ ಡಿಫ್ರೆನ್ಸ್ ಇದೆ ಆಟಿಸಮ್ಗೆ ವರ್ಚುವಲ್ ಆಟಿಸಮ್ಗೆ. ಸೊ ವರ್ಚುವಲ್ ಆಟಿಸಮ್ ಏನು ಅಂದ್ರೆ ಮಕ್ಕಳಲ್ಲಿ ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ತುಂಬಾ ಟಿವಿ ನೋಡೋದು, ತುಂಬಾ ಮೊಬೈಲ್ ನೋಡೋದು ಅದು ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ ಅವರು ಎಕ್ಸಿಬಿಟ್ ಮಾಡುವ ನಡವಳಿಕೆ ಬಿಹೇವಿಯರ್ಸ್ ಆಟಿಸಮ್ನ ಮಿಮಿಕ್ ಮಾಡುತ್ತೆ. ಅದು ಆಕ್ಚುಲಿ ಆಟಿಸಮ್ ಅಲ್ಲ. ಸೊ ನಾವ್ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ 3 ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಆನ್ಸೆಟ್. ಇವಾಗ ಆಟಿಸಮ್ ಅಲ್ಲಿ ಏನಾಗುತ್ತೆ, ನಾ ಹೇಳ್ದಂಗೆ 2 to 3 years ಡಯಾಗ್ನೋಸ್ ಮಾಡ್ಬಿಡ್ಬೋದು. ಬಟ್ ವರ್ಚುವಲ್ ಆಟಿಸಮ್ ಅಲ್ಲಿ ಅದು ಯಾವ ವಯಸ್ಸಲ್ಲಿ ಬೇಕಾದ್ರೂ ಆಗ್ಬೋದು. ಜಾಸ್ತಿ ಸಣ್ಣ ಮಕ್ಕಳಲ್ಲೇ ಆಗೋದು, ಬಟ್ ಯಾವ ವಯಸ್ಸಲ್ಲಾದ್ರೂ ಆಗ್ಬೋದು. ಮತ್ತೆ ಬಿಹೇವಿಯರ್ ಮ್ಯಾನಿಫೆಸ್ಟೇಷನ್, ಯಾವ ರೀತಿ ನಾವು ಬಿಹೇವಿಯರ್ಸ್ ನೋಡ್ತೀವಿ ಆಟಿಸಮ್ ಅಲ್ಲಿ, ವರ್ಚುವಲ್ ಆಟಿಸಮ್ ಅಲ್ಲಿ. ಆಟಿಸಮ್ ಅಲ್ಲಿ ನಾ ಹೇಳ್ದಂಗೆ ಸಾಮಾಜಿಕ ಕೌಶಲ್ಯ ಸವಾಲುಗಳು, ಸಂವಹನ ಸವಾಲುಗಳು. ವರ್ಚುವಲ್ ಆಟಿಸಮ್ ಅಲ್ಲಿ ಎಲ್ಲಿ ಆ ಫೇಸ್ ಟು ಫೇಸ್ ಇಂಟರಾಕ್ಷನ್ ಜಾಸ್ತಿ ಇರುತ್ತೋ ಅವಾಗ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಅವ್ರ ಪಾಡಿಗೆ ಅವ್ರದ್ದು ವಿಡಿಯೋ ಗೇಮ್ ಆಗ್ಲಿ ಟಿವಿ ನೋಡ್ಕೊಂಡಿದ್ದಾಗ ಆರಾಮಾಗಿ ಇರ್ತಾರೆ. ಸೊ ಅದು ಡಿಫ್ರೆನ್ಸ್. ಮತ್ತೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇವಾಗ ಆಟಿಸಮ್ ಅಲ್ಲಿ ಕಾರಣ ಕೇಳ್ತಾರಲ್ವ, ಯಾಕೆ ಆಟಿಸಮ್ ಆಗತ್ತೆ ಅಂತ. ಸೊ ಇದು ಜೆನೆಟಿಕ್ ಮತ್ತೆ ಎನ್ವೈರನ್ಮೆಂಟ್ 2 ಫ್ಯಾಕ್ಟರ್ಸ್ ಒಟ್ಟಿಗೆ ಬಂದು ಆಟಿಸಮ್ ಆಗೋದು. ಬಟ್ ನಮ್ಮ ವರ್ಚುವಲ್ ಆಟಿಸಮ್ ಅಲ್ಲಿ ಅದು ಮೇನ್ಲಿ ಎನ್ವೈರನ್ಮೆಂಟೇನೆ. ಆ ಡಿಜಿಟಲ್ ಮೀಡಿಯಂ ತುಂಬಾ ಹೆಚ್ಚಿರೋದ್ರಿಂದ, ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಆ ರೀತಿ ಮಿಮಿಕ್ ಮಾಡುತ್ತೆ. ಇದಕ್ಕೆ ಜೆನೆಟಿಕ್ ಕಾಂಪೊನೆಂಟ್ ಅಂತ ಏನು ಇರೋದಿಲ್ಲ. ಸೊ ಇದು ಮೇನ್ ಡಿಫ್ರೆನ್ಸ್ ವರ್ಚುವಲ್ ಆಟಿಸಮ್ಗೆ ಆಟಿಸಮ್ಗೆ. ಓಕೆ, ಈಗ ನ್ಯಾಚುರಲ್ ಆಟಿಸಮ್ ಅಲ್ಲಿ ಮೆಡಿಕಲ್ ಇದರಲ್ಲಿ ಏನಾದರೂ ಮೆಡಿಸಿನ್ಸ್ಗಳು ಇರುತ್ತಾ, ಅಥವಾ ಅದು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಲಿಕ್ಕೆ ಆಗತ್ತಾ, ಅಥವಾ ಎಷ್ಟರ ಮಟ್ಟಿಗೆ ಕ್ಯೂರ್ ಮಾಡ್ಬೋದು, ಅಥವಾ ಯಾವ ಇದನ್ನು ಮಾತ್ರ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇದೆ? ಓಕೆ, ಸೊ ಆಟಿಸಮ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಅದೊಂದು ರೋಗ ಅಲ್ಲ, ಅದಕ್ಕೆ ಕ್ಯೂರ್ ಅಂತ ಏನೂ ಇಲ್ಲ. ಸೊ ಇದನ್ನ ನಾವು ಒಂದು ಲೈಫ್ ಲಾಂಗ್ ಕಂಡೀಷನ್ ಅಂತಾನೆ ಅನ್ಕೋಬೇಕು. ಓಕೆ, ಸೊ ಇದಕ್ಕೆ ಒಂದು ಮೆಡಿಸಿನ್ ಅಥವಾ ಕ್ಯೂರ್ ಅಂತ ಇಲ್ಲ. ಮೆಡಿಸಿನ್ ಯಾವಾಗ ಬರುತ್ತೆ ಅಂದ್ರೆ ಆಟಿಸಮ್ ಜೊತೆ OCD ಇದೆ, ಆಟಿಸಮ್ ಜೊತೆ ಇನ್ನೊಂದು ಮೂಡ್ ಡಿಸಾರ್ಡರ್ ಇದೆ, ಆಟಿಸಮ್ ಜೊತೆ ಎಪಿಲೆಪ್ಸಿ ಇದೆ. ಅವಾಗ ಆ ಸೆಕೆಂಡ್ರಿ ಕಂಡೀಷನ್ಸ್ ಇರುತ್ತಲ್ಲ, ಎಪಿಲೆಪ್ಸಿ ಆಗ್ಲಿ OCD ಆಗ್ಲಿ, ಅದಕ್ಕೆ ಸೈಕ್ಯಾಟ್ರಿಸ್ಟ್ ಮೆಡಿಕೇಶನ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಬಟ್ ಆಟಿಸಮ್ಗೆ ಅಂತ ಮೆಡಿಸಿನ್ ಏನೂ ಇಲ್ಲ. ಇವಾಗ ವರ್ಚುವಲ್ ಆಟಿಸಮ್ ಕ್ಯೂರ್ ಮಾಡ್ಬೋದಾ? 100%. ಅದೇ ನೆಕ್ಸ್ಟ್ ನನ್ನ ಕ್ವಶನ್ ಆಗಿತ್ತು. ವರ್ಚುವಲ್ ಆಟಿಸಮ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ. ಸೊ ಫುಲ್ ರಿಕವರ್ ಆಗಬಹುದು. ಏಕೆಂದ್ರೆ ಅದು ಸಹ ಒಂದು ಮ್ಯಾನ್ ಮೇಡ್ ಅಂತ ಹೇಳ್ಬೋದು ಅಲ್ವಾ. ಅದು ನ್ಯಾಚುರಲ್ ಆಗಿ ಅದು ಜೆನೆಟಿಕ್ ಕಾಂಪೊನೆಂಟ್ ಅಂತ ಏನೂ ಇಲ್ಲ. ಸೊ ವರ್ಚುವಲ್ ಆಟಿಸಮ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ರಿಕವರಿ ನೋಡ್ಬೋದು. ಹೇಗೆ ಅಂತಂದ್ರೆ ಫಸ್ಟ್ ಸ್ಕ್ರೀನ್ ಟೈಮ್ ನ ಕಡಿಮೆ ಮಾಡಬೇಕು. ಮಕ್ಕಳು ಯಾವಾಗ್ಲೂ, ಇವಾಗ ಪೋಷಕರಾಗಿ ನಾವು ತಪ್ಪು ಮಾಡ್ತೀವಿ, ಅಯ್ಯೋ ತಿಂತಾ ಇಲ್ಲ, ಮೊಬೈಲಲ್ಲಿ ಏನೋ ಒಂದು ವಿಡಿಯೋ ಹಾಕ್ಬಿಟ್ಟು ತಿನ್ಸು, ಹೌದು ಅಲ್ವಾ. ಸೊ ಈ ರೀತಿ ಮಾಡೋದ್ರಿಂದ ಆ ಸ್ಕ್ರೀನ್ ಟೈಮ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಅದನ್ನ ಕಡಿಮೆ ಮಾಡ್ಕೊಂಡು ಬರಬೇಕು. ಮಾಡೋದ್ರಿಂದ ಕಂಪ್ಲೀಟ್ ಆಗಿ ರಿಕವರ್ ಆಗಬಹುದು. ಹೌದು. ಈಗ ಈ ವರ್ಚುವಲ್ ಆಟಿಸಮ್ ಅಲ್ಲಿ ಚೇತರಿಕೆ ಕಾಣಿಸ್ಲಿಕ್ಕೆ, ಅಂದ್ರೆ ನೀವು ಹೇಳಿದ್ರಿ ಕಂಪ್ಲೀಟ್ ಆಗಿ ವರ್ಚುವಲ್ ಆಟಿಸಮ್ ಇಂದ ಹೊರಗೆ ಬರ್ಬೋದು ಅಂತ ಹೇಳಿದ್ರಿ. ಸೊ ಇದರಲ್ಲಿ ಯಾವ ಹೆಜ್ಜೆಗಳನ್ನು ಅನುಸರಿಸಬೇಕಾಗುತ್ತೆ, ಯಾವ ಸ್ಟೆಪ್ಸ್ಗಳು ಬೇಕಾಗುತ್ತೆ? ಒಂದು ಸಿಂಪಲ್ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ 2 years ಇಂದ ಬಿಲೋ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಇರಲೇಬಾರ್ದು. ಮೊಬೈಲ್ ನೋಡೋದಾಗ್ಲಿ ಟಿವಿ ನೋಡೋದಾಗ್ಲಿ ಅದಂತೂ ಖಂಡಿತ ಮಾಡಬಾರ್ದು. ಇವಾಗ ಬಿಟ್ವೀನ್ 2 and 5 ಗೊತ್ತಾಗತ್ತೆ ಸೊಸೈಟಿ ಹೇಗಿದೆ, ಅಪ್ಪ ಅಮ್ಮ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ಸೊ ಅದರದ್ದು ಅವೇರ್ನೆಸ್ ಬಿಲ್ಡ್ ಆಗತ್ತಲ್ಲ, ಅವಾಗ ನೀವು ತಪ್ಸೋದಕ್ಕೆ ಆಗೋದಿಲ್ಲ. ಕಷ್ಟ ಇರುತ್ತೆ, ಪೇರೆಂಟ್ಸ್ ವರ್ಕ್ ಮಾಡ್ತಿರ್ತಾರೆ, ಆಪ್ಷನ್ ಇರೋದಿಲ್ಲ. ಸೊ ಅವಾಗ ಎಕ್ಸ್ಪೋಜರ್ ಆಗೇ ಆಗುತ್ತೆ. ಬಟ್ ಅದನ್ನ ನಾವು ಲಿಮಿಟ್ ಮಾಡಬೇಕು. ಒಂದು ಅರ್ಧ ಗಂಟೆ, 1 hour. ಮತ್ತೆ ಮೊಬೈಲ್ ಕೊಡಬಾರ್ದು. ಏನೇ ನೋಡಿದ್ರು ಟಿವಿ ನೋಡೋ ಹಂಗೆ ಮಾಡಬೇಕು. ಅವಾಗ ನಿಮ್ ನೋಡ್ಬೋದು ಏನ್ ನೋಡ್ತಿದೆ ಮಗು, ಕರೆಕ್ಟಾ ಇಲ್ವಾ ಅದ್ ನೋಡ್ತಿರೋದು, ಎಷ್ಟೊತ್ತು ನೋಡ್ತಿದ್ದಾರೆ. ಮೊಬೈಲ್ ಕೊಟ್ರೆ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ನೋಡ್ತಿರುತ್ತೆ, ಗೊತ್ತಾಗೋದೇ ಇಲ್ಲ ಏನ್ ನೋಡ್ತಿದ್ದಾರೆ ಅಂತಾನೂ ಗೊತ್ತಾಗಲ್ಲ. ಸೊ ಒಂದದು. ಸೆಕೆಂಡ್, ಒಂದು ಇಷ್ಟು ಏರಿಯಾಸ್ನ ಮಾರ್ಕ್ ಮಾಡಬೇಕು ಮನೇಲಿ ವೇರ್ ಮೊಬೈಲ್ ಇಸ್ ನಾಟ್ ಅಲೌಡ್. ಊಟ ಮಾಡ್ಬೇಕಾದ್ರೆ ಡೈನಿಂಗ್ ಟೇಬಲ್ ಹತ್ರ, ಮತ್ತೆ ಬೆಡ್ರೂಮ್ ಅಲ್ಲಿ ದೊಡ್ಡ ಟಿವಿ ಹಾಕೋದು, ಮೊಬೈಲ್ ಯೂಸ್ ಮಾಡೋದು ತುಂಬಾ, ಅದನ್ನ ನಾವು ತಪ್ಪಿಸ್ಬೇಕು. ಥರ್ಡ್,
ಪೋಷಕರಾಗಿ ನಾವು ಫಸ್ಟ್ ಅವಾಯ್ಡ್ ಮಾಡಬೇಕು. ಬಿಕಾಸ್ ಮಕ್ಕಳು ಕಲಿಯೋದೇನೆ ನಮ್ಮನ್ನು ಅಬ್ಸರ್ವ್ ಮಾಡಿ. ಸೊ ಮಕ್ಕಳ ಜೊತೆ ಆಟ ಆಡ್ತಿರ್ಬೇಕಾದ್ರೆ, ಇಂಟ್ರ್ಯಾಕ್ಟ್ ಮಾಡ್ತಿರ್ಬೇಕಾದ್ರೆ ನಾವು ಕಂಪ್ಲೀಟ್ಲಿ ಗಮನ ಅವ್ರ ಮೇಲೆ ಕೊಟ್ಟು ಮಾಡಬೇಕು ಹೊರತು ನಾವು ಮೊಬೈಲಲ್ಲಿ ಇರೋದು, ನಾವಿನ್ನೇನೋ ಮಾಡ್ತಿರೋದು ಮಾಡಿದ್ರೆ ಮಗುಗೂ ಅನ್ಸುತ್ತೆ ಓ ಅವರು ಮಾಡ್ತಿದ್ದಾರೆ ನಾನು ಮಾಡ್ಬೋದು ಅಂತ. ಸೊ ಈ ರೀತಿಯಾದ ಸ್ಟೆಪ್ಸ್ ತಗೊಳ್ಳೋದ್ರಿಂದ, ಬಟ್ ಅಗೇನ್ ಅದು ಇಟ್ ಡಿಪೆಂಡ್ಸ್ ಆನ್ ಯಾವ ಲೆವೆಲ್ಗೆ ಅದು ಅಡಿಕ್ಷನ್ ಆಗಿದೆ ಅಂತ. ಸೊ ಸ್ಲೋಲಿ ನಾವು ಕಟ್ ಡೌನ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಬಟ್ ವರ್ಚುವಲ್ ಆಟಿಸಮ್ ಇಂದ ಖಂಡಿತ ಫುಲ್ ರಿಕವರಿ ಮಾಡ್ಬೋದು. ಓಕೆ, ವರ್ಚುವಲ್ ಆಟಿಸಮ್ ಇಂದ ಫುಲ್ ರಿಕವರಿ ಮಾಡ್ಬೋದು ಅಂತ ಹೇಳಿದ್ರಿ. ಹಾಗೆ ಮನೆಯಲ್ಲಿ ಅಂದರೆ ಈಗ ಬೇರೆ ಇದರಲ್ಲಿ ಅಂದರೆ ಪೇರೆಂಟ್ಸ್ ನೀವು ಹೇಳಿದ ಹಾಗೆ ಟಿ ವಿ ಅವಾಯ್ಡ್ ಮಾಡ್ಬೋದು, ಅಥವಾ ಊಟದ ಸಮಯದಲ್ಲಿ ಅವಾಯ್ಡ್ ಮಾಡಿಲ್ಲ, ಸ್ಟೆಪ್ಸ್ ಒಂದೊಂದೇ ಹೆಜ್ಜೆಗಳ ಮುಖಾಂತರ ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರಿ. ಸೊ ನಿಮ್ಮ ಈ ಸಂಸ್ಥೆ ಅಂದರೆ ಈಗ ನೀವು ಈಶಾನ್ಯ ಇಂಡಿಯಾ ಫೌಂಡೇಶನ್ ಸಂಸ್ಥೆ 9 ವರ್ಷಗಳಿಂದ ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರಿ. ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ? ಓಕೆ, ಸೊ ನಮ್ಮ ಸಂಸ್ಥೆ 3 ವರ್ಟಿಕಲ್ಸ್ ಇದೆ. ಒಂದು ಎಜುಕೇಷನ್, ಒಂದು ಲೈವ್ಲಿಹುಡ್, ಒಂದು ಕೆಪಾಸಿಟಿ ಬಿಲ್ಡಿಂಗ್. ನಮ್ಮ ಎಜುಕೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆಟಿಸಮ್ ಇರೋರಲ್ಲಿ ಅಥವಾ ನಮ್ಮ ಬೌದ್ಧಿಕ ವಿಕಲತೆ ಇರೋರಲ್ಲಿ ಅವರಿಗೆ ಮೇನ್ ಸ್ಟ್ರೀಮ್ ನಾರ್ಮಲ್ ಸ್ಕೂಲಿಗೆ ಹೋಗೋದಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ವಿ ಟ್ರೈ ಅಂಡ್ ಮಿಮಿಕ್ ಆ ಸ್ಕೂಲ್ ಮಾಡೆಲ್ ಹೇಗಿರುತ್ತೆ ಅದೇ ಸ್ಕೂಲ್ ಮಾಡೆಲ್ನ ನಾವು ಮಿಮಿಕ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅವರಿಗೆ ಎಜುಕೇಷನ್ ಅಂದರೆ ಅಕಾಡೆಮಿಕ್ ರಿಲೇಟೆಡ್ ಏನೇನು ಕಂಟೆಂಟ್ ಹೇಳ್ಕೊಡ್ಬೇಕು ಅದನ್ನೆಲ್ಲ ಹೇಳ್ಕೊಡೋದು. ಮತ್ತು NIOS ಅಂತಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಸೊ ಆ NIOS ಮೂಲಕ ಅವ್ರಿಗೆ 10th ಪಾಸ್ ಮಾಡೋದಕ್ಕೆ, 12th ಪಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು, ಈ ರೀತಿಯಾದ ಪ್ರೋಗ್ರಾಮ್ಸ್ ಇದೆ. ಅದನ್ನು ಬಿಟ್ಟು ಲೈವ್ಲಿಹುಡ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇದೆ. ಸೊ ಅದರಲ್ಲಿ ನಾವು ಇವಾಗ ಸದ್ಯಕ್ಕೆ ಗ್ರಾಫಿಕ್ ಡಿಸೈನಿಂಗ್ ಹೇಳ್ಕೊಡ್ತೀವಿ, ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ಹೇಳ್ಕೊಡ್ತೀವಿ, ಮತ್ತು ಕಂಪ್ಯೂಟರ್ಸು, ಕೋಡಿಂಗ್ ಕ್ಲಾಸಸ್ ನಡೆಯುತ್ತೆ. ಮತ್ತೆ ಪ್ರಾಡಕ್ಟ್ಸ್ ಅಲ್ಲಿ ಬೀಸ್ ವ್ಯಾಕ್ಸ್ ಇರತ್ತಲ್ಲ, ಹನಿ ಬೀದು, ಆ ಬೀಸ್ ವ್ಯಾಕ್ಸ್ ಫುಡ್ ರ್ಯಾಪ್ಸ್ ಮಾಡ್ತೀವಿ, ಕಾಸ್ಮೆಟಿಕ್ಸ್ ಮಾಡ್ತೀವಿ. ಸೊ ಯಾರಿಗೆ ಯಾವ ಇಂಟ್ರೆಸ್ಟ್ ಇದೆ, ಯಾರಿಗೆ ಯಾವ ಸಾಮರ್ಥ್ಯ ಇದೆ ಅಂತ ನೋಡ್ಕೊಂಡು ಅವ್ರನ್ನ ಮ್ಯಾಪ್ ಮಾಡಿ ಹೀಗೆ ಮಾಡ್ತೀವಿ. ಮತ್ತೆ ಓಕೆ, ಅಂದ್ರೆ ಅವರ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ, ಅಂದ್ರೆ ಅವರು ಒಂದು ಸ್ವ ಉದ್ಯೋಗ ಮಾಡ್ಲಿಕ್ಕೆ ಆಗ್ಲಿ, ಅಥವಾ ಒಂದು ಅವರ ಒಂದು ಸ್ಕ್ರೀನ್ ಟೈಮ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಸಹ ಆ ಒಂದು ದಾರಿ ಆಗತ್ತೆ. ಸೊ ಅವರ ಒಂದು ಎಜುಕೇಶನ್ಗೋಸ್ಕರ ಎಲ್ಲ ಸಂಸ್ಥೆ ಕೆಲಸ ಮಾಡುತ್ತೆ. ಇನ್ನೇನೆಲ್ಲ ಮಾಡುತ್ತೆ? ಸೊ ನಮ್ದು ಲಾಸ್ಟ್ ವರ್ಟಿಕಲ್ಲು ಕೆಪಾಸಿಟಿ ಬಿಲ್ಡಿಂಗ್ ಅಂತ. ಇದರಲ್ಲಿ 2 ಥಿಂಗ್ಸ್ ಮಾಡ್ತೀವಿ. ಒಂದು ಕಾರ್ಪೊರೇಟ್ಸ್ ಜೊತೆ ವರ್ಕ್ ಮಾಡ್ತೀವಿ, ಬೇರೆ ಬೇರೆ ಕಂಪನೀಸ್ ಜೊತೆ. ಅವರಿಗೆ ಒಂದು ಅವೇರ್ನೆಸ್, ಈ ನಮ್ಮ ಆಟಿಸಮ್ ಬಗ್ಗೆ ಆಗಲಿ, ಲರ್ನಿಂಗ್ ಡಿಸಬಿಲಿಟಿ ಬಗ್ಗೆ ಆಗಲಿ ಒಂದು ಅವೇರ್ನೆಸ್ನ ಮೂಡಿಸಿ ಹೇಗೆ ಅವರು ನಮ್ಮ ಸ್ಟೂಡೆಂಟ್ಸ್ನ ಎಂಪ್ಲಾಯ್ ಮಾಡ್ಕೋಬಹುದು, ಹೇಗೆ ಅದು ಅಡ್ವಾಂಟೇಜ್ ಆಗತ್ತೆ ಅವ್ರಿಗೆ, ನಮ್ಮ ಮಕ್ಕಳಿಗೆ, ಅದೊಂದು ನಡೆಯುತ್ತೆ. ಇನ್ನೊಂದು ಕೆಪಾಸಿಟಿ ಬಿಲ್ಡಿಂಗ್ ಏನು ಮಾಡ್ತೀವಿ ಅಂದರೆ, ಇವಾಗ ಸದ್ಯಕ್ಕೆ 16 ಡಿಸ್ಟ್ರಿಕ್ಟ್ಸ್, ಕರ್ನಾಟಕದಲ್ಲಿ 16 ಡಿಸ್ಟ್ರಿಕ್ಟ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನಾವು ಫ್ರಂಟ್ ಲೈನ್ ವರ್ಕರ್ಸ್ ಅಥವಾ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸ್, ಆಶಾ ವರ್ಕರ್ಸ್ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಮತ್ತೆ VRW, MRW, ಸ್ಪೆಷಲ್ ಎಜುಕೇಟರ್ಸ್, ಇವರಿಗೆ ನಮ್ಮ ಈ 4 ಡಿಸೆಬಿಲಿಟಿ ಬಗ್ಗೆ, ಬೌದ್ಧಿಕ ವಿಕಲತೆ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ, ಆಟಿಸಮ್, ADHD, ಇದ್ರ ಬಗ್ಗೆ ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ, ಟ್ರೈನಿಂಗ್, ಬೆಸ್ಟ್ ಪ್ರಾಕ್ಟಿಸಸ್ ಇನ್ ಸ್ಪೆಷಲ್ ಎಜುಕೇಶನ್. ಏಕೆಂದ್ರೆ ಆಟಿಸಮ್ ಇರೋ ಮಕ್ಕಳು ಬುದ್ಧಿ ಚೆನ್ನಾಗೇ ಇರತ್ತೆ ಕೆಲವರಲ್ಲಿ, ಆಟಿಸಮ್ ಬರೀ ಆಟಿಸಮ್ ಇರೋ ಮಕ್ಕಳಲ್ಲಿ. ಸೊ ಅವ್ರಿಗೆ ನಾವು ಬೇರೆ ತರಾನೇ ಹೇಳ್ಕೊಡ್ಬೇಕು. ಸೊ ಹೇಗೆ ಹೇಳ್ಕೊಡ್ಬೇಕು, ಯಾವ್ಯಾವ ತರ ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು, ಅದರದೆಲ್ಲ ಟ್ರೈನಿಂಗ್ ನಡೆಯುತ್ತೆ. ಸೊ ಈ 3 ವರ್ಟಿಕಲ್ಸ್ ಅಲ್ಲಿ ನಾವು ವರ್ಕ್ ಮಾಡೋದು. ಅಂದ್ರೆ ಸಿಟಿಗಳಲ್ಲಿ ಈಗ ಆಲ್ಮೋಸ್ಟ್ ಕೆಲವು ಪೇರೆಂಟ್ಸಿಗೆಲ್ಲ ಗೊತ್ತಾಗಿದೆ ಆಟಿಸಮ್ ಇಂದ ಹೇಗೆ ಹೊರಗೆ ಬರ್ಬೋದು ಇದು ಅಂತೇಳಿ. ಬಟ್ ಹಳ್ಳಿಗಳಲ್ಲೆಲ್ಲ ಈ ಆಶಾ ಕಾರ್ಯಕರ್ತರು ಹೋಗಿ ಈ ರೀತಿಯಾದ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಈಗ ನೀವು ಹೇಳಿದ್ರಿ ಕಾರ್ಪೊರೇಟ್ ಇದರಲ್ಲಿ ನಿಮ್ಮಲ್ಲಿ ಒಂದು ಟ್ರೈನ್ ಆದ ಮಕ್ಕಳನ್ನು ಹೈರ್ ಮಾಡ್ಕೊಳ್ಳುವಂತ ಇದು ಎಷ್ಟು % ಇದಾಗಿದ್ದಾರೆ, ಅಂದ್ರೆ ಒಂದು ಕಾಲ ಮೇಲೆ ನಿಂತ್ಕೊಂಡು ನಾವು ಒಂದು ಮಾಡಬಹುದು ಅಂತೇಳಿ ಆ ಮಕ್ಕಳು ಎಷ್ಟರ ಮಟ್ಟಿಗೆ ಹೋಗಿದ್ದಾರೆ? ಪರ್ಸೆಂಟೇಜ್ ಜಾಸ್ತಿ ಇಲ್ಲ, ಏಕೆಂದ್ರೆ ಅವೇರ್ನೆಸ್ ಕಡಿಮೆ ಇದೆ. ಸೊ ಪರ್ಸೆಂಟೇಜ್ ಹೇಳಬೇಕು ಅಂತಂದ್ರೆ ಒಂದು 20% ಅಷ್ಟು ಎಂಪ್ಲಾಯ್ಮೆಂಟ್ ಆಗಿದೆ. ಓಪನ್ ಎಂಪ್ಲಾಯ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ, ಅವ್ರ ಪಾಡಿಗೆ ಹೋಗ್ತಾರೆ ಬರ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ, ಆ ರೀತಿ ಆಗಿದೆ. ಬಟ್ ಇನ್ನೂ ಅವೇರ್ನೆಸ್ ಜಾಸ್ತಿ ಆಗಬೇಕು, ಇವ್ರ ಜೊತೆ ಹೇಗೆ ಕೆಲಸ ಮಾಡಬೇಕು. ಯಾಕೆಂದ್ರೆ ಆಟಿಸಮ್ ಅನ್ನೋದು ಒಂದು ಇನ್ವಿಸಿಬಲ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ. ಇವಾಗ ಏನಾಗತ್ತೆ, ಲೋಕೋಮೋಟರ್ ಡಿಸೆಬಿಲಿಟಿ,
ನೋಡಿದ ತಕ್ಷಣ ಗೊತ್ತಾಗತ್ತೆ, ವೀಲ್ ಚೇರ್ ಇರ್ತಾರೆ ಅಥವಾ ಕ್ರಚ್ ಯೂಸ್ ಮಾಡ್ತಿರ್ತಾರೆ ಗೊತ್ತಾಗತ್ತೆ. ಬಟ್ ನಮ್ಮ ಆಟಿಸಮ್ ಆಗಲಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಮಕ್ಕಳಲ್ಲಿ ನೋಡಿದ್ರೆ ಗೊತ್ತಾಗದೇ ಇಲ್ಲ. ನಮ್ಮ ತರಾನೇ ಇರ್ತಾರೆ. ಕೆಲವೊಂದು ನಡವಳಿಕೆ ನೋಡಿದಾಗ ಗೊತ್ತಾಗಬಹುದು, ಬಟ್ ಜನರಲಿ ನಮ್ಮ ತರಾನೇ ಇರೋದ್ರಿಂದ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡೋದು ನಾವು ಜಾಸ್ತಿ. ಸೋಂಬೇರಿ ಇವ್ನಿಗೇನು ಗೊತ್ತಾಗ್ತಿಲ್ಲ ಅನ್ಸುತ್ತೆ, ಆ ರೀತಿ ಜಡ್ಜ್ ಮಾಡೋದು ಜಾಸ್ತಿ. ಬಟ್ ಅವರು ಯೋಚನೆ ಮಾಡೋ ರೀತಿನೇ ಬೇರೆ. ಸೊ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ, ಯಾವ ರೀತಿ ಕಲಿತಾರೆ ಅಂತ ನಾವು ಅರ್ಥ ಮಾಡಿಕೊಂಡು ಅವ್ರ ಜೊತೆ ವರ್ಕ್ ಮಾಡಿದ್ರೆ ತುಂಬ ಈಸಿಯಾಗಿ ವರ್ಕ್ ಮಾಡ್ಬೋದು. ಹೌದು, ನೀವೀಗ ಹೇಳಿದ ಹಾಗೆ ಅಂದರೆ ಅರಿವು ತುಂಬ ಕಡಿಮೆ ಇದೆ ಜನರಲ್ಲಿ ಅಂತೇಳಿ. ಸೊ ಇದರಲ್ಲಿ ನೀವು ಇನ್ನು ಮುಂದೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀರಾ? ಸೊ ಒಂದು ಹೇಳ್ದಂಗೆ 16 ಡಿಸ್ಟ್ರಿಕ್ಟ್ಸಲ್ಲಿ ವರ್ಕ್ ಮಾಡ್ತಿದ್ದೀವಿ. ಇನ್ನು ಮಿಕ್ಕಿದ ಡಿಸ್ಟ್ರಿಕ್ಟ್ಸ್ನೆಲ್ಲ ಕವರ್ ಮಾಡಿ ಎಲ್ಲ ಕಡೆ ಈ 4 ಡಿಸೆಬಿಲಿಟಿ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಹೇಗೆ ಹೆಲ್ಪ್ ತಗೋಬೇಕು, ರೆಡ್ ಫ್ಲಾಗ್ ಸೈನ್ಸ್ ಹೇಗೆ ಐಡೆಂಟಿಫೈ ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲಿಗೆ ರೆಫರ್ ಮಾಡಬೇಕು. ಸುಮ್ಮನೆ ಡಾಕ್ಟರ್ ಹತ್ರ ಹೋಗು ಅಂತ ಹೇಳ್ಬಿಟ್ರೆ ಅದಾಗೋದಿಲ್ಲ. ಯಾವ ಡಾಕ್ಟರು ಯಾವ ಥರ ಹೆಲ್ಪ್ ಮಾಡ್ತಾರೆ, ಯಾವ ಥರ ಅಸೆಸ್ಮೆಂಟ್ಸ್ ಇರುತ್ತೆ, ಸೊ ಇದನ್ನ ಮಿಕ್ಕಿದ ಡಿಸ್ಟ್ರಿಕ್ಟಲ್ಲೂ ಕವರ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹೌದು. ಮತ್ತು ಈ ಪೇರೆಂಟ್ಸ್ ಇಂತಹ ಮಕ್ಕಳಿಗೆ ಯಾವ ರೀತಿಯಾಗಿ ಅವರು ನೋಡ್ಕೊಳ್ಬೇಕಾಗತ್ತೆ, ಅವರ ಒಂದು ಏನು ಅಟೆನ್ಷನ್ ಯಾವ ರೀತಿಯಾಗಿ ಇರಬೇಕಾಗುತ್ತೆ? ಅಂದರೆ ಈಗ ನೀವು ಹೇಳಿದ್ರಿ ಮಾನಸಿಕ ಕಾಯಿಲೆ ಅಲ್ಲ ಅಂತ ಹೇಳಿದ್ರಿ, ಆದರೆ ಜನರು ನೋಡುವಾಗ ಏನು ಹೇಳ್ತಾರೆ, ಒಬ್ಬ ಹುಚ್ಚ ಅಥವಾ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾರೆ. ಸೊ ಇದು ಜನರಿಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಈ ಪೇರೆಂಟ್ಸ್ಗಳು ಒಂದೊಂದ್ಸಲ ಅವರಿಗೂ ಹರ್ಟ್ ಆಗುತ್ತೆ ಒಂದೊಂದ್ಸಲ. ಸೊ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ಅಥವಾ ಆ ಮಕ್ಕಳಿಗೆ ಯಾವ ರೀತಿ ಹರ್ಟ್ ಆಗೋದಾಗಿ ಈ ಪೇರೆಂಟ್ಸ್ ಯಾವ ರೀತಿಯಾಗಿ ಕೆಲಸ ಮಾಡಬೇಕಾಗುತ್ತೆ? ಓಕೆ, ಸೊ ಫಸ್ಟ್ ಏನಾಗುತ್ತೆ, ಪೇರೆಂಟ್ಸ್ಗೆ ಈ ಡಯಾಗ್ನೋಸಿಸ್ ರೋಗ ನಿರ್ಣಯ ಗೊತ್ತಾದ ತಕ್ಷಣ ಮುಗೀತು ನನ್ನ ಜೀವನ, ಬರೀ ಇವ್ರನ್ನೇ ನೋಡ್ಕೊಳ್ಳೋದಾಗತ್ತೆ ಅನ್ನೋದು ಬರುತ್ತೆ ಮನಸ್ಸಿಗೆ. ಅದು ನ್ಯಾಚುರಲ್, ಅದೇನು ಮಾಡೋಕ್ಕಾಗಲ್ಲ, ಅದು ಬರುತ್ತೆ, ಅದೊಂದು ಫೇಸ್ ಅವ್ರು ಅರ್ಥ ಮಾಡ್ಕೋಬೇಕು. ಸೊ ಫಸ್ಟ್ ಅವ್ರಿಗೆ ಏನು ಅರ್ಥ ಮಾಡಿಸ್ಬೇಕು ಅಂದರೆ, ನಾವು ಅದನ್ನು ಇಂಗ್ಲೀಷಲ್ಲಿ ಪ್ರೆಸ್ಯೂಮ್ ಕಾಂಪಿಟೆನ್ಸ್ ಅಂತೀವಿ. ಅಂದರೆ ಆ ಮಗುಗೆ ಸಾಮರ್ಥ್ಯ ಇದೆ ಅಂತ ಭಾವನೆ ಇಟ್ಕೊಂಡು ಕೆಲಸ ಮಾಡಬೇಕು. ಅವನಿಗೆ ಹೇಳ್ಕೊಡ್ಬೇಕು, ಅಯ್ಯೋ ಇವ್ನಿಗೆ ಎಷ್ಟು ಹೇಳ್ಕೊಟ್ರು ಅಷ್ಟೇನೆ, ಇವ್ನಿಗೆ ಬರೋದಿಲ್ಲ ಅನ್ನೋ ಭಾವನೆ ಇಟ್ಕೊಂಡು ಮಾಡಿದ್ರೆ ನಾವೇನು ಪ್ರೋಗ್ರೆಸ್ ನೋಡೋಕ್ಕೆ ಆಗಲ್ಲ. ಇವಾಗ ನೀವು ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ನಾರ್ಮಲ್ ಮಕ್ಕಳು ಮತ್ತೆ ಇವ್ರನ್ನ, ನಾರ್ಮಲ್ ಮಕ್ಕಳಿಗೆ ಒಂದು ಸ್ವಲ್ಪ ದೊಡ್ಡವ್ರು ಆಗ್ತಿದ್ದಂಗೆ ಎಲ್ಲ ಇಂಡಿಪೆಂಡೆಂಟ್ ಆಗಿ ಮಾಡಕ್ ಕೊಡ್ತೀವಿ. ನಿನ್ ಬಟ್ಟೆ ನೀನೇ ಸೆಲೆಕ್ಟ್ ಮಾಡ್ಕೋ, ಅಥವಾ ನಿಂಗೆ ಊಟ ತಿಂಡಿ ಏನ್ ಬೇಕು ಅಂತ ಕೇಳೋದು, ಅಥವಾ ಒಂದು 5 ರೂಪಾಯಿ ಕೊಟ್ಬಿಟ್ಟು ಹೋಗಿ ಚಾಕ್ಲೇಟ್ ತಗೊಂಡ್ ಬಾ ಅಂತ ಹೇಳೋದು. ಸೇಮ್ ಥಿಂಗ್ ಈ ಮಕ್ಕಳಲ್ಲಿ ಮಾಡ್ತೀವ? ಮಾಡಲ್ಲ. ಯಾಕೆಂದ್ರೆ ಅವ್ರಿಗೆ ಆ ಸಾಮರ್ಥ್ಯನೇ ಇಲ್ಲ ಅಂತ ಅನ್ಕೊಳ್ತೀವಿ. ಮಾಡಿಸ್ಬೇಕು. ಅಂಡ್ ಮಾಡಿಸ್ತಾನೆ ಇದ್ರೆ ಅವ್ರಿಗೂ ಮಕ್ಳಿಗೂ ಆ ಕಾನ್ಫಿಡೆನ್ಸ್ ಬರುತ್ತೆ, ಓ ನಾನು ಮಾಡ್ಬೋದು, ನನ್ಗೊಂದು ಸ್ವಲ್ಪ ಹೆಲ್ಪ್ ಸಿಕ್ಕಿದ್ರೆ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಅಂದರೆ ಖಾಲಿ ಡಾಕ್ಟರ್ ಅಥವಾ ಈ ಸಂಸ್ಥೆಗಳಿಂದ ಮಾತ್ರ ಅಲ್ಲ, ನಾವು ಪೇರೆಂಟ್ಸ್ ಆಗಿ ಆ ಮಕ್ಕಳಿಗೆ ಯಾವ ರೀತಿಯಾಗಿ ತನ್ನ ಕೆಲಸಗಳನ್ನು ತಾನೇ ಮಾಡ್ಕೊಳ್ಬೇಕು, ಎಲ್ಲವನ್ನು ಹೇಳಿಕೊಟ್ರೆ ಆ ಮಗು ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಸಾಧಿಸಿ ತೋರಿಸಿದ್ದಾರೆ ಅಂತೇಳಿ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ಈ ಪೋಷಕರ ಪಾತ್ರ ತುಂಬಾ ಮುಖ್ಯವಾದದ್ದು. ಸೊ ಅವರೇ ಹೆದರಿ ಅಥವಾ ಏನು ಒಂದು ಹಿಂದೆ ಕೂತ್ರೆ ತಮ್ಮ ಮಕ್ಕಳನ್ನು ನಾರ್ಮಲ್ ಮಕ್ಕಳ ತರ ಸ್ವಲ್ಪ ಆದ್ರೂ ಮಾಡಬಹುದು ಅಲ್ವಾ? ಸೊ ಇನ್ನೊಂದು ನನ್ನ ಕ್ವಶನ್ ಏನು ಅಂದರೆ, ಈ ಮಹಾಮಾರಿ ರೀಸೆಂಟಾಗಿ 1-2-3 ವರ್ಷದ ಹಿಂದೆ ಕೊರೋನಾ ಕೋವಿಡ್ ಬಂದ ಸಮಯದಲ್ಲಿ ಅಥವಾ ಅದು ಏನಾದರೂ ಇದಕ್ಕೆ ಎಫೆಕ್ಟ್ ಆಗುತ್ತಾ? ಆ ಒಂದು ಆಟಿಸಮ್ಗೆ ಡೈರೆಕ್ಟ್ ಲಿಂಕ್ ಇಲ್ಲ. ವರ್ಚುವಲ್ ಆಟಿಸಮ್ ಮೇ ಬಿ ಪ್ಯಾಂಡಮಿಕ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಯ್ತೇನೋ. ಯಾಕೆ ಅಂದರೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಯಿತು, ಮಕ್ಕಳೆಲ್ಲ ಮನೇಲೇ ಇದ್ರು, ಎಲ್ಲ ಆನ್ಲೈನ್ ಕ್ಲಾಸು, ಪ್ರತಿಯೊಂದು ಆನ್ಲೈನೇ ನಡೀತಿತ್ತು, ಮತ್ತೆ ಹೊರಗಡೆ ಹೋಗೋಕ್ಕಾಗಲ್ಲ. ಸೊ ರಿಸ್ಟ್ರಿಕ್ಷನ್, ನಾನು ಹೊರಗಡೆ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕಾಗಲ್ಲ, ಪ್ಲೇ ಗ್ರೌಂಡಿಗೆ ಹೋಗೋದಕ್ಕಾಗೋದಿಲ್ಲ. ಸೊ ವರ್ಚುವಲ್ ಆಟಿಸಮ್ದು ಮೇ ಬಿ ಆ ಸಿಂಪ್ಟಮ್ಸ್ ಎಲ್ಲ ನೋಡಿದ್ವೇನೋ, ಜಾಸ್ತಿ ಆಯ್ತೇನೋ. ಬಟ್ ಪ್ಯಾಂಡಮಿಕ್ಗೆ ಇದಕ್ಕೆ ಡೈರೆಕ್ಟ್ ಕನೆಕ್ಷನ್ ಇದೆಯಾ ಅಂದರೆ ಇಲ್ಲ. ಓಕೆ, ಅಂದರೆ ಪ್ಯಾಂಡಮಿಕ್ ಬಂದ ನಂತರ ಕನೆಕ್ಷನ್ಸ್ಗಳು ಜಾಸ್ತಿ ಆಗಿದೆ, ಅಂದರೆ ವರ್ಚುವಲಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರಿ. ಸೊ ನಾರ್ಮಲ್ ಆಟಿಸಮಲ್ಲಿ ಯಾವುದೇ ರೀತಿಯ ಒಂದು ಇದು ಕಾಣಲಿಲ್ಲ ಅಂತ ಹೇಳ್ತಾರೆ, ಅಂದ್ರೆ ಡಿಫ್ರೆನ್ಸ್ ಕಾಣಲಿಲ್ಲ. ಅಂದ್ರೆ ಆಟಿಸಮ್ ಇರೋ ಮಕ್ಕಳಲ್ಲಿ ಪಾಪ ಥೆರಪೀಸ್ಗೆಲ್ಲ ಹೋಗಕ್ ಆಗ್ಲಿಲ್ಲ. ಸೊ ಥೆರಪೀಸ್ ಎಲ್ಲ ಕರೆಕ್ಟ್ ಆಗಿ ಆಗಿಲ್ಲದೆ ಇರೋದ್ರಿಂದ ಸ್ವಲ್ಪ ರಿಗ್ರೆಷನ್ ಇತ್ತು, ನಮ್ಮಲ್ಲೂ ನೋಡಿದ್ವಿ. ಪ್ಯಾಂಡಮಿಕ್ ಎಲ್ಲ ಮುಗ್ದು ವಾಪಸ್ ಬಂದಾಗ ಲೆವೆಲ್ಸ್ ಎಲ್ಲ ತುಂಬಾ ಕಡಿಮೆ ಆಗಿತ್ತು, ಎಲ್ಲ ತಿರ್ಗಾ ಹೇಳ್ಕೊಡ್ಬೇಕಾಗಿತ್ತು. ಥೆರಪೀಸ್ ಎಲ್ಲ ಸ್ಪೀಚ್ ಥೆರಪಿ ಆಗಲಿ, ಆಕ್ಯುಪೇಷನಲ್ ಥೆರಪಿ ಆಗಲಿ, ಅದಕ್ಕೆ ಹೋಗಕ್ ಆಗ್ಲಿಲ್ಲ. ಸೊ ಆ ರೀತಿಯಾದ ಡಿಫ್ರೆನ್ಸಸ್ ನೋಡಿದ್ವಿ.
ಬಟ್ ಡೈರೆಕ್ಟ್ ಲಿಂಕ್ ಅಂತ ಇಲ್ಲ. ಓಕೆ, ಅಂದ್ರೆ ಫಿಸಿಕಲ್ ಆಗಿ ಏನಾದ್ರು ಥೆರಪೀಸ್ಗಳು ಇರುತ್ತಾ ಅವರಿಗೆ? ಆಕ್ಯುಪೇಷನಲ್ ಥೆರಪಿ ಇರುತ್ತೆ. ಸೊ ಅವರ ಗ್ರಾಸ್ ಮೋಟರ್ ಫೈನ್ ಮೋಟರ್ ಡೆವಲಪ್ಮೆಂಟ್ಗೆ ಅಂತ ಆಕ್ಯುಪೇಷನಲ್ ಥೆರಪಿ ಇರುತ್ತೆ. ಮತ್ತೆ ಕೆಲವು ಆಟಿಸಮ್ ಮಕ್ಕಳಲ್ಲಿ ಸೆನ್ಸರಿ, ನಾವು ಪಂಚೇಂದ್ರಿಯ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಹೈಪರ್ ಆಕ್ಟಿವ್ ಅಥವಾ ಹೈಪೋ ಆಕ್ಟಿವ್ ಅಂತೀವಿ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಇವಾಗ ನಾವಿಲ್ಲಿ ಕೂತ್ಕೊಂಡಿದೀವಿ, ಒಂದು ಫ್ಯಾನ್ ಸೌಂಡ್ ಕೇಳಿಸ್ತಾ ಇದೆ, ನಮ್ಗೇನದು ಕಷ್ಟ ಅಂತ ಅನಿಸ್ತಿಲ್ಲ. ಕೆಲವು ಮಕ್ಕಳಲ್ಲಿ ಹೈಪರ್ ಸೆನ್ಸಿಟಿವ್ ಆಡಿಟ್ರಿ ಇದ್ದಾಗ ಆ ಸೌಂಡ್ ಸಹ ಅವರಿಗೆ ಇರಿಟೇಷನ್ ಆಗತ್ತೆ. ಸೊ ಈ ರೀತಿಯಾದ ಸಂವೇದನಾ ಪ್ರಕ್ರಿಯೆಗಳಲ್ಲಿ ಸವಾಲುಗಳಿದ್ದಾಗ ಆಕ್ಯುಪೇಷನಲ್ ಥೆರಪಿ, ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ ಅಂತ ಇರುತ್ತೆ. ಇದನ್ನ ಮಾಡೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಅವರಿಗೆ ಥೆರಪಿಗಳು ಇದೆ ಅಂತ ಹೇಳಿದ್ರೆ, ಬಟ್ ಈ ಫುಡ್ ಇಂಟೇಕಲ್ಲಿ ಏನಾದರೂ ಬೇರೆ ರೀತಿಯಾದ ಆಹಾರಗಳನ್ನ ತಗೊಳ್ಬೇಕಾ, ಅಥವಾ ನಾರ್ಮಲ್ ನಾವು ಏನು ತಗೋತೀವಿ ಅದು ತಗೋಬೋದಾ, ಅಥವಾ ಅವರು ಹೈಪರ್ ಇದ್ದಾಗ ಯಾವುದೇ ಒಂದು ಆಹಾರಗಳನ್ನು ನಾವು ತಗೊಂಡಾಗ ಅದರದ್ದು ಏನಾದರೂ ಜಾಸ್ತಿ ಆಗುತ್ತಾ, ಹೈಪರ್ ಇದ್ದದ್ದು ಇನ್ನೂ ಜಾಸ್ತಿ ಆಗುತ್ತಾ, ಅದು ಏನಾದರೂ ಅದಕ್ಕೆ ಡಿಫ್ರೆನ್ಸ್ ಆಗುತ್ತಾ? ಅದೂ ಇಂಡಿವಿಜುವಲ್ ಕೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರಿಗೆ ಜನರಲಿ ಸೆನ್ಸಿಟಿವ್ ಸ್ಟಮಕ್ ಇರುತ್ತೆ. ಸೊ ಅವರಲ್ಲಿ ಕೆಲವರು GFCF ಡಯಟ್ ಅಂತ ಹೇಳ್ತಾರೆ, ಗ್ಲೂಟನ್ ಅಂಡ್ ಕೆಸೀನ್ ಫ್ರೀ ಡಯಟ್ ಅಂತ. ಸೊ ಗ್ಲೂಟನ್ ಇವಾಗ ಚಪಾತಿಲಿ ಮಾಡಿದಾಗ ಗೋಧಿ ಹಿಟ್ಟಲ್ಲಿ ಗ್ಲೂಟನ್ ಇರುತ್ತೆ ಅಂತ. ಸೊ ಕೆಸೀನ್ ಇವಾಗ ಮಿಲ್ಕ್ ಅಲ್ಲಿ ಇರುತ್ತೆ ಅಂತ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಬಟ್ ಅಗೇನ್ ಅದಕ್ಕೆ ನಾವು ಕಂಪ್ಲೀಟ್ ಆಗಿ ಸೈಂಟಿಫಿಕ್ ಎವಿಡೆನ್ಸ್ ಇದೆ ಅಂತ ಹೇಳಕ್ ಆಗಲ್ಲ. ಕೆಲವು ಮಕ್ಳಿಗೆ, ನಾರ್ಮಲ್ ಮಕ್ಳಿಗೂ ಇರ್ಬೋದು ಸ್ಟಮಕ್ ಇಶ್ಯೂಸ್ ಇರ್ಬೋದು. ಸೊ ಆಟಿಸಮ್ ಇರೋರಲ್ಲಿ ಈ ತರ ಮಾಡ್ತಾರೆ, ಸ್ಪೆಸಿಫಿಕ್ ಆಗಿ ಡಯಟ್ಸ್ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ, ಅದರಿಂದ ಎಫೆಕ್ಟ್ ಇರುತ್ತೆ ಅಂತಾನು ಹೇಳಕ್ ಆಗಲ್ಲ. ಕೆಲವರಲ್ಲಿ GFCF ಡಯಟ್ ಫಾಲೋ ಮಾಡಿರೋರಲ್ಲಿ ಬಿಹೇವಿಯರ್ ಇಂಪ್ರೂವ್ಮೆಂಟ್ ಕಾಣಿಸಿದೆ, ಕೆಲವರಲ್ಲಿ ಏನು ಕಾಣಿಸೂ ಇಲ್ಲ. ಅಂದ್ರೆ ಒಬ್ಬರಿಂದ ಒಬ್ರಿಗೆ ಅದು ಬೇರೆ ಬೇರೆ ಆಗುತ್ತೆ ಅಂತ ಹೇಳಿದ್ರಿ. ಸೊ ಇದರಲ್ಲಿ ಈ ಆಟಿಸಮ್ ಅಲ್ಲಿ ಏನಾದರೂ ಸಂಶೋಧನೆಗಳು ನಡೀತಾ ಇದೆಯಾ ಇನ್ನು ಮುಂದೆ? ಇದರಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಏನಾದರೂ ಹೇಳು? ಹೌದು, ಸೊ ಸಾಕಷ್ಟು ರಿಸರ್ಚ್ ನಡೀತಿದೆ ಪ್ರಪಂಚದ ಎಲ್ಲ ಕಡೆ, ಇದ್ರ ಬಗ್ಗೆ ರಿಸರ್ಚ್ ನಡೀತಿದೆ. ಲೇಟೆಸ್ಟ್ ಆಗಿ ಇವಾಗ MRI ಸ್ಕ್ಯಾನ್ ಮಾಡ್ತಾರಲ್ಲ ಬ್ರೈನ್ದು. ಸೊ ಆಟಿಸಮ್ ಬ್ರೈನು ನಮ್ಮ ನ್ಯೂರೋಟಿಪಿಕಲ್ ಬ್ರೈನ್ ಅಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅನ್ನೋದು ನಡೀತಿದೆ. ಬಟ್ ಇನ್ನೂ ಎಕ್ಸಾಕ್ಟ್ಲಿ ಯಾಕೆ ಆಟಿಸಮ್ ಆಗತ್ತೆ, ಒಂದು ಸಿಂಗಲ್ ಕಾಸ್ ಅಂತ ಯಾರು ಐಡೆಂಟಿಫೈ ಮಾಡೋದಕ್ಕೆ ಆಗಿಲ್ಲ. ಬಟ್ ಸಾಕಷ್ಟು ರಿಸರ್ಚ್ ನಡೀತಿದೆ. ಇನ್ನೊಂದು ನನ್ನ ಒಂದು ಡೌಟ್, ಪರ್ಸನಲ್ ಡೌಟ್ ಏನಂತ ಹೇಳಿದ್ರೆ, ಈಗ ಕೆಲವೊಂದು ಈಗ ಮಗು ಭ್ರೂಣದಲ್ಲಿ ಇರುವಾಗಲೇ ಅಥವಾ ಪ್ರೆಗ್ನೆನ್ಸಿಯಲ್ಲಿ ಕಂಡು ಹಿಡಿತಾರೆ ಅವರ ಒಂದು ಏನಾದರೂ ಡಿಫಿಷಿಯನ್ಸಿ ಇದ್ರೆ ಅಂತ ಹೇಳಿ. ಸೊ ಇದೇನಾದರೂ ಕಂಡು ಹಿಡಿಲಿಕ್ಕೆ ಆಗುತ್ತಾ, ಈ ಒಂದು ಆಟಿಸಮ್ ಇದೆ ಅಂತ ಹೇಳಿ ಮಕ್ಕಳಲ್ಲಿ ಏನಾದ್ರು ಕಂಡುಹಿಡಿಯಲಿಕ್ಕೆ? ಆಟಿಸಮ್ ಇಲ್ಲ, ನಮ್ಮ ಈ ಡೌನ್ ಸಿಂಡ್ರೋಮ್ ಅಂದ್ರೆ ಬೌದ್ಧಿಕ ವಿಕಲತೆಯಲ್ಲಿ ಸಾಕಷ್ಟು ಕ್ಯಾಟಗರೀಸ್ ಇದೆ, ವಿಧಗಳಿದೆ. ಡೌನ್ ಸಿಂಡ್ರೋಮ್ ಇದೆ, ಫ್ರೆಜೈಲ್ ಎಕ್ಸ್ ಇದೆ. ಸೊ ಇದನ್ನ ಡೌನ್ ಸಿಂಡ್ರೋಮ್ ಫಾರ್ ಎಕ್ಸಾಂಪಲ್ ಕಂಡು ಹಿಡಿಬಹುದು. ಐ ಥಿಂಕ್ 5th ಮಂತ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಅವಾಗ ಗೊತ್ತಾಗತ್ತೆ ಈ ರೀತಿ ಡೌನ್ ಸಿಂಡ್ರೋಮ್ ಇದೆ ಅಂತೆಲ್ಲ ಗೊತ್ತಾಗತ್ತೆ. ಬಟ್ ಆಟಿಸಮ್ ಅದು ಹುಟ್ಟಾದ್ಮೇಲೆ ನಾವು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತೀವಲ್ಲ, ಮೈಲಿಗಳು, ಬೆಳವಣಿಗೆ ಮೈಲಿಗಳನ್ನು ನೋಡ್ಕೊಂಡು ಬಂದು ಮತ್ತೆ ಬೇರೆ ಗುಣಲಕ್ಷಣಗಳನ್ನು ನೋಡ್ಕೊಂಡೇ ಡಯಾಗ್ನೋಸ್ ಮಾಡೋದು. ಪ್ರೆಗ್ನೆನ್ಸಿಯಲ್ಲಿ ಇದನ್ನ ಡಯಾಗ್ನೋಸ್ ಮಾಡೋದಕ್ಕೆ ಆಗೋದಿಲ್ಲ ಸದ್ಯಕ್ಕೆ. ಉಡುಪಿ ಆಟಿಸಮ್ ಸೊಸೈಟಿ ಹಾಗೂ ನಿಮ್ಮ ಒಂದು ಈಶಾನ್ಯ ಇಂಡಿಯಾ ಫೌಂಡೇಶನ್ ಸಂಸ್ಥೆ ಏನು ಇದೆ, ಒಟ್ಟಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರಿ. ಸೊ ಇದು ಯಾವಾಗದಿಂದ ಮಾಡ್ತಾ ಇದೆ ಒಟ್ಟಾಗಿ, ಅಂದರೆ ಕೊಲಾಬ್ರೇಷನಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ, ಹಾಗೂ ಯಾವ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ನೀವು ಇಬ್ಬರು ಸೇರಿ ಮಾಡ್ತಾ ಇದ್ದೀರಾ, ಹೇಗೆ ಇದು? ಓಕೆ, ಸೊ ನಾವು 2021 ನಾನು ಮತ್ತು ನನ್ನ ತಂಡ, ನಮಗೆ ಒಂದು ಉದ್ದೇಶ ಏನಿತ್ತು ಅಂದರೆ, ಬೆಂಗಳೂರಲ್ಲಿ ಅವೇರ್ನೆಸ್ ಇದೆ, ಸಾಕಷ್ಟು ಸಂಸ್ಥೆಗಳಿದೆ, ಕೆಲಸ ನಡೀತಿದೆ. ಬಟ್ ಬೇರೆ ಕಡೆ ಹೇಗೆ ಅವೇರ್ನೆಸ್ನ ಇಂಪ್ರೂವ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಸೊ ಅವಾಗ ಆಟಿಸಮ್ ಸೊಸೈಟಿ ಆಫ್ ಉಡುಪಿಯ ಪರಿಚಯ ಆಯಿತು 2021. ಸೊ ನಮ್ಮ ಭಂಡಾರಿ ಸರ್ ಆಗಿರ್ಬೋದು, ಕೀರ್ತೇಶ್ ಸರ್ ಆಗಿರ್ಬೋದು, ಸೊ ಇವ್ರ ಜೊತೆ ಸೇರಿ ನಾವು ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ತರ ಮಾಡಿದ್ವಿ. ಹೇಗೆ ನಾವು ಅವೇರ್ನೆಸ್ ನ ಇಂಪ್ರೂವ್ ಮಾಡ್ಬೋದು, ಯಾರ್ಯಾರಲ್ಲಿ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗತ್ತೆ, ಅದು ಪಾಲಿಸಿ ಲೆವೆಲ್ ಚೇಂಜ್ ಆಗ್ಬೇಕು ಅಂದ್ರೆ ಸ್ಮಾಲ್ ಸ್ಟೆಪ್ಸ್ ತಗೋಬೇಕಾಗತ್ತೆ. ಸೊ ಹೇಗೆ ಮಾಡಬೇಕು ಅಂತ, ಸೊ ಆ ಥರ ಡಿಸ್ಕಷನ್ ಮಾಡಿ 2021 ಇಂದಾನೆ ನಾವು ಫಸ್ಟ್ ಸ್ಪೆಷಲ್ ಎಜುಕೇಟರ್ಸ್ಗೆ
ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಸ್ಪೆಷಲ್ ಎಜುಕೇಶನ್, ಎಸ್ಪೆಷಲಿ ಆಟಿಸಮ್ ಮಕ್ಕಳ ಜೊತೆ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಸೆಷನ್ ಮಾಡಿದ್ವಿ. ಅದಾದ್ಮೇಲಿಂದ ಇನ್ನೊಂದಿಷ್ಟು ಗವರ್ಮೆಂಟ್ ಸ್ಕೂಲ್ ಟೀಚರ್ಸ್ ಜೊತೆ ಮಾಡಿದ್ವಿ, ಸ್ಟೂಡೆಂಟ್ಸ್ ಜೊತೆ ಮಾಡಿದ್ವಿ. ಅದಾದ್ಮೇಲಿಂದ ಅನ್ಸ್ತು ಇದೆಲ್ಲ ಮಾಡಿದೀವಿ, ಬಟ್ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ಸ್, ಯಾಕೆಂದ್ರೆ ಅವರೇನೆ ಫೀಲ್ಡ್ ವರ್ಕ್ ಮಾಡೋದು, ಅವರೇನೆ ಫ್ಯಾಮಿಲೀಸ್ನೆಲ್ಲ ಮೀಟ್ ಮಾಡೋದು, ಸೊ ಅವ್ರ ಜೊತೆ ಮಾಡಬೇಕು ಅಂತ ಆಶಾ ವರ್ಕರ್ಸು, ಅಂಗನವಾಡಿ ಟೀಚರ್ಸು, VRW, MRW, ಸೊ ಈ ರೀತಿಯಾದ ಪ್ರತಿಯೊಬ್ಬರನ್ನು ನಾವು ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಜೊತೆ ಕೊಲ್ಯಾಬ್ರೇಟ್ ಮಾಡಿ ಐಡೆಂಟಿಫೈ ಮಾಡಿ ನಾವು ಒಂದೊಂದೇ ಅವೇರ್ನೆಸ್ ಸೆಷನ್ನ ಮಾಡ್ಕೊಂಡು ಬರ್ತಿದ್ದೀವಿ. ಓಕೆ, ನಿಮ್ಮ ಸ್ಕೂಲ್ ಟೀಚರ್ಸ್ ಆಗಲಿ ಮಕ್ಕಳೊಟ್ಟಿಗಾಗಲಿ ಯಾವ ರೀತಿಯಾಗಿ ನೀವು ಕೊಲಾಬ್ರೇಷನ್ ಮಾಡಿ, ಅಂದರೆ ಅವರಿಗೆ ಯಾವ ರೀತಿಯಾದ ಎಜುಕೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಸೊ ಟೀಚರ್ಸ್ಗೆ ಮಾಡೋದ್ರಿಂದಾಗಿ ಯಾವ ರೀತಿಯಾಗಿ ಒಂದು ರಿಸಲ್ಟ್ ಬರುತ್ತೆ ಅಂತೇಳಿ ಹೇಳ್ತೀರಾ? ಸೊ ಇವಾಗ ಸ್ಕೂಲ್ ಟೀಚರ್ಸ್ ಅಂದರೆ ನನ್ನ ಸಾರಿ ಟು ಡಿಸ್ಟರ್ಬ್ ಯು, ಯಾಕಂತ ಹೇಳಿದ್ರೆ ಸ್ಕೂಲ್ ಟೀಚರ್ಸ್ ಅಂದರೆ ನಾರ್ಮಲ್ ಸ್ಕೂಲಲ್ಲಿ ಮಕ್ಕಳು ಬರೋದು, ಸ್ಕೂಲಲ್ಲಿ ನಾರ್ಮಲ್ ಮಕ್ಕಳೇ ಬರ್ತಾರೆ. ಸೊ ಇವರಿಗೆ ಅಂದರೆ ಈ ಆಟಿಸಮ್ ಇರುವ ಮಕ್ಕಳಿಗೆ ಬೇರೆ ರೀತಿಯಾದಂತಹ ಒಂದು ಸ್ಕೂಲಿಗೆ ಕಳಿಸ್ಬೇಕಾ, ಅಥವಾ ನಾರ್ಮಲ್ ಸ್ಕೂಲ್ ಟೀಚರ್ಸಿಗೆ ಅಲ್ಲಿ ಮಕ್ಕಳು ಬರೋದಿಲ್ಲ, ಆಟಿಸಮ್ ಇರುವ ಮಕ್ಕಳು ಬರೋದೇ ಇಲ್ಲ ಅಲ್ವಾ? ಸೊ ಅವರಿಗೆ ಯಾವ ರೀತಿಯಾಗಿ ಇದು ಹೆಲ್ಪ್ ಆಗುತ್ತೆ? ಓಕೆ, ಸೊ ಆಟಿಸಮ್ ನಾನು ಅವಾಗಲೇ ಹೇಳ್ದಂಗೆ ಒಂದು ಸ್ಪೆಕ್ಟ್ರಮ್ ಡಿಸಾರ್ಡರ್. ಸೊ ಆಟಿಸಮ್ ಇರೋ ಮಕ್ಕಳು ನಾರ್ಮಲ್ ಸ್ಕೂಲಿಗೆ ಹೋಗೋದೇ ಇಲ್ವಾ ಅನ್ನೋದು ಅದು ತಪ್ಪದು, ಯಾಕೆಂದ್ರೆ ಹೋಗ್ಬೋದು, ಗೊತ್ತಿಲ್ಲದೇನೆ ಇರ್ಬೋದು. ಸೊ ಈ ಟೀಚರ್ಸ್ಗೆ ಅವೇರ್ನೆಸ್ ಮಾಡೋದ್ರಿಂದ ರೆಡ್ ಫ್ಲಾಗ್ ಸೈನ್ಸ್, ಅವ್ನಿಗೆ ಈ ರೀತಿಯಾದ ಪ್ರಾಬ್ಲಮ್ಸ್ ಇದೆ, ಸಂವಹನ ಮಾಡೋದಕ್ಕೆ ಕಷ್ಟ, ಸೊ ಈ ರೀತಿಯಾದ ಅವೇರ್ನೆಸ್ ಇದ್ರೆ ಅವರು ಹೆಲ್ಪ್ ಮಾಡ್ಬೋದು. ಇವಾಗ ನಾರ್ಮಲ್ ಸ್ಕೂಲಲ್ಲಿ ಏನಾಗುತ್ತೆ, ಈ ಮಕ್ಕಳು ಕೆಲವು ಸತಿ ಹೇಗಿರ್ತಾರೆ ಅಂದ್ರೆ ಬೇರೆಯವ್ರು ಬಂದು ರೇಗ್ಸೋದು, ಈ ರೀತಿಯಾದ ಬುಲ್ಲಿಂಗ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಟೀಚರ್ಸ್ಗೆ ಆ ಅವೇರ್ನೆಸ್ ಇದ್ರೆ ಹೇಗೆ ಅವನಿಗೆ ಹೆಲ್ಪ್ ಮಾಡಬೇಕು, ಅವ್ನು ಏನ್ ಹೇಳೋದಿಕ್ ಟ್ರೈ ಮಾಡ್ತೀಯಾನೆ, ಸೊ ಆ ರೀತಿ ನಾವು ಹೆಲ್ಪ್ ಮಾಡ್ಬೋದು. ಓಕೆ, ಹಾಗೆ ಮಕ್ಕಳಿಗೆ ಸಹ ಅದೇ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ ನೀವು ಹೇಳ್ತೀರಿ. ಯಾಕಂದ್ರೆ ಮಕ್ಕಳಿಗೆ ಅವೇರ್ನೆಸ್ ಕೊಡೋದ್ರಿಂದಾಗಿ ಅವರ ಸಹಪಾಠಿ ಯಾರಿಗೆ ಯಾವ ರೀತಿಯಾದ ಒಂದು ಆಟಿಸಮ್ ಇದೆ ಅಂತೇಳಿ ಅವರಿಗೆ ಕಂಡು ಹಿಡಿಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅಲ್ವಾ? ಸೊ ಹೀಗಾಗಿ ನೀವು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಉಡುಪಿ ಆಟಿಸಮ್ ಸೊಸೈಟಿ ಹಾಗೂ ಒಂದು ಈಶಾನ್ಯ ಇಂಡಿಯಾ ಫೌಂಡೇಶನ್ ಏನು ಹೇಳ್ತಾ ಇದ್ರಿ, ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ. ಮುಂದೆ ನಿಮ್ಮ ಏಮ್ ಏನಿದೆ? ಸೊ ಒಂದು ನಮ್ದು ಏಮ್ ಇರೋದೇನು ಅಂದ್ರೆ ಲೈವ್ಲಿಹುಡ್. ನಮ್ಗೆ ಎಜುಕೇಶನ್ ನಡೀತಾ ಇದೆ, NIOS ಮೂಲಕ ಹೆಲ್ಪ್ ಮಾಡೋದಾಗ್ಲಿ, ಅಥವಾ ಇನ್ಕ್ಲೂಸಿವ್ ಸ್ಕೂಲ್ಸ್ಗೆ ಅಪ್ರೋಚ್ ಮಾಡಿ ಹೆಲ್ಪ್ ಮಾಡೋದಾಗ್ಲಿ, ಸಾಕಷ್ಟು ವರ್ಕ್ ನಡೀತಿದೆ. ಬಟ್ ಲೈವ್ಲಿಹುಡ್ ಅಲ್ಲಿ ಆಪರ್ಚುನಿಟೀಸ್ ತುಂಬಾ ಕಡಿಮೆ ಇದೆ. ಆಟಿಸಮ್ಗಾಗ್ಲಿ ಅಥವಾ ಬೇರೆ ಡೆವಲಪ್ಮೆಂಟಲ್ ಡಿಸಬಿಲಿಟೀಸ್ ಇರೋ ಸ್ಟೂಡೆಂಟ್ಸ್ಗೆ ಆಪರ್ಚುನಿಟೀಸ್ ಕಡಿಮೆ ಇದೆ. ಸೊ ನಮ್ಮ ಒಂದು ಪ್ಲಾನ್ ಏನಂದ್ರೆ ಆ ಆಪರ್ಚುನಿಟೀಸ್ನ ಇನ್ಕ್ರೀಸ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಅವೇರ್ನೆಸ್. ಸೊ ಅವೇರ್ನೆಸ್ ಇಂಪ್ರೂವ್ ಆಗ್ತಿದ್ದಂಗೆನೆ ಜನ ವಿಲ್ಲಿಂಗ್ ಇರ್ತಾರೆ, ಇವನಿಗೆ ಈ ಕೆಲಸ ಮಾಡ್ಬೋದಾ, ಏನ್ ಮಾಡ್ಬೋದು, ಟ್ರೈ ಮಾಡೋಣ ಅನ್ನೋ ಆ ಓಪನ್ನೆಸ್ ಬರುತ್ತೆ. ಸೊ ನಮ್ಮ ಉದ್ದೇಶ ಲೈವ್ಲಿಹುಡ್ ಆಪರ್ಚುನಿಟೀಸ್ ಇನ್ಕ್ರೀಸ್ ಮಾಡೋದು. ಅಂದ್ರೆ ಒಬ್ಬ ಸಕ್ಸಸ್ ಆದ್ರೆ ಬೇರೆ ಪೇರೆಂಟ್ಸಿಗೂ ಸಹ ಒಂಥರ ಒಂದು ದುರುಪಿರುತ್ತೆ, ನನ್ನ ಮಗುನು ಈ ರೀತಿ ಮಾಡಬಹುದು ಅಂತೇಳಿ. ಓಕೆ, ನಮ್ಮ ಕಾರ್ಯಕ್ರಮದ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನೀವು ಏನಾದರೂ ಪ್ರೇಕ್ಷಕರಿಗೆ ಅಥವಾ ಪೇರೆಂಟ್ಸ್ಗಳಿಗೆ ಏನಾದರೂ ಒಂದು ಅಡ್ವೈಸ್ ಕೊಡ್ಲಿಕ್ಕೆ ಇದ್ರೆ ಹೇಳ್ಬೋದು. ಸೊ ಇನ್ಫ್ಯಾಕ್ಟ್ ಇವಾಗ ಈ ಪ್ರೋಗ್ರಾಮ್ ನಡೀತಿದೆಯಲ್ಲ ಇವು ಚಾನೆಲ್ ಜೊತೆ, ಇದು ಸಹ ನಮ್ಮ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಜೊತೆ ಕೊಲ್ಯಾಬ್ರೇಷನ್ ಇಂದಾನೇ ಆಗ್ತಿರೋದು. ಮೇನ್ ಉದ್ದೇಶನೇ ಅವೇರ್ನೆಸ್. ಎಲ್ಲರಿಗೂ ಸ್ವಲೀನತೆ ಬಗ್ಗೆ ಗೊತ್ತಿರಬೇಕು, ಯಾರನ್ನಾದ್ರೂ ನೋಡಿದಾಗ ಏನ್ ಮಾಡಬೇಕು, ಹೇಗೆ ಹೆಲ್ಪ್ ಮಾಡ್ಬೋದು, ಹೇಗೆ ಜಡ್ಜ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು, ಸ್ವಲೀನತೆ ಬಗ್ಗೆ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದಾನೇ ಈ ಕಾರ್ಯಕ್ರಮ ಸಹ ಮಾಡ್ತಿರೋದು. ಓಕೆ, ಇಷ್ಟೊತ್ತು ನಮ್ಮೊಂದಿಗೆ ಕುಳಿತು ಒಂದು ಸ್ವಲೀನತೆ ಅಥವಾ ಆಟಿಸಮ್ ಆಗಿರ್ಬೋದು, ಅಥವಾ ವರ್ಚುವಲ್ ಆಟಿಸಮ್ ಅಂದರೆ ಏನು, ಅಥವಾ ಇದು ಮಾನಸಿಕ ಕಾಯಿಲೆ ಅಲ್ಲ ಅಂತ ಹೇಳಿದ್ರಿ. ಸೊ ಎಲ್ಲ ವೀಕ್ಷಕರು ತಿಳ್ಕೊಳ್ಬೇಕಾದದ್ದು ಒಂದೇ, ಏನು ಅಂತ ಹೇಳಿದರೆ ಇದು ಮಾನಸಿಕ ಕಾಯಿಲೆ ಅಲ್ಲ, ಇದು ಒಂದು ಜೆನೆಟಿಕ್ ಪ್ರಾಬ್ಲಮಿಂದಾಗಿ ಬಂದಿರುವಂಥದ್ದು ಅಂತೇಳಿ ತಿಳ್ಕೊಳ್ಬೇಕು. ಹಾಗೂ ಈ ಒಂದು ಕಾರ್ಯಕ್ರಮದಿಂದಾಗಿ ನೀವೆಲ್ಲ ಅವೇರ್ ಆಗಿದ್ದೀರಿ ಅಂತೇಳಿ ನಾನು ತಿಳ್ಕೊಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಸ್ವಾತಿ ವೆಲ್ಲಾಲ್ ರಘುನಂದನ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ನಮಸ್ತೆ. ಇವಾಗ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ನಾವು ಡಾಕ್ಟರ್ ವಾಸುದೇವ್ ಎಸ್ ಇವರ ಒಂದು ಆಟಿಸಮ್ ಹಾಗೂ UDID ಬಗ್ಗೆ ಒಂದು ಮಾಹಿತಿಯನ್ನು ಕೇಳ್ಕೊಂಡು ಬರೋಣ.
ವಿರಾಮದ ನಂತರ ಯು ಚಾನಲ್ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವಾಗ ಡಾಕ್ಟರ್ ವಾಸುದೇವ್ ಎಸ್ ಅವರು ಆಟಿಸಮ್ ಹಾಗೂ UDID ಬಗ್ಗೆ ಏನು ಹೇಳಿದ್ದಾರೆ ಅಂತೇಳಿ ಮಾಹಿತಿಯನ್ನು ಕೇಳ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಈ ಉಡುಪಿ ಜಿಲ್ಲೆಯ ಆಟಿಸಮ್ ಸೊಸೈಟಿ ಹಾಗೂ ಉಡುಪಿಯ ಯು ಚಾನಲ್ನವರು ಸಾರ್ವಜನಿಕರಿಗೆ ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸುವಂತಹ ಒಂದು ಸಮಸ್ಯೆ, ಅದನ್ನು ನಾವು ಇಂಗ್ಲೀಷ್ನಲ್ಲಿ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅಂದರೆ ನರವ್ಯೂಹದ ಬೆಳವಣಿಗೆ ಸಮಯದಲ್ಲಿ ಆಗುವಂಥ ಒಂದು ಸಮಸ್ಯೆ. ಹೇಗೆ ನಾವು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ, ಕೆಲವೊಂದು ಮಕ್ಕಳಲ್ಲಿ ಈ ಬುದ್ಧಿಮಾಂದ್ಯತೆಯನ್ನು ಕಂಡುಕೊಳ್ತೇವೆ. ಬುದ್ಧಿಮಾಂದ್ಯತೆ ಅಂತ ಹೇಳಿದರೆ ಮೆದುಳಿನ ಬೆಳವಣಿಗೆಯಲ್ಲಿ ಆಗುವಂಥ ಕುಂಠಿತ ಅಥವಾ ಡಿಲೇ ಇನ್ ಡೆವಲಪ್ಮೆಂಟ್ ಆಫ್ ಬ್ರೈನ್ ಅಂತ ಹೇಳ್ತೀವಿ. ಅದನ್ನು ನಾವು ಮೆಂಟಲ್ ರಿಟಾರ್ಡೇಷನ್ ಅಥವಾ ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ರೀತಿಯ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಅಥವಾ ಸ್ಥಳೀನತೆ ಅಂದರೆ ಮಕ್ಕಳು ತಾವಾಗಿಯೇ ಇರುವಂಥದ್ದು, ಅಥವಾ ತಂದೆ ತಾಯಿಯರ ಜೊತೆಯಲ್ಲಿ ಹೆಚ್ಚಾಗಿ ಮಿಂಗಲ್ ಆಗೋದಿಲ್ಲ ಅಥವಾ ಜೊತೆಯಲ್ಲಿ ಇರುವುದಿಲ್ಲ, ಅವರಷ್ಟಕ್ಕೆ ಅವರು ಇರುವಂಥದ್ದು, ಕೆಲವೊಂದು ಹಾಗೆ ಬೇರೆ ಬೇರೆ ನಡವಳಿಕೆಯ ಸಮಸ್ಯೆಗಳಿರ್ತದೆ. ಸೊ ಇದನ್ನು ನಾವು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಇದು ಯಾಕೆ ಮುಖ್ಯ ಅಂತ ಹೇಳಿದರೆ, ಈ ಸಮಸ್ಯೆಯನ್ನು ಈ ಇಂಟೆಲೆಕ್ಚುವಲ್ ಡಿಸಾರ್ಡರ್ ಇರ್ಬೋದು ಅಥವಾ ಆಟಿಸಮ್ ಡಿಸಾರ್ಡರ್ ಇರ್ಬೋದು, ಇದನ್ನು ನಾವು ಪ್ರಾಥಮಿಕ ಹಂತದಲ್ಲೇ, ಅಂದರೆ ಮಕ್ಕಳು ಚಿಕ್ಕವರು ಇರುವಾಗಲೇ, ಸಾಮಾನ್ಯವಾಗಿ 1-2 ವರ್ಷಕ್ಕೆ ಸಾಧಾರಣವಾಗಿ ಹೆತ್ತವರಿಗೆ ಗೊತ್ತಾಗ್ತದೆ. ಅಂದರೆ ಈ ಮಕ್ಕಳು ಬೇರೆ ಮಕ್ಕಳ ರೀತಿಯಲ್ಲಿ ವರ್ತಿಸ್ತಾ ಇಲ್ಲ, ಇವರಲ್ಲಿ ಏನೋ ಒಂದು ಸಣ್ಣ ನ್ಯೂನ್ಯತೆ ಇದೆ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಲ್ಲೇ ವೈಜ್ಞಾನಿಕವಾಗಿ ಏನೋ ಹೇಳ್ತದೆ ಅಂದರೆ ಸುಮಾರು 1 ವರ್ಷದಲ್ಲಿಯೇ ಕೆಲವೊಂದು ಲಕ್ಷಣಗಳು ಕಾಣಿಸ್ತದೆ ಅಂಥೇಳಿ. ಸೊ ಹಾಗೆ ಮುಂದೆ ಮುಂದೆ ಬರ್ತಾ ಇದ್ದಾಗ, ಯಾಕಂದರೆ 3, 4, 5 ವರ್ಷದ ನಂತರ ನಾವು ಅದನ್ನು ಪತ್ತೆ ಹಚ್ಚಿದರೆ ಅದನ್ನು ಸರಿಪಡಿಸುವಂಥದ್ದು, ಅದಕ್ಕೆ ಚಿಕಿತ್ಸೆ ಕೊಡುವಂಥದ್ದು, ಮಕ್ಕಳು ಸಹ ಆ ಚಿಕಿತ್ಸೆಗೆ ಸ್ಪಂದಿಸುವಂಥ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಸಮಸ್ಯೆ ಇದ್ದಲ್ಲಿ ಅದನ್ನು ನಾವು ಬೇಗನೆ, ಅಂದರೆ ಸುಮಾರು 1 ವರ್ಷ 2 ವರ್ಷದ ಆ ಮಕ್ಕಳಲ್ಲಿ ನಾವು ಅದನ್ನು ಪತ್ತೆ ಹಚ್ಚಿದಾಗ ಅದಕ್ಕೆ ಸರಿಯಾದಂಥ ಚಿಕಿತ್ಸೆ ನೀಡಿದಲ್ಲಿ ಮಕ್ಕಳು ಗುಣಮುಖರಾಗಿ ಬೇರೆ ಮಕ್ಕಳ ರೀತಿಯಲ್ಲಿ ಅವರ ಜೊತೆಯಲ್ಲಿ ಒಡನಾಡಿಕೊಂಡು ಆ ಕಲಿಕೆಯ ಸಮಸ್ಯೆ ಇದ್ದರೂ ಸಹ ಅದನ್ನು ಸಹ ಸಾಧ್ಯ ಆದಷ್ಟು ಮಟ್ಟಿಗೆ ಅವರಿಗೆ ಯಾವ ರೀತಿಯಲ್ಲಿ ಕಲಿಸಬೇಕು ಅದಕ್ಕೆ ತಜ್ಞರಿರ್ತಾರೆ, ಆ ರೀತಿಯಲ್ಲಿ ಕಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಯು ಚಾನಲ್ನವರು ಹಾಗೂ ಉಡುಪಿಯ ಈ ಆಟಿಸಮ್ ಸೊಸೈಟಿಯವರು ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನೀಡುವ ಕುರಿತು ನನ್ನನ್ನು ಕೋರಿಕೊಂಡಿದ್ದಾರೆ. ನಾನು ಡಾಕ್ಟರ್ ವಾಸುದೇವ್, ಉಡುಪಿ ಜಿಲ್ಲಾ ಆಸ್ಪತ್ರೆಯ ನಿವಾಸಿ ವೈದ್ಯಾಧಿಕಾರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾನು ಉಡುಪಿಯ ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಮೊದಲು ಮಾನಸಿಕ ತಜ್ಞರಾಗಿದ್ದೇನೆ. ಈಗಲೂ ಸಹ ಮಾನಸಿಕ ತಜ್ಞ ಹಾಗೂ ನಿವಾಸಿ ವೈದ್ಯಾಧಿಕಾರಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಹಲವಾರು ಮಾಹಿತಿಗಳನ್ನು, ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಗಳು, ಈ ಸಮಸ್ಯೆ ಅಂದರೆ ಏನು, ಈ ಸಮಸ್ಯೆ ಇರುವಂತಹ ಮಕ್ಕಳಿಗೆ ಸರ್ಕಾರದಿಂದ ಯಾವ ರೀತಿ ಸೌಲಭ್ಯಗಳಿರ್ತದೆ, ಈ ಸಮಸ್ಯೆಗಳ ಬಗ್ಗೆ ಹೆತ್ತವರು ಏನೆಲ್ಲ ತಿಳಿದುಕೊಳ್ಬೇಕು, ಯಾವ ರೀತಿಯಲ್ಲಿ ಸರ್ಕಾರದ ಸೇವೆಗಳನ್ನು ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಸೊ ಹಾಗೆ ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇರುವಂಥ ಮಕ್ಕಳಿಗೆ ನಮ್ಮ ಭಾರತ ಸರ್ಕಾರದ ಒಂದು ಕಾಯ್ದೆ ಇದೆ, ರೈಟ್ ಟು ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ, RPWD ಆ್ಯಕ್ಟ್ ಅಂತ 2016ರಲ್ಲಿ ಒಂದು ಭಾರತ ಸರ್ಕಾರದ ಕಾನೂನು ಬಂದಿದೆ. ಸೊ ಅಂದರೆ ಈ ಕಾನೂನು ವಿಶೇಷ ಚೈತನ್ಯ ಮಕ್ಕಳು ಅಥವಾ ಅಂಗವಿಕಲತೆ ಇರುವವರಿಗೆ ಯಾವ ರೀತಿಯ ಸೌಲಭ್ಯವನ್ನು ಕೊಡಬೇಕು, ಯಾವ ರೀತಿಯ ಪ್ರಮಾಣ ಪತ್ರವನ್ನು ಸರ್ಕಾರದಿಂದ ನೀಡಬೇಕು ಅನ್ನುವಂಥ ಎಲ್ಲ ಒಂದು ಗೈಡ್ಲೈನನ್ನು ಸರ್ಕಾರ ಮಾಡಿದೆ. ಸೊ ಈ ಕಾನೂನಿನ ಪ್ರಕಾರ ಏನಂತ ಹೇಳಿದರೆ, ವಿಶೇಷ ಚೈತನ್ಯ ಅಥವಾ ಅಂಗವಿಕಲತೆ ಇದ್ದವರು ಅವರ ಹಕ್ಕನ್ನು ಅವರು ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯವನ್ನು ಕೇಳುವಂಥದ್ದು ಅವರ ಹಕ್ಕಾಗಿರ್ತದೆ. ಸೊ ಅವರಿಗೆ ನಾವು ಬೇರೆ ಸಮಾಜದಲ್ಲಿ ಬೇರೆ ಎಲ್ಲ ವ್ಯಕ್ತಿಗಳ ರೀತಿಯಲ್ಲಿ ಅವರು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂಥದ್ದು ಅವರ ಹಕ್ಕು. ಅದು ವಿದ್ಯಾಭ್ಯಾಸ ಇರ್ಬೋದು ಅಥವಾ ಬೇರೆ ಬೇರೆ ಸರ್ಕಾರದ ಏನು ಸೌಲಭ್ಯ ಇರ್ಬೋದು, ಪ್ರಯಾಣ ಇರ್ಬೋದು, ರೈಲ್ವೆ ಪ್ರಯಾಣ ಇರ್ಬೋದು, ಅಥವಾ ಬಸ್ನ ಪ್ರಯಾಣ ಇರ್ಬೋದು, ಅಥವಾ ಕೆಲಸದಲ್ಲಿ ಅವರಿಗೆ ರಿಸರ್ವೇಷನ್ ಇರ್ಬೋದು, ಈ ಎಲ್ಲ ಈ ಸೌಲಭ್ಯಗಳನ್ನು ಅವರು ಪಡೆಯಲು ಅರ್ಹರಿರ್ತಾರೆ. ಸೊ ಈ ನಿಟ್ಟಿನಲ್ಲಿ RPWD ಆ್ಯಕ್ಟ್ ಅಂತ ನಾವು ಏನು ಹೇಳ್ತೇವೆ,
ಪರ್ಸನ್ ವಿತ್ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸೆಬಿಲಿಟಿ ಆ್ಯಕ್ಟ್ 2016 ಆ್ಯಕ್ಟಲ್ಲಿ ಏನಾಗಿದೆ, ಮೊದಲಿನ ಆ್ಯಕ್ಟಲ್ಲಿ 7 ಕಾಯಿಲೆಗಳಿಗೆ ಮಾತ್ರ ಈ ಆ್ಯಕ್ಟಲ್ಲಿ ಬಂದಿತ್ತು. ಆದರೆ 2016ರಲ್ಲಿ ಭಾರತ ಸರ್ಕಾರ ತಂದಂಥ ಆ್ಯಕ್ಟ್ನಲ್ಲಿ ಸುಮಾರು 21 ಅಂಗವಿಕಲತೆಯನ್ನು ಇದರಲ್ಲಿ ಇದೆ. ಸೊ 21 ಈ ಅಂಗವಿಕಲತೆಯಲ್ಲಿ ಈ ಮಾನಸಿಕ ಸಂಬಂಧಪಟ್ಟದ್ರಲ್ಲಿ ಏನಂತೇಳಿದರೆ ಮಾನಸಿಕ ಕಾಯಿಲೆ ಇರ್ಬೋದು, ಅಥವಾ ಬುದ್ಧಿಮಾಂದ್ಯತೆ ಅಥವಾ ಇಂಟೆಲೆಕ್ಚುವಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಹಾಗೆ ನಾವು ಇನ್ನೊಂದು ಬರುವಂಥದ್ದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಅಂತ. ಈ 4 ಮಾನಸಿಕ ಸಂಬಂಧಪಟ್ಟ, ಮನಸ್ಸಿನ ಸಂಬಂಧಪಟ್ಟ ಅಥವಾ ಈ ಮೆದುಳಿನ ಬೆಳವಣಿಗೆಗೆ ಸಂಬಂಧಪಟ್ಟದ್ದು 3: ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇರ್ಬೋದು, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್ ಇರ್ಬೋದು, ಅಥವಾ ಇಂಟೆಲೆಕ್ಚುವಲ್ ಡಿಸಾರ್ಡರ್. ಇವು 3 ಮೆದುಳಿನ ಬೆಳವಣಿಗೆ ಸಂಬಂಧಪಟ್ಟಂಥದ್ದು. ಆ ನಂತರದಲ್ಲಿ ಬರುವಂಥ ಮಾನಸಿಕ ಕಾಯಿಲೆಗಳು, ಈ ಮಾನಸಿಕ ಕಾಯಿಲೆಗೆ ಇರುವಂಥ ವ್ಯಕ್ತಿಗಳಿಗೆ ಇರುವಂಥ ಈ ಅಂಗವಿಕಲತೆ ಏನಿದೆ, ಅವರಿಗೆ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಇವರನ್ನು ಸಹ ಈ ಆ್ಯಕ್ಟಲ್ಲಿ ಇನ್ಕ್ಲೂಡ್ ಮಾಡಿದರೆ. ಇವರಿಗೂ ಸಹ ಸರ್ಕಾರದಿಂದ ಬೇರೆ ಅಂಗವಿಕಲ ವ್ಯಕ್ತಿಗಳಿಗೆ ಅಥವಾ ವಿಶೇಷ ಚೈತನ್ಯ ವ್ಯಕ್ತಿಗಳಿಗೆ ಏನು ಸೌಲಭ್ಯ ಬರ್ತದೆ, ಆ ಸೌಲಭ್ಯಕ್ಕೆ ಸಹ ಇವರೆಲ್ಲರೂ ಸಹ ಈ 4 ಸಮಸ್ಯೆಗಳ ಇರುವಂತಹ ವ್ಯಕ್ತಿಗಳು ಸಹ, ಮಕ್ಕಳು ಆಗಲಿರಲಿ ಅಥವಾ ದೊಡ್ಡವರಾಗಿರಲಿ, ಇವರೆಲ್ಲರೂ ಸಹ ಈ ಕಾಯ್ದೆಯ ಅಡಿಯಲ್ಲಿ ಯಾವುದೇ ಸೌಲಭ್ಯಕ್ಕೆ, ಸರ್ಕಾರದ ಸೌಲಭ್ಯಕ್ಕೆ ಅರ್ಹರಾಗಿರ್ತಾರೆ. ಒಂದನೇದಾಗಿ. ಸೊ ಇವತ್ತಿನ ದಿನ ನಾವು ಪ್ರಮುಖವಾಗಿ ಏನಂತ ಹೇಳಿದರೆ ಈ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಚ್ಛೆಪಡ್ತೇವೆ. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಲ್ಲೇ ಬರ್ತದೆ, ಈಗಾಗಲೇ ನಾನು ಹೇಳಿದ್ದೇನೆ. ಸೊ ಈ ಸಮಸ್ಯೆ ಇರುವಂಥ ಮಕ್ಕಳು ಸಾಧಾರಣವಾಗಿ 1-2 ವರ್ಷದ ಮಕ್ಕಳಲ್ಲಿ ಏನಾಗುತ್ತೆ, ಈ ಮಕ್ಕಳು ಬೇರೆಯವ್ರ ಜೊತೆಗೆ ಮಿಂಗಲ್ ಆಗ್ತಾರೆ. ತಂದೆ ತಾಯಿಯವರು ನಕ್ಕಿದರೆ ಅದಕ್ಕೆ ಸರಿಯಾಗಿ ಅಂದರೆ ತಂದೆ ತಾಯಿಯವರು ನಕ್ಕಿದರೆ ಅಥವಾ ಕರೆದ್ರೆ ಸರಿಯಾಗಿ ಬೇರೆ ನಾರ್ಮಲ್ ಇರುವಂಥ ಮಕ್ಕಳು ಏನು ಮಾಡ್ತಾರೆ, ಸರಿಯಾಗಿ ಅವರು ಎಕ್ಸ್ಪ್ರೆಷನ್ ಕೊಡ್ತಾರೆ. ಆದರೆ ಈ ಆಟಿಸಮ್ ಇರುವ ಮಕ್ಕಳು ತಂದೆ ತಾಯಿ ಕರೆದ್ರೆ ಕೇಳಿಸೋದಿಲ್ಲ, ಅಥವಾ ಅವ್ರದ್ದೇ ಒಂದು ಲೋಕದಲ್ಲಿ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಅಥವಾ ಕೆಲವೊಮ್ಮೆ ಏನಂತ ಹೇಳಿದರೆ ಮೇಲೆ ನೋಡುವಂಥದ್ದು, ಏನು ಈ ಫ್ಯಾನ್ ತಿರುಗ್ತಾ ಇದ್ದರೆ ಅದನ್ನೇ ನೋಡ್ತಾ ಇರ್ತಾರೆ. ಅಥವಾ ಕೆಲವೊಮ್ಮೆ ವಿಚಿತ್ರ ಶಬ್ದಗಳನ್ನು ಮಾಡ್ತಾ ಇರ್ತಾರೆ. ಸೊ ಅಥವಾ ಯಾವುದಾದ್ರೂ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಕುಟುಂಬದವರು ಬೇರೆ ಅಣ್ಣ ತಮ್ಮ ಅಥವಾ ಮಕ್ಕಳ ಅಣ್ಣ ತಮ್ಮ ಯಾರಾದರೂ ಆಟ ಆಡ್ತಾ ಇದ್ದರೆ ಆ ಮಕ್ಕಳ ಜೊತೆ ಆಟ ಆಡೋದಿಲ್ಲ, ಮಿಂಗಲ್ ಆಗೋದಿಲ್ಲ. ಸೊ ಕೆಲವೊಮ್ಮೆ ಬೇರೆ ಶಬ್ದಗಳನ್ನು ಮಾಡುವಂಥದ್ದು. ಸೊ ಈ ಕೆಲವೊಂದು ಲಕ್ಷಣಗಳನ್ನು ಕಂಡಾಗ ಇದನ್ನು ನಾವು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೊ ಇದು ಪ್ರಾಥಮಿಕ ಹಂತದಲ್ಲಿ ಸಮಸ್ಯೆಗಳು ಬಂದಾಗ ಈ ಹಂತದಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಹೆತ್ತವರು ನಿಮಗೆ ಸಾಧಾರಣವಾಗಿ ಗೊತ್ತಾಗ್ತದೆ. ಅಂದರೆ ಈ ಆಟಿಸಮ್ ಸ್ಪೆಕ್ಟ್ರಮ್ ಇರುವ ಮಕ್ಕಳಿಗೂ ನಿಮ್ಮ ನಾರ್ಮಲ್ ಮಕ್ಕಳು, ಬೇರೆ ನಿಮಗೆ ದೊಡ್ಡ ಮಗು ಇರ್ಬೋದು ಅಥವಾ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಈ ಚಿಕ್ಕ ಮಗುವಿಗೆ ಸಮಸ್ಯೆ ಇದ್ದಾಗ ನಿಮಗೆ ಗೊತ್ತಾಗ್ತದೆ ಆ ಮಗು ದೊಡ್ಡ ಮಕ್ಕಳ ರೀತಿಯಲ್ಲಿ ವರ್ತಿಸ್ತಾ ಇಲ್ಲ, ಏನೋ ಸ್ವಲ್ಪ ವ್ಯತ್ಯಾಸ ಇದೆ ಅನ್ನುವಂಥದ್ದು ನಿಮಗೆ ಕಂಡು ಬಂದಾಗ ಕೂಡಲೇ ನೀವು ಹತ್ತಿರದ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಅಥವಾ ನಿಮಗೆ ಯಾವುದೇ ಇಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಡಾಕ್ಟರ್ ಭಂಡಾರಿಯವರಿದ್ದಾರೆ, ಬಾಳಿಗ ಆಸ್ಪತ್ರೆಯಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆ ಇದೆ. ಅದೇ ರೀತಿಯಲ್ಲಿ ಕುಂದಾಪುರದಲ್ಲಿ DMHP ಪ್ರೋಗ್ರಾಮ್ನಲ್ಲಿ ಒಬ್ಬರೊಬ್ಬರು ಮಾನಸಿಕ ತಜ್ಞರು ಹೋಗ್ತಾ ಇರ್ತಾರೆ, ಕುಂದಾಪುರ, ಕಾರ್ಕಳ. ಸೊ ಯಾವುದೇ ಮಾನಸಿಕ ತಜ್ಞರನ್ನು ನೀವು ಕೂಡಲೇ ಸಂಪರ್ಕಿಸ್ಬೋದು. ಅದ್ರ ಜೊತೆಯಲ್ಲಿ ನಿಮಗೆ ಮಾನಸಿಕ ತಜ್ಞರು ಹತ್ರ ಹೋಗಲಿಕ್ಕೆ ಸ್ವಲ್ಪ ಹಿಂಜರಿಕೆ ಆದರೆ ನೀವು ಮಕ್ಕಳ ತಜ್ಞರಲ್ಲಿ ಸಹ ಹೋಗ್ಬೋದು. ಅವರು ಸಹ ಈ ಕಾಯಿಲೆಯನ್ನು ಗುರುತಿಸ್ತಾರೆ. ಈ ಮಕ್ಕಳಿಗೆ ಏನಾದರೂ ವ್ಯತ್ಯಾಸಗಳಿದ್ದರೆ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ನ ಈ ಲಕ್ಷಣಗಳಿದ್ದರೆ ಮಕ್ಕಳ ತಜ್ಞರು ಸಹ ಇದನ್ನು ಗುರುತಿಸಲಿಕ್ಕೆ ಅವರಿಗೆ ಒಂದು ನಾಲೆಜ್ ಇರ್ತದೆ, ಅಥವಾ ಅವರಿಗೆ ಅದರ ಬಗ್ಗೆ ವಿಶೇಷ ಜ್ಞಾನ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಏನಂದರೆ ಹೆತ್ತವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದರೆ, ಯಾವುದೇ ರೀತಿ ಹಿಂಜರಿಕೆಯನ್ನು ಮಾಡ್ಕೊಳ್ಬೇಡಿ. ಮಕ್ಕಳಲ್ಲಿ ಯಾವಾಗ ನೀವು ವ್ಯತ್ಯಾಸ ಅಥವಾ ಬೇರೆ ಮಕ್ಕಳಿಗೆ ಹೋಲಿಸಿದರೆ, ನಿಮ್ಮ ಪಕ್ಕದ ಮನೆ ಮಕ್ಕಳಿರ್ಬೋದು ಅಥವಾ ನಿಮ್ಮ ಮಕ್ಕಳ ಹಿರಿಯ ಮಕ್ಕಳಿರ್ಬೋದು, ಆ ಮಕ್ಕಳಿಗೆ ಹೋಲಿಸಿದರೆ ಈ 2-3 ವರ್ಷದಲ್ಲಿ ಆ ಹಂತದಲ್ಲೇ ಗೊತ್ತಾಗುತ್ತೆ ನಿಮಗೆ. ಆ ಮಕ್ಕಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ, ಅಥವಾ 4-5 ವರ್ಷ ಆಗ್ತಾ ಇರುವಾಗಲೂ ಸಹ ಸರಿಯಾಗಿ ಮುಖಕ್ಕೆ ಕೊಟ್ಟು ಮಾತಾಡೋದಿಲ್ಲ, ಅಥವಾ ಏನಾದರೂ ಬೇಕಾದರೆ ಅಲ್ಲಿ ಹೋಗಿ ತೆಗೆದುಕೊಂಡು ಬರುವುದಿಲ್ಲ, ಅಥವಾ ಏನಾದರೂ ಆಟ ಆಡಲಿಕ್ಕೆ ಕೊಟ್ಟರೆ ಸಾಧಾರಣವಾಗಿ ಕಾರ್ ಕೊಟ್ಟರೆ ಕಾರನ್ನು ಆಟ ಆಡೋದು ಬಿಟ್ಟು ಚಕ್ರವನ್ನೇ ತಿರ್ಸ್ತಾ ಇರ್ತಾರೆ. ಸೊ ಈ ರೀತಿ ಏನಾದರೂ ವ್ಯತ್ಯಾಸಗಳು ಅಂದರೆ ನೀವು ವ್ಯತ್ಯಾಸ ಒಮ್ಮೊಮ್ಮೆ ಒಂದೊಂದು ಮಕ್ಕಳು ಒಂದು ರೀತಿ ಮಾಡ್ತಾರೆ, ಆದರೆ ಪ್ರತಿದಿನ ಯಾವಾಗಲೂ ಈ ರೀತಿ ಅವರ ನಡವಳಿಕೆ ವ್ಯತ್ಯಾಸ ಕಂಡು ಬಂದಾಗ ಕೂಡಲೇ ನಿಮ್ಮ ಹತ್ತಿರದ
ವೈದ್ಯರಲ್ಲಿ, ಅಂದರೆ ಮಾನಸಿಕ ತಜ್ಞರಿರ್ಬೋದು ಅಥವಾ ಮಕ್ಕಳ ತಜ್ಞರಿರ್ಬೋದು, ಇವರಲ್ಲಿ ನೀವು ತೋರಿಸಿ ಒಂದು ಸರಿ ಮಕ್ಕಳನ್ನು ನಡವಳಿಕೆ ಅಥವಾ ಅವರು ನಿಮಗೆ ಅದ್ರ ಬಗ್ಗೆ ಮಕ್ಕಳಿಗೆ ಸಮಸ್ಯೆ ಇದೆಯೇ ಇಲ್ಲೋ ಎನ್ನುವಂಥದ್ದನ್ನು ಮೊದಲನೇದಾಗಿ ಖಚಿತಪಡಿಸ್ಕೊಳ್ಬೇಕು. ಒಂದು ಈ ಖಚಿತಪಡಿಸ್ಕೊಳ್ಳೋದ್ರಿಂದ ಏನಂತ ಹೇಳಿದರೆ ನೀವಾಗಲಿ ಅಥವಾ ನಾನಾಗಲಿ ಯಾರೇ ಆಗಲಿ ಅದರಿಂದ ಹಿಂಜರಿಕೆ ಬೇಡ. ಯಾಕಂದರೆ ಮಕ್ಕಳಿಗೆ ಒಂದು ಸರಿ ನೀವು ಮಾನಸಿಕ ತಜ್ಞರ ಹತ್ರ ಕರ್ಕೊಂಡು ಹೋದ ಕೂಡಲೇ ಅವ್ರಿಗೇನೋ ಒಂದು ಟ್ಯಾಬು ಅಥವಾ ಇದಾಗ್ತದೆ ಸಮಾಜದಲ್ಲಿ ಅನ್ನುವಂಥದ್ದು ಏನು ಬೇಡ, ಅಥವಾ ನನ್ನ ಮಗು ಏನೋ ಕಳ್ಕೊಂಡಿದೆ ಅನ್ನುವಂತಹ ಯಾವುದೇ ಒಂದು ನೀವು ಸಮಸ್ಯೆಗಾಗಲಿ ಅಥವಾ ಯಾವುದೇ ಒಂದು ಮನಸ್ಸಿಗೆ ನೋವನ್ನು ಮಾಡಿಕೊಳ್ಳುವಂಥದ್ದು ಬೇಡ. ಯಾಕೆ ಅಂತೇಳಿ ನಾನು ಹೇಳ್ತಾ ಇರುವಂಥದ್ದು, ಕೆಲವು ಮಕ್ಕಳಲ್ಲಿ ಆಟಿಸಮ್ ಅನ್ನುವಂಥದ್ದು ಅಲ್ಪ ಪ್ರಮಾಣದಲ್ಲಿ ಅಥವಾ ಜಾಸ್ತಿ ಗಂಭೀರತೆಯಲ್ಲಿ ಇರುವುದಿಲ್ಲ, ಸಣ್ಣ ರೀತಿಯಲ್ಲಿರ್ತದೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಅದಕ್ಕೆ ಸಂಬಂಧಪಟ್ಟ ತಜ್ಞರಿಂದ ಒಂದು ಸಲಹೆ ತಗೊಂಡಾಗ ಅದಕ್ಕೆ ಬೇರೆ ಬೇರೆ ರೀತಿಯ ವಿಶೇಷ ಇದಿರ್ತದೆ. ಅಂದರೆ ಅವರು ಬೇರೆ ಬೇರೆ ರೀತಿಯ ಕೌನ್ಸಿಲಿಂಗ್ ಮಾಡ್ತಾರೆ. ಮಕ್ಕಳ ಈ ಮುಖ ಕೊಟ್ಟು ನೋಡುವಂಥ ಒಂದು ಪ್ರಕ್ರಿಯೆಗೆ ಅವರು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಅದಕ್ಕೆ ಸರಿಯಾದಂಥ ಸೈಕಾಲಜಿಸ್ಟ್ ಇರ್ತಾರೆ, ಆಕ್ಯುಪೇಷನಲ್ ಥೆರಪಿಸ್ಟ್ ಇರ್ತಾರೆ. ಸೊ ಇವರೆಲ್ಲ ತಂಡದಿಂದ ಏನಾಗುತ್ತೆ, ಆ ಮಕ್ಕಳನ್ನು ಬೇರೆ ಮಕ್ಕಳ ರೀತಿಯಲ್ಲಿ ಅವ್ರ ಜೊತೆಗೆ ಮಿಂಗಲ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಗ್ರೂಪ್ ಥೆರಪೀಸು ಈ ಥರದ್ದೆಲ್ಲ ಇರ್ತದೆ. ಸೊ ಈ ಪ್ರಾರಂಭಿಕ ಹಂತದಲ್ಲಿ ನೀವು ಅದನ್ನು ಪತ್ತೆ ಹಚ್ಚಿದಾಗ ಏನಾಗುತ್ತೆ, ಮಕ್ಕಳು ಒಂದು 4-5 ವರ್ಷ ಬರುವಾಗ ಬೇರೆ ಮಕ್ಕಳ ರೀತಿಯಲ್ಲಿ ಸಹ ಶಾಲೆಗೆ ಹೋಗ್ಬೋದು, ಬೇರೆ ಕುಟುಂಬದವ್ರ ಜೊತೆ ಸೇರ್ಬೋದು, ಅಥವಾ ಬೇರೆ ಹತ್ತಿರದ ಪಕ್ಕದ ಮನೆಯ ಎಲ್ಲ ಮಕ್ಕಳ ಜೊತೆಗೆ ಸೇರ್ಬೋದು, ಆಟ ಆಡಲಿಕ್ಕೂ ಸಹ ಹೋಗ್ಬೋದು. ಸೊ ಇದನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಅಥವಾ ಹೆತ್ತವರಿಗೆ ವಿಶೇಷವಾಗಿ ನೀವು ಇದನ್ನು ಪ್ರಾಥಮಿಕ ಹಂತದಲ್ಲೇ ನೀವು ಪತ್ತೆ ಹಚ್ಚಿ ಅದನ್ನು ತಜ್ಞರಲ್ಲಿ ಒಂದು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಮೊದಲನೇದಾಗಿ ಈಗ ಪತ್ತೆ ಹಚ್ಚಿದ ಮೇಲೆ ಏನೇನು ಮಾಡ್ತಾರೆ ತಜ್ಞರು ಅನ್ನುವಂಥದ್ದು ನಿಮಗೆ ಅವರು ಸರಿಯಾಗಿ ಮಾಹಿತಿಯನ್ನು ಕೊಡ್ತಾರೆ. ಅವರು ಹೇಳಿದ ಮಾಹಿತಿ ಪ್ರಕಾರ ನೀವು ಅವ್ರು ಏನು ಹೇಳ್ತಾರೆ, ಕೌನ್ಸಿಲಿಂಗಿಗೆ ಬರಲಿಕ್ಕೆ ಹೇಳ್ತಾರೆ, ಆಕ್ಯುಪೇಷನಲ್ ಥೆರಪಿಗೆ ಹೇಳ್ತಾರೆ, ಅದನ್ನು ಅವ್ರು ಯಾವ ರೀತಿ ಸಲಹೆಯನ್ನು ಕೊಡ್ತಾರೆ ಆ ಸಲಹೆಯನ್ನು ಸರಿಯಾಗಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಹೆತ್ತವರಾಗಿ ನೀವು ಯಾವುದೇ ರೀತಿಯ ಮುಜುಗರಕ್ಕೆ ಒಳಗಾಗಬೇಡಿ, ಯಾವುದೇ ಸಮಸ್ಯೆ ಇರುವುದಿಲ್ಲ. ಹೆಚ್ಚಿನ ಸಂದರ್ಭದಲ್ಲಿ ಆಟಿಸಮ್ ಹೆಚ್ಚಿನ ಮಕ್ಕಳಲ್ಲಿ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿರುತ್ತೆ. ಅದನ್ನು ಈ ಕೌನ್ಸಿಲಿಂಗು, ಆಕ್ಯುಪೇಷನಲ್ ಥೆರಪಿ ಇದರಲ್ಲಿ ಮಾಡೋದ್ರಿಂದ, ಬೇಗನೆ ಮಾಡೋದ್ರಿಂದ ಅವರು ಬೇರೆ ಮಕ್ಕಳ ರೀತಿಯಲ್ಲಿ ಸಮಾಜದಲ್ಲಿ ಹೊಂದಿಕೊಂಡು ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಇನ್ನೊಂದು ಏನಂತ ಹೇಳಿದರೆ, ಈ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಸಮಸ್ಯೆ ಇದೆ, ಈ ಮಕ್ಕಳನ್ನು ಮುಂದೆ ಏನು ಮಾಡ್ಬೋದು, ಅವರಿಗೆ ಬೇರೆ ಸರ್ಕಾರದಿಂದ ಏನೇ ಸೌಲಭ್ಯ ಇದೆ ಅಥವಾ ವಿಶೇಷ ಚೇತನ್ಯ ಮಕ್ಕಳು, ನಾನು ಈಗಾಗಲೇ ಹೇಳಿದ್ದೇನೆ, ಈ ರೈಟ್ಸ್ ಟು ಪರ್ಸನ್ ವಿತ್ ಡಿಸೆಬಿಲಿಟಿ ಆ್ಯಕ್ಟ್ 2016ರಲ್ಲಿ ಸರ್ಕಾರದಿಂದ ಏನೇನು ಸೌಲಭ್ಯಗಳಿದೆ ಅನ್ನುವಂಥದ್ದು ಈ ನಮ್ಮ ಆಟಿಸಮ್ ಸೊಸೈಟಿಯವರು ಕೇಳ್ಕೊಂಡಿದ್ದಾರೆ, ಹಾಗೆ ಉಡುಪಿ ಚಾನಲ್ನವರು. ಯಾಕಂತ ಹೇಳಿದರೆ ಹೆಚ್ಚಿನ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಕೆಲವೊಮ್ಮೆ ಇದ್ದರೂ ಸಹ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಯಾವ ರೀತಿಯಲ್ಲಿ ಇದನ್ನು ನಾವು ಮುಂದೆ ಹೋಗಬೇಕು ಅನ್ನುವಂಥದ್ದು ತಿಳಿದಿರುವುದಿಲ್ಲ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಒಮ್ಮೆ ನಿಮಗೆ ಆ ಮಗುಗೆ ನಿಜವಾಗಿ ಒಂದು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇದೆ ಅನ್ನುವಂಥದ್ದು ಖಚಿತ ಆದ ಕೂಡಲೇ ತಜ್ಞ ವೈದ್ಯರಿರಲಿ, ತಜ್ಞ ಮಾನಸಿಕ ವೈದ್ಯರಿರ್ಬೋದು ಅಥವಾ ಮಕ್ಕಳ ತಜ್ಞರು ಹೇಳಿದಾಗ ಮುಂದಿನ ಹಂತ ಏನಂತ ಹೇಳಿದರೆ, ನೀವು ಸರ್ಕಾರದಲ್ಲಿ ಆ ಯಾವುದೇ ಮುಂದಿನ ಸೌಲಭ್ಯ ಸಿಗಬೇಕಾದ್ರೆ ಈಗ ಭಾರತ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ, ಎಲ್ಲ ಅಂಗವಿಕಲ ಅಥವಾ ವಿಶೇಷ ಚೈತನ್ಯ ಇರುವ ವ್ಯಕ್ತಿಗಳು ಅದನ್ನು ಒಂದೇ ಪೋರ್ಟಲ್ ಅಂತ ಏನು ಹೇಳ್ತೀವಿ, ಒಂದೇ ಇದರಲ್ಲಿ ಇದು ಮಾಡಿದ್ದಾರೆ. ಒಂದು ಮುಖ್ಯ ವಿಷಯ ಇದು ಅಂತ ಹೇಳಿದರೆ, ಅಂಶ ಅಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೇ ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಬೇಕಾದ್ರೆ ಒಂದು UDID ಅಂತ ಹೇಳ್ತೀವಿ, ಯುನೀಕ್ ಐಡೆಂಟಿಟಿ ಕಾರ್ಡ್ ಅಂತ, ಯುನೀಕ್ ಐಡೆಂಟಿಟಿ ID, UDID ಅಂತ ಹೇಳ್ತೀವಿ, ಯುನೀಕ್ ಡಿಸೆಬಿಲಿಟಿ ID ಅಂತ ಹೇಳ್ತೀವಿ, UDID. ಸೊ ಇದು ಇಡೀ ಭಾರತ ದೇಶಕ್ಕೆ ಒಂದೇ ಪೋರ್ಟಲ್ನಲ್ಲಿ ಬರ್ತದೆ. ಪ್ರತಿಯೊಬ್ಬರು ಸಹ ಈ UDID ಪೋರ್ಟಲ್ ಅಂತ ಹೇಳ್ತೀವಿ, ಅಥವಾ ನೀವು ಬರ್ಕೊಳ್ಬೋದು ಸ್ವಾವಲಂಬನ್ ಕಾರ್ಡ್.gov.in ಅನ್ನುವಂಥ ಒಂದು ವೆಬ್ಸೈಟ್ ಇದೆ, ಭಾರತ ಸರ್ಕಾರದ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ನಲ್ಲಿ ನೀವು ನೋಂದಣಿ ಮಾಡಿಕೊಳ್ಬೇಕು. ವೆಬ್ಸೈಟ್ನಲ್ಲಿ ನೋಂದಣಿ ಮಾಡ್ಕೊಳ್ಬೇಕಿದ್ರೆ ನೀವು ಏನೆಲ್ಲ ನಿಮ್ಮ ಹತ್ರ ದಾಖಲೆಗಳಿರಬೇಕು ಅನ್ನುವಂಥದ್ದು ಮುಖ್ಯ, ಮತ್ತು ಯಾರು ಮಾಡ್ತಾರೆ ಅನ್ನುವಂಥದ್ದು ಮುಖ್ಯ. ಸೊ ಹೆಚ್ಚಾಗಿ ಹಳ್ಳಿಗಳಲ್ಲಿ ವೆಬ್ಸೈಟ್ ಇರುವುದಿಲ್ಲ ಅಥವಾ ಕಂಪ್ಯೂಟರ್ನ ವ್ಯವಸ್ಥೆ ಇರುವುದಿಲ್ಲ, ತಮಗೆ ಇದರ ಬಗ್ಗೆ ಜ್ಞಾನ ಇರುವುದಿಲ್ಲ.
ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಂತ ಹೇಳಿದರೆ ಪ್ರತಿಯೊಂದು ಜಿಲ್ಲೆ, ಈ ಹಳ್ಳಿ, ಗ್ರಾಮದ ಮಟ್ಟದಲ್ಲಿ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ VRW ಅಂತ ಒಬ್ಬೊಬ್ಬರನ್ನು ಈ ವಿಶೇಷ ಚೈತನ್ಯ ಇರೋ ಮಕ್ಕಳು ಅಥವಾ ಅಂಗವಿಕಲರು ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚಲಿಕ್ಕೆ, ಅವರಿಗೆ ಯಾವ ರೀತಿ ಈ ಸರ್ಕಾರದ ಸೌಲಭ್ಯಗಳನ್ನು ಯಾವ ರೀತಿ ಅವರು ಪಡೆದುಕೊಳ್ಬೇಕು ಅಂತ ಸಹಾಯ ಮಾಡಲಿಕ್ಕೋಸ್ಕರನೇ ಎಲ್ಲ ಗ್ರಾಮ ಮಟ್ಟದಲ್ಲಿ VRW ಅಂತ ಮಾಡಿದ್ದಾರೆ. ನೀವು ಪಂಚಾಯಿತಿಗೆ ಹೋದರೆ ಅಲ್ಲಿ ಸಹ ನಿಮಗೆ ಮಾಹಿತಿ ಕೊಡ್ತಾರೆ. ಈ VRWವನ್ನು ನೀವು ಸಂಪರ್ಕಿಸಿದರೆ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಮುಂದಿನ ಹಂತದಲ್ಲಿ ಏನು ಮಾಡಬೇಕು, ನೀವು ಈ UDID ಪೋರ್ಟಲ್ಗೆ ಯಾವ ರೀತಿ ನಿಮ್ಮ ಮಾಹಿತಿಯನ್ನು ಹಾಕಬೇಕು ಅಥವಾ ಏನೆಲ್ಲ ದಾಖಲೆಗಳು ಬೇಕು ಅಂತೇಳಿ. ಸೊ ಅದು ಅವರನ್ನು ನೀವು ಸಂಪರ್ಕಿಸಿದಾಗ ಅವರು ಹೇಳ್ತಾರೆ. ಒಂದು ವೇಳೆ ಇಲ್ಲದಿದ್ದರೂ ಸಹ ನೀವು ಸಹ ಡೈರೆಕ್ಟಾಗಿ ಕೆಲವೊಮ್ಮೆ ಹೆತ್ತವರು ಸ್ವಲ್ಪ ಕಲಿತವರಾಗಿದ್ದರೆ ನೀವೇ ನೇರವಾಗಿ ಹೋಗಿ ಸೈಬರಿಗೆ ಹೋಗಿ ಅಪ್ಲೈ ಸಹ ಮಾಡ್ಬೋದು. ಇದಕ್ಕೆ ಮುಖ್ಯವಾಗಿ ಏನು ಬೇಕು ದಾಖಲೆಗಳು ಅಂತ ಹೇಳಿದರೆ, ಒಂದನೇದಾಗಿ ನೀವು ಈಗಾಗಲೇ ನಾನು ಹೇಳಿದ್ದೀನಿ, ಈಗ ಯಾವುದೇ ವೈದ್ಯರಲ್ಲಿ ಪರೀಕ್ಷೆ ಮಾಡಿದಂತಹ ಈ ಕಾಯಿಲೆ ಇದೆ ಅನ್ನುವಂತಹ ಕುರಿತು ಒಂದು ದೃಢಪತ್ರ, ಒಂದು ವೇಳೆ ತಮ್ಮಲ್ಲಿ ಇದ್ದರೆ ದೃಢಪತ್ರ ಇದ್ದರೆ ಒಳ್ಳೆಯದು. ಇಲ್ಲ ತಮ್ಮ ಹತ್ರ ದೃಢಪತ್ರ ಇಲ್ಲದಿದ್ದರೂ ಪರವಾಗಿಲ್ಲ, ಅದು ಭಾಳಷ್ಟು ಇಂಪಾರ್ಟೆಂಟ್ ಅಲ್ಲ. ಅದರ ಮೇಯ್ನ್ ಏನಂತ ಹೇಳಿದರೆ ಇಂಪಾರ್ಟೆಂಟು ಪ್ರಮುಖ ದಾಖಲೆ ಆಧಾರ್ ಕಾರ್ಡ್. ಮಗುವಿನ ಆಧಾರ್ ಕಾರ್ಡ್ ಇದ್ದರೆ ಒಳ್ಳೆಯದು, ಬೇಕೇ ಬೇಕಾಗ್ತದೆ. ಆಧಾರ್ ಕಾರ್ಡ್ ಒಂದು, ಮತ್ತು ಮಗುವಿನ ಫೋಟೋ ಬೇಕಾಗ್ತದೆ. ಇಷ್ಟಿದ್ದರೆ ಸಾಕಾಗ್ತದೆ ಹೆಚ್ಚಾಗಿ. ಅದನ್ನು ತೆಗೆದುಕೊಂಡು ಸೈಬರ್ನಲ್ಲಿ ಈ ಸ್ವಾವಲಂಬನ್ ಕಾರ್ಡ್ gov.in ಅನ್ನುವಂಥ ಪೋರ್ಟಲ್ ಏನಿದೆ ಅದರಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳನ್ನು ಅದು ಒಂದೊಂದಾಗಿ ಕೇಳ್ತದೆ. ಮಗುವಿನ ಹೆಸರು, ವಯಸ್ಸು, ನಿಮ್ಮ ಅಡ್ರೆಸ್ಸು, ತಂದೆ ತಾಯಿ ಹೆಸರು, ಆಧಾರ್ ಕಾರ್ಡ್ ನಂಬರು, ನಿಮ್ಮ ಫೋನ್ ನಂಬರು, ಇವೆಲ್ಲವನ್ನು ಕೇಳ್ತದೆ ಪೋರ್ಟಲ್ನಲ್ಲಿ. ಸೊ ಆ ಎಲ್ಲ ಮಾಹಿತಿಯನ್ನು ನೀವು ನೀಡಿದಾಗ ನಿಮಗೆ ಒಂದು ಎಕ್ನಾಲೇಜ್ಮೆಂಟ್ ಬರ್ತದೆ. ಸೊ ನೀವು ಈ ಇದರಲ್ಲಿ ಪೋರ್ಟಲ್ನಲ್ಲಿ ನೀವು ನೋಂದಾಯಿಸಿಕೊಂಡಿದ್ದೀರಿ ಅಂತ. ಆ ನೋಂದಾಯಿಸಿಕೊಂಡ ನಂತರ ನೀವು ಮತ್ತೆ ಮುಂದೆ ಎಲ್ಲಿ ಹೋಗಬೇಕಂತಲೂ ಸಹ ಅದರಲ್ಲಿ ನಿಮಗೆ ಆ ಎಕ್ನಾಲೇಜ್ಮೆಂಟಲ್ಲಿ ಬರ್ತದೆ. ನಿಮ್ಮ ಹತ್ತಿರದ ತಾಲೂಕು ಆಸ್ಪತ್ರೆಗೆ ಹೋಗ್ಬೋದು, ಅಥವಾ ನೀವು ಉಡುಪಿಯವರಾಗಿದ್ದರೆ ಉಡುಪಿ ಜಿಲ್ಲಾ ಆಸ್ಪತ್ರೆಗೆ ಬರ್ಬೋದು, ಕುಂದಾಪುರದವರಾಗಿದ್ದರೆ ಕುಂದಾಪುರ ತಾಲೂಕು ಆಸ್ಪತ್ರೆ, ಕಾರ್ಕಳದವರಾಗಿದ್ದರೆ ಕಾರ್ಕಳ ತಾಲೂಕು. ಕುಂದಾಪುರ ಕಾರ್ಕಳದಲ್ಲಿ ವಾರಕ್ಕೆ 1 ದಿನ ಮಾನಸಿಕ ತಜ್ಞರು ಅಲ್ಲಿ ಈ UDID ಕಾರ್ಡ್ಗಳನ್ನು ಪರೀಕ್ಷೆ ಮಾಡಿ ಕೊಡ್ತಾರೆ. ಸೊ ಈಗ ನೀವು ಇದನ್ನು ದಾಖಲಾತಿ ಮಾಡಿದಾಗ ಎಕ್ನಾಲೇಜ್ಮೆಂಟ್ ತಗೊಂಡು ಗುರುವಾರ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಗುರುವಾರ ಹೆತ್ತವರು ಎಕ್ನಾಲೇಜ್ಮೆಂಟ್ ಏನು ಬರ್ತದೆ, ನೀವು ಉದಾಹರಣೆಗೆ ಬೇರೆ ಬೇರೆ ಸೌಲಭ್ಯಕ್ಕೆ ಈಗ ಆಧಾರ್ ಕಾರ್ಡಿಗೆ ಅಪ್ಲೈ ಮಾಡ್ತೀವಿ, ಅದೇ ರೀತಿ ಇದು UDIDಗೆ ಅಪ್ಲೈ ಮಾಡಿದಾಗ ನಿಮಗೆ ಆ ಎಕ್ನಾಲೇಜ್ಮೆಂಟ್ ಬರ್ತದೆ. ಎಕ್ನಾಲೇಜ್ಮೆಂಟನ್ನು ಪ್ರಿಂಟ್ ತಗೊಂಡು ಅದರ ಜೊತೆಗೆ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡು, ಮಗುವಿನ ಒರಿಜಿನಲ್ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಜಿಲ್ಲಾ ಆಸ್ಪತ್ರೆಗೆ ಅಥವಾ ನಿಮ್ಮ ಹತ್ತಿರದ ತಾಲೂಕು ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಮಾನಸಿಕ ತಜ್ಞರು ಅಥವಾ ಈ ಮಕ್ಕಳ ತಜ್ಞರು ಆ ಮಗುವನ್ನು ಪರೀಕ್ಷಿಸಿ ಆ ಮಗುವಿಗೆ ಏನು ಸಮಸ್ಯೆ ಇದೆ, ಎಷ್ಟು ಪ್ರಮಾಣದಲ್ಲಿ ಅಂಗವಿಕಲತೆ ಇದೆ ಅನ್ನುವಂಥದ್ದನ್ನು ಪರೀಕ್ಷಿಸಿ ಅದನ್ನು ಮತ್ತೆ ವಾಪಸ್ಸು ಪೋರ್ಟಲಿಗೆ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ ನಂತರ ಏನಾಗುತ್ತೆ, ಅದು ನಿಮಗೆ 1 ವಾರ ಅಥವಾ 2 ವಾರದ ನಂತರ ನೀವು ಯಾವ ಸೈಬರಲ್ಲಿ ಅಪ್ಲೈ ಮಾಡಿದರೆ ಆ ಸೈಬರಿಗೆ ನಿಮ್ಮ ಎಕ್ನಾಲೇಜ್ಮೆಂಟ್ ನಂಬರನ್ನು ತೆಗೆದುಕೊಂಡು ಹೋದರೆ ಆ ಸೈಬರ್ನಲ್ಲಿ ನೀವು ಒಂದು ಪ್ರಮಾಣ ಪತ್ರವನ್ನು ಪ್ರಿಂಟೌಟ್ ತಗೊಳ್ಬೋದು. ಒಂದು ಕಾಪಿ ನಿಮಗೆ ಸಿಗ್ತದೆ. ಇನ್ನೊಂದು ಏನಂತ ಹೇಳಿದರೆ, ಒಂದು ಭಾರತ ಸರ್ಕಾರದಿಂದ ಒಂದು UDID ಕಾರ್ಡ್ ಅಂತ ಕೊಡ್ತಾರೆ. ಆ UDID ಕಾರ್ಡ್ ಬರುವಂಥದ್ದು ನೇರವಾಗಿ ನಿಮ್ಮ ಮನೆಗೆ ಸುಮಾರು ಸಾಧಾರಣ ಕೆಲವೊಮ್ಮೆ 1 ತಿಂಗಳು 2 ತಿಂಗಳು ತಗೊಳುತ್ತೆ, ಕೆಲವೊಮ್ಮೆ 3 ತಿಂಗಳು ಆಗ್ಬೋದು. ಆ UDIDಗೆ ನಿಮ್ಗೆ ಆಧಾರ್ ಕಾರ್ಡ್ ಯಾವ ರೀತಿ ಸರ್ಕಾರದಿಂದ ಕೊಡ್ತಾರೆ ಅದೇ ರೀತಿ ಈ UDID ಕಾರ್ಡನ್ನು ಸಹ ನೇರವಾಗಿ ನಿಮ್ಮ ಮನೆಗೆ ಬರ್ತದೆ. ಆ UDID ಕಾರ್ಡ್ ಅನ್ನೋಂಥದ್ದು ಇದನ್ನು ಸಾರ್ವಜನಿಕರಿಗೆ ನಾವು ಹೆತ್ತವರಿಗೆ ಹೇಳುವಂಥದ್ದು, ಈ ಕಾರ್ಡನ್ನು ಪ್ರಮುಖವಾಗಿ ಎಲ್ಲ ಸೌಲಭ್ಯಕ್ಕೂ ನೀವು ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಕ್ಕೂ ಈ ಕಾರ್ಡನ್ನು ನೀವು ಉಪಯೋಗಿಸ್ಬೋದು. ಇದನ್ನು ನೀವು ಸರಿಯಾಗಿ ನಿಮ್ಮ ಜೊತೆ ಇಟ್ಕೊಳ್ಬೇಕು, ಯಾವಾಗಲೂ ಕಳೆದುಕೊಳ್ಬಾರ್ದು. ಆ UDID ಕಾರ್ಡನ್ನು ಹೆಚ್ಚಾಗಿ ಏನಾಗಿರುತ್ತೆ ಅಂದರೆ, UDID ಕಾರ್ಡನ್ನು ಒಂದು ಸರಿ ಮಾಡಿದರೆ ತುಂಬ ಚಿಕ್ಕ ಮಕ್ಕಳಾದರೆ ಹಾಗೆ ಆದರೆ 5 ರಿಂದ 10 ವರ್ಷದವರೆಗೆ ವ್ಯಾಲಿಡಿಟಿ ಇರುತ್ತೆ. ಮಕ್ಕಳು 18 ವರ್ಷದ ಮೇಲಿನವರಾದರೆ ಪರ್ಮನೆಂಟ್ UDID ಕಾರ್ಡನ್ನು ಕೊಡ್ತೇವೆ. ಅದು ಒಂದು ಸಾರಿ ಕಾರ್ಡನ್ನು ಮಾಡಿದರೆ ಪರ್ಮನೆಂಟಾಗಿ ಇರ್ತದೆ. ನೀವು ಮತ್ತೆ ಪದೇ ಪದೇ ರಿಪೀಟ್ ಮಾಡುವಂಥದ್ದು ಅಗತ್ಯ ಇಲ್ಲ. 18 ವರ್ಷದ ಒಳಗೆ ಆದರೆ ಕೆಲವೊಮ್ಮೆ 10 ವರ್ಷಕ್ಕೊಮ್ಮೆ ಅದನ್ನು ರಿನ್ಯೂವಲ್ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ 18 ವರ್ಷದ ನಂತರದವರಾದರೆ ಪರ್ಮನೆಂಟ್ UDID ಕಾರ್ಡ್ ಅಂತ ಕೊಡ್ತೇವೆ. ಸೊ UDID ಕಾರ್ಡ್ ನಿಮಗೆ ಸಿಕ್ಕ ಮೇಲೆ ನೀವು ಏನು ಮಾಡಬೇಕು ಅನ್ನುವಂಥದ್ದು ಕೆಲವರಿಗೆ ಮಾಹಿತಿ ಇರ್ಬೋದು ಅಥವಾ ಅವರ ಆಲೋಚನೆಗಳಿರ್ಬೋದು. ಸೊ UDID ಕಾರ್ಡ್ ಸಿಕ್ಕ ಕೂಡಲೇ ಅದು ಒಂದು ನಿಮಗೆ ಆಧಾರ್ ಕಾರ್ಡ್ ಇದ್ದ ಹಾಗೆ. ಸೊ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯ, ವಿಶೇಷ ಚೈತನ್ಯ ಮಕ್ಕಳಿಗಿರ್ಬೋದು ಅಥವಾ ದೊಡ್ಡವರಿಗೆ ಸರ್ಕಾರದ ಯಾವ ಸೌಲಭ್ಯ ಇದೆ ಎಲ್ಲ
ಸಮಸ್ಯೆಗಳಿಗೆ ಹೇಗಿದೆ ಅದೇ ರೀತಿ ಈ ಆಟಿಸಮ್ ಸ್ಪೆಕ್ಟ್ರಮ್ ಇರುವಂಥ ಮಕ್ಕಳಿಗೂ ಸಹ ಎಲ್ಲ ಸೌಲಭ್ಯಕ್ಕೂ ಸಹ ಅರ್ಹರಾಗಿರ್ತಾರೆ. ಅದು ಎಜುಕೇಷನಲ್ಲಿರ್ಬೋದು, ಜಾಬಿನಲ್ಲಿರ್ಬೋದು, ಅಥವಾ ಸರ್ಕಾರದಿಂದ ಬರುವಂಥ ಪಿಂಚಣಿಯಂತೆ, ಅಂಗವಿಕಲ ಪಿಂಚಣಿಯಂತೆ ಏನು ಹೇಳ್ತೀವಿ, ಈ ಪಿಂಚಣಿ ಇರ್ಬೋದು. ಸೊ ಈ ಎಲ್ಲ ಸೌಲಭ್ಯಕ್ಕೂ ಸಹ ನೀವು ಅಂಗವಿಕಲ ಈ UDID ಕಾರ್ಡನ್ನು ಉಪಯೋಗಿಸಬೇಕಾಗತ್ತೆ. ಯಾಕಂದರೆ ಆ ಕಾರ್ಡಿನ ಜೆರಾಕ್ಸನ್ನು ಪ್ರತಿಯೊಂದು ಸೌಲಭ್ಯಕ್ಕೂ ನೀವು ಅಪ್ಲೈ ಮಾಡುವಾಗ ಅದನ್ನು ಜೆರಾಕ್ಸನ್ನು ಹಾಕಬೇಕಾಗ್ತದೆ. ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ, ಈಗ ಪಿಂಚಣಿ ಈಗ ಸರ್ಕಾರದಿಂದ ಏನಾಗುತ್ತೆ, ಈಗ ಈ ವಿಶೇಷ ಚೈತನ್ಯ ಇರುವ ಮಕ್ಕಳಿಗೆ ಅಥವಾ ಅಂಗವಿಕಲರಿಗೆ ಏನಂತ ಹೇಳಿದರೆ, ವಿಶೇಷ ಚೈತನ್ಯ ಇರೋರಿಗೆ ಸರ್ಕಾರದ ಅಂದರೆ ಪಿಂಚಣಿಯನ್ನು ಮಾಸಿಕ ಪಿಂಚಣಿ ಅಂತ ಇರ್ತದೆ. ಸೊ ಅದಕ್ಕೆ ನೀವು ಅಪ್ಲೈ ಮಾಡುವಾಗ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗ್ಬೋದು. ಪಂಚಾಯತಿಯಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ. ಈ UDID ಕಾರ್ಡ್ ಇಟ್ಕೊಂಡು ಹೋದರೆ ನೀವು ಏನು ಮಾಡಬೇಕು, ಏನೆಲ್ಲ ದಾಖಲೆ ಕೊಡಬೇಕು ಅದಕ್ಕೆ ಅಂತೇಳಿ ಆ UDID ಕಾರ್ಡ್ ಇಟ್ಕೊಂಡು ನೀವು ಪಿಂಚಣಿಗೆ ಅಲ್ಲಿ ಪಂಚಾಯತ್ ಮಟ್ಟದಲ್ಲಿ ಸಹ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ತಿರದ VRW ಅನ್ನು ಸಂಪರ್ಕಿಸಿದರೆ ಅವರು ತಹಸೀಲ್ದಾರ್ ಆಫೀಸಿಗೆ ಹೋಗಬೇಕಾ, ಅದು ಏನು ಅನ್ನುವಂಥ ಮಾಹಿತಿಯನ್ನು ಈ ಪಿಂಚಣಿ ಬಗ್ಗೆ ಕೊಡ್ತಾರೆ. ಒಂದು ಸಾರಿ ನೀವು ಪಿಂಚಣಿಗೆ ಅಪ್ಲೈ ಮಾಡಿದಾಗ ಅವರೇನು ಸರ್ಕಾರದಿಂದ ಎಷ್ಟು ಅದು ಅವರಿಗೆ ಎಷ್ಟು ಪರ್ಸೆಂಟೇಜ್ ಡಿಸೇಬಿಲಿಟಿ ಇದೆ ಅನ್ನುವಂಥ ಆ ಪರ್ಸೆಂಟೇಜ್ ಮೇಲೆ 75% ಇದ್ದರೆ ಈಗ ಸಾಧಾರಣ ಸುಮಾರು 2,000 ಆ ರೀತಿ ಬೇರೆ ಬೇರೆ ಇದಿದೆ. ಎಷ್ಟಕ್ಕೆ ಅವರು ಅರ್ಹರಾಗಿದ್ದಾರೆ ಅದೇ ರೀತಿ ಪ್ರತಿ ತಿಂಗಳು ಸರ್ಕಾರದಿಂದ ನಿಮ್ಮ ಮಕ್ಕಳಿಗೆ ಪಿಂಚಣಿ ಬರ್ತದೆ. ಒಂದು ಇದರ ನಂತರ ಬೇರೆ ಬೇರೆ ಸೌಲಭ್ಯಗಳಿದೆ. ಈಗ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಅವರಿಗೆ ಫ್ರೀ ಇರ್ಬೋದು, ಅಥವಾ ಟ್ರೈನ್ನಲ್ಲಿ ಕೆಲವೊಮ್ಮೆ ರೈಲ್ವೆ ಪಾಸ್ಗಳಿಗೆ ಬೇಕಾಗ್ತದೆ. ಸೊ ಅದರಲ್ಲಿಯೂ ಸಹ ಫ್ರೀ ಇರ್ತದೆ ಕೆಲವೊಮ್ಮೆ ಹೆಚ್ಚಿನ ಇದರಲ್ಲಿ. ಅದೇ ರೀತಿ ಜಾಬಿಗೆ ಈಗ ಕೆಲವೊಂದು ಈ ಆಟಿಸಮ್ ಇರೋ ಮಕ್ಕಳು ಅವರು ಕೇವಲ ಆಟಿಸಮ್ ಲಕ್ಷಣ ಇರ್ಬೋದು, ಆದರೆ ಅವರಿಗೆ ಬುದ್ಧಿಶಕ್ತಿ ಸರಿ ಇರ್ತದೆ, ಅವರು ಶಾಲೆಗೆ ಹೋಗ್ಬೋದು, ಬೇರೆ ಮಕ್ಕಳ ರೀತಿಯಲ್ಲಿ ಅವರು ಕಲಿಬೋದು. ಅವರು ಕಲಿತಾಗ ಏನಾಗುತ್ತೆ, ಕಲಿತ ನಂತರ ಅವರಿಗೆ ಈ ಸರ್ಕಾರಿ ನೌಕರಿಯಲ್ಲಿ ಸಹ ಒಂದು ರಿಸರ್ವೇಷನ್ ಅಂತ ಇರ್ತದೆ. ಇಂತಿಷ್ಟು ಒಂದು 3-5% ರಿಸರ್ವೇಷನ್ ಇರ್ತದೆ. ಈ ಸೌಲಭ್ಯವನ್ನು ಸಹ ತೆಗೆದುಕೊಳ್ಬೋದು. ಹಾಗೆ ಬೇರೆ ಬೇರೆ ಈ ಇನ್ಶೂರೆನ್ಸ್ ಇರ್ಬೋದು, ಬೇರೆ ಬೇರೆ ಸೌಲಭ್ಯಗಳಿರ್ತದೆ. ಅಥವಾ ಚಿಕಿತ್ಸೆಯಲ್ಲಿ ಕೆಲವೊಮ್ಮೆ ಈ ಮುನ್ಸಿಪಾಲ್ಟಿ ಬರುವಂಥ ಏರಿಯಾದಲ್ಲಿ ಬರುವಂಥ ಮಕ್ಕಳಿಗೆ ಮುನ್ಸಿಪಾಲ್ಟಿಯಲ್ಲಿ ಈ ಮೆಡಿಕಲ್ ಚಿಕಿತ್ಸೆಗೆ, ವೈದ್ಯಕೀಯ ಚಿಕಿತ್ಸೆಗೆ ಇಂತಿಷ್ಟು ಸ್ವಲ್ಪ ಹಣವನ್ನು ಕೊಡುವಂಥ ಸೌಲಭ್ಯ ಇರ್ತದೆ. ಹಾಗೆ ಬೇರೆ ಬೇರೆ ಸೌಲಭ್ಯಗಳನ್ನು ಇನ್ನು ಏನೇನೆಲ್ಲ ಸೌಲಭ್ಯ ಇದೆ ಅನ್ನುವಂಥದ್ದನ್ನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀವು ನಿಮ್ಮ ಹತ್ತಿರದ VRW ಇವರು ಕೊಡ್ತಾರೆ. ಪ್ರಮುಖವಾಗಿ ನೀವು ಮಾಡಬೇಕಾಗಿರೋದು ಒಂದು, ಮೊದಲನೇದಾಗಿ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಸಮಸ್ಯೆ ಇರೋದನ್ನು ಪತ್ತೆ ಹಚ್ಚಿ ಅದನ್ನು ಖಚಿತಪಡಿಸ್ಕೊಂಡು, ತಜ್ಞರಿಂದ ಖಚಿತಪಡಿಸ್ಕೊಂಡು ಚಿಕಿತ್ಸೆ ಅದರ ಜೊತೆಯಲ್ಲಿ ಖಚಿತಪಡಿಸಿಕೊಳ್ಳೆ ಮುಖ್ಯವಾಗಿ ನೀವು ಮಾಡಬೇಕಾಗಿರುತ್ತದೆ UDID ಕಾರ್ಡನ್ನು ಮಾಡಬೇಕು. ಈ ಎರಡನ್ನು ಮಾಡಿದಾಗ ನಿಮಗೆ ಹಲವಾರು ಮಾಹಿತಿಗಳು ಸಿಗ್ತದೆ. ಮಕ್ಕಳನ್ನು ಏನು ಮಾಡ್ಬೋದು, ಶಾಲೆಗೆ ನಾರ್ಮಲ್ ಶಾಲೆಗಳಿಗೆ ಕಳಿಸ್ಬೋದಾ ಅಥವಾ ವಿಶೇಷ ಶಾಲೆಗಳಿಗೆ ಕಳಿಸ್ಬೋದಾ, ಮಕ್ಕಳಿಗೆ ಯಾವ ರೀತಿ ಚಿಕಿತ್ಸೆಗಳಿದೆ, ಇವೆಲ್ಲ ಮಾಹಿತಿಯನ್ನು ನಿಮಗೆ ಸಿಗ್ತದೆ. ಸೊ ಇದನ್ನು ಒಂದು ಸರಿ ಮಾಡಿದರೆ ನೀವು ನಿಮ್ಮ ಸುಮಾರು ನನ್ನ ಪ್ರಕಾರ ಏನಂತ ಹೇಳಿದರೆ ನಿಮ್ಮ ಸುಮಾರು ಒಂದು 50% ಈ ಮಾನಸಿಕ ಒತ್ತಡ ಏನಿದೆ ಅದು ಕಡಿಮೆ ಆಗ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಮ್ಮೆ ಹೆತ್ತವರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಲ್ದಾಡ್ತಾ ಇರ್ತಾರೆ. ಏನೋ ಒಂದು ಸೌಲಭ್ಯ ಇರ್ಬೋದು, ನನ್ನ ಮಕ್ಕಳಿಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಸೊ ಎಲ್ಲ ಕಡೆ ಅಲ್ದಾಡೋದಕ್ಕಿಂತ ನೀವು ಈ ಮಾಹಿತಿಯನ್ನು ತಿಳಿದುಕೊಂಡು ಈ ಒಂದು UDID ಕಾರ್ಡ್ ಇರ್ಬೋದು ಅಥವಾ ನಿಮ್ಮ ಹತ್ತಿರದ VRW, ಸೊ ಇವರನ್ನು ನೀವು ಸಂಪರ್ಕಿಸಿದಾಗ ನಿಮಗೆ ಸರ್ಕಾರದಿಂದ ಏನು ಸೌಲಭ್ಯ ಇರ್ತದೆ ಮತ್ತು ಈ ಮಕ್ಕಳಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು, ಇವರು ನಾರ್ಮಲ್ ಶಾಲೆಗೆ ಹೋಗ್ಬೋದಾ ಅಥವಾ ವಿಶೇಷ ಶಾಲೆ ಇದೆಯಾ, ಏನೇನು ಮಾಡಬೇಕು ಅನ್ನುವಂಥ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಾಗ ನೀವು ನಿಮ್ಮ ಒತ್ತಡ ಕಡಿಮೆ ಆಗುತ್ತೆ, ನಿಮ್ಮ ಕುಟುಂಬದ ಒತ್ತಡ ಕಡಿಮೆ ಆಗುತ್ತೆ. ಅದೇ ರೀತಿಯಲ್ಲಿ ಮಕ್ಕಳು ಅವರ ಬೆಳವಣಿಗೆ, ಅವಳ ಮೆದುಳಿನ ಬೆಳವಣಿಗೆ ಇರ್ಬೋದು, ಅಥವಾ ಶೈಕ್ಷಣಿಕ ಬೆಳವಣಿಗೆ ಇರ್ಬೋದು, ಅಥವಾ ಸಾಮಾಜಿಕ ಬೆಳವಣಿಗೆ, ಇವೆಲ್ಲವೂ ಸಹ ಉತ್ತಮ ಮಾಡಲಿಕ್ಕೆ ಅದರ ಜೊತೆಯಲ್ಲಿ ಆ ಮಕ್ಕಳನ್ನು ಒಂದು ಸಮಾಜದ ಒಳಗಡೆ ಅಥವಾ ಬೇರೆ ಮಕ್ಕಳ ಜೊತೆಯಲ್ಲಿ ಸೇರಿಸಲಿಕ್ಕೆ ಅಥವಾ ಸಮಾಜದ ಮುನ್ನಡೆಗೆ ತೆಗೆದುಕೊಂಡು ಬರಲಿಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ನನ್ನ ಈ ಒಂದು ಅಭಿಪ್ರಾಯವನ್ನು, ನನ್ನ ಈ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಇಲ್ಲಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಸರ್, ಈಗ ನಿಮ್ಮಲ್ಲಿ ನೀವೊಂದು ಹೇಳಿದ್ರಿ, ಈಗ UDID ಅಂತ ಹೇಳುವಂಥದ್ದು ಸೆಂಟ್ರಲೈಸ್ಡ್ ಸಿಸ್ಟಮ್ ಆಗಿರುವಂಥದ್ದು ಅಂತ ಹೇಳ್ಕೊಂಡು, ಈಗ ಸ್ಪೆಷಲ್ ಸ್ಕೂಲ್ಸ್ಗಳಲ್ಲಿ ಈಗ ಬೇರೆ ಬೇರೆ ಕಡೆಯಿಂದ ಅವರು ಬರಲಿಕ್ಕಿರ್ತಾರೆ. ಅಲ್ಲಿ ಕೆಲವು ಮಕ್ಕಳಿಗೆ ಇನ್ನು UDID ಕಾರ್ಡ್ ಆಗಿರೋದಿಲ್ಲ. ಈಗ ಸೆಂಟ್ರಲೈಸ್ ಸಿಸ್ಟಮ್ ಆಗಿರುವಾಗ
ಇದು ಈಗ ಅವರು ಸ್ಪೆಷಲ್ ಸ್ಕೂಲ್ಗಳಿಗೆ ಈಗ ಗೌರ್ಮೆಂಟಿಂದನೇ ಅದು ಅಶೋರ್ ಆಗಿರುವಂಥ ಸ್ಕೂಲ್ಸ್ಗಳಾಗಿರೋದ್ರಿಂದ ಅವರ ಕಡೆಯಿಂದ ಇಲ್ಲಿ UDIDಗೆ ಅಪ್ಲೈ ಮಾಡಿದ್ರು ಅಂತ ಹೇಳಿದ್ರೆ ಆ ಮಕ್ಕಳು ಅಲ್ಲೇ ಹೋಗಿ ಅಪ್ಲೈ ಮಾಡಬೇಕು ಅಂತ ಹೇಳುವಂತಹ ಒಂದು ಪ್ರೊಸೀಜರ್ ಉಂಟು. ಅಂದರೆ ಯಾವ ತಾಲೂಕಿನ ಯಾವ ಪಂಚಾಯತ್ಗೆ ಆ ಮಗು ಬಂದಿರ್ತದೆ ಆ ಪಂಚಾಯತ್ನ ಸಂಬಂಧಪಟ್ಟಿರುವಂತಹ ತಾಲೂಕು ಹಾಸ್ಪಿಟಲ್ಗೆ ಹೋಗಿ ಆ ಮಗು ಇದಕ್ಕೆ ಅಪ್ಲೈ ಮಾಡಬೇಕಾಗುವಂತಹ UDI ಪ್ರೊಸೀಜರ್ ಇರುವಂಥದ್ದು. ಈ ಸೆಂಟ್ರಲೈಸ್ ಪ್ರೋಗ್ರಾಮ್ ಆಗಿರೋದ್ರಿಂದ ಇದು ಯಾಕೆ ಇಲ್ಲಿ ಬದಲಾವಣೆಗಳು ಸಾಧ್ಯ ಇಲ್ಲ ಸರ್? ಅದ್ರ ಬಗ್ಗೆ ಒಂದು ಅಂದರೆ ಈಗ ನಮ್ಮ ಹಂತದಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂತೇಳಿ, ನಮ್ಮ ಹಂತದಲ್ಲಿ ನಾವು ಮಾಡುವಂಥದ್ದು ಅವರಿಗೆ ಪ್ರಮಾಣ ಪತ್ರವನ್ನು ನೀಡುವಂಥದ್ದು. ಅಂದರೆ ಅವರಿಗೆ ಸಮಸ್ಯೆ ಏನಿದೆ, ಆಟಿಸಮ್ ಡಿಸಾರ್ಡರ್ ಇದ್ದರೆ ಅದು ಕಾಯಿಲೆ ಒಂದು, ಡಯಾಗ್ನೋಸಿಸ್ ಒಂದು, ಅದರ ಜೊತೆಯಲ್ಲಿ ನಾವು ಎಷ್ಟು ಶೇಕಡ ಅವರಿಗೆ ಅಂಗವಿಕಲತೆ ಅಥವಾ ಇದಿದೆ ಡಿಸೇಬಿಲಿಟಿ ಎಷ್ಟು ಶೇಕಡ ಇದೆ ಅನ್ನುವಂಥದ್ದು ಮಾಡುವಂಥದ್ದು ನಮ್ಮ ಇದು. ಈಗ UDID ಪೋರ್ಟಲಲ್ಲಿ ಏನಾಗಿದೆ, ಅವರು ಅಪ್ಲೈ ಮಾಡಿದಾಗ ಅವರ ಆಧಾರ್ ಕಾರ್ಡ್ ಅಡ್ರೆಸ್ ಹೋಗ್ತದೆ. ಆಧಾರ್ ಕಾರ್ಡ್ ಅಡ್ರೆಸ್ ಹೋದ ಕೂಡಲೇ ಅವರು ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೆ ಆ ಜಿಲ್ಲೆಗೆ ಅದು ಟ್ರಾನ್ಸ್ಫರ್ ಆಗ್ತದೆ ಹೆಚ್ಚಾಗಿ. ಕೆಲವೊಂದು ಸಂದರ್ಭದಲ್ಲಿ ಒಂದು ವೇಳೆ ಹೆತ್ತವರು ಇಲ್ಲೇ ಇದ್ದರೆ, ಹೆತ್ತವರು ನಮ್ಮ ಜಿಲ್ಲೆಯಲ್ಲಿ ಇದ್ದರೆ, ಭಾಳ ವರ್ಷದಿಂದ ಇಲ್ಲೇ ಇದ್ದರೆ ಹತ್ತಿರದ ಸ್ಥಳದಲ್ಲಿ ಮಾಡ್ಬೋದು, ಅದಕ್ಕೇನೂ ಅಭ್ಯಂತರ ಇಲ್ಲ. ಆದರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನಾಗುತ್ತೋ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅವರಿಗೆ ಮಾಸಿಕ ಪಿಂಚಣಿಗೆ ಅದಕ್ಕೆಲ್ಲ ಯಾವ ರೀತಿ ಸಮಸ್ಯೆ ಆಗುತ್ತೋ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಹೆತ್ತವರು ಇಲ್ಲೇ ಭಾಳ ವರ್ಷದಲ್ಲಿದ್ದರೆ, ಬೇರೆ ಊರಿನ ಮಕ್ಕಳು ಅವರು ಇಲ್ಲಿಗೆ ಕೆಲಸಕ್ಕೆ ಬಂದಿರ್ತಾರೆ, ಇಲ್ಲೇ ಇರ್ತಾರೆ ಭಾಳ ವರ್ಷದಿಂದ, ಅಂಥವರು ಇಲ್ಲೇ ನಮ್ಮಲ್ಲಿ ನಾವು ಪ್ರಮಾಣ ಪತ್ರವನ್ನು ನಾವು ನೀಡ್ತೇವೆ, ಅದಕ್ಕೇನು ಸಮಸ್ಯೆ ಇಲ್ಲ. ಬರ್ಬೋದು. ಉಡುಪಿಯವರಾದರೆ ಜಿಲ್ಲಾ ಆಸ್ಪತ್ರೆಗೆ ಬರ್ಬೋದು, ಕುಂದಾಪುರದವರಾದರೆ ಅಲ್ಲಿ ಹತ್ತಿರ ಇದ್ದರೆ ಕುಂದಾಪುರಕ್ಕೆ ಹೋಗ್ಬೋದು. ಈಗ ಬೇರೆಲ್ಲ ID ಕಾರ್ಡನ್ನು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ನಾವು ಅಂದರೆ ಆನ್ಲೈನಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು, ಆ ರೀತಿ ಏನು ಫೆಸಿಲಿಟಿ ಇಲ್ಲ ಅಂತ ಹೇಳಿ. ಅಂದರೆ ಇದಕ್ಕೆ ಏನಾಗುತ್ತೆ ಅಂತ ಹೇಳಿದರೆ ವೈದ್ಯರ ಪ್ರಮಾಣ ಪತ್ರ ಬೇಕಾಗ್ತದೆ. ಸೊ ಆದ್ದರಿಂದ ಈಗ ಪ್ರಮುಖವಾಗಿ ಏನಂತ ಹೇಳಿದರೆ, ಈ ಮಾನಸಿಕ ಸಮಸ್ಯೆಗೆ ಜಿಲ್ಲೆಯ ಆಸ್ಪತ್ರೆಯಲ್ಲಿ ನಾನು ಒಬ್ಬನೇ ಇರುವಂಥದ್ದು. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಮಾತ್ರ ಕೊಡ್ತಾರೆ. ಯಾಕಂದರೆ ಈ DMHP ಪ್ರೋಗ್ರಾಮ್ನ ಒಬ್ಬರು ಮಾನಸಿಕ ತಜ್ಞರಿದ್ದಾರೆ, ಅವರು ವಾರಕ್ಕೆ ಒಮ್ಮೆ, ಪ್ರಾಯಶಃ ನನ್ನ ಪ್ರಕಾರ ಮಂಗಳವಾರ ಕಾರ್ಕಳ, ಶುಕ್ರವಾರ ಕುಂದಾಪುರ, 2 ದಿನ, ಏನೋ ಒಂದು ಸ್ವಲ್ಪ ಆಚೆ ಈಚೆ ಆಗ್ಬೋದು, ಆದರೆ ವಾರದಲ್ಲಿ ಒಂದೊಂದು ದಿನ ಅಲ್ಲಿ ಇರ್ತಾರೆ. ಕುಂದಾಪುರದಲ್ಲಿ 1 ದಿನ ಹೋಗ್ತಾರೆ, ಕಾರ್ಕಳಕ್ಕೆ 1 ದಿನ ಹೋಗ್ತಾರೆ, ಆ ದಿನದಂದು ಅಲ್ಲಿಯೇ ಕೊಡ್ತಾರೆ. ನಮ್ಮ ಹಂತದಲ್ಲಿ ಯಾವುದೇ ಅಂದರೆ ವಿಳಂಬ ಆಗೋದಿಲ್ಲ. ಯಾಕಂದರೆ ಒಂದು ಸರಿ ನಾವು ಮಗುವನ್ನು ನೋಡಿದರೆ ನಾವು ನೆಕ್ಸ್ಟ್ ಡೇನೇ ಅದನ್ನು ಪೋರ್ಟಲಲ್ಲಿ, ಆನ್ಲೈನಲ್ಲಿ ಪೋರ್ಟಲಿಗೆ ಅಪ್ಲೋಡ್ ಮಾಡ್ತೀವಿ, ನಮ್ಮ ಕೆಲಸ ಅಲ್ಲಿಗೆ ಮುಗೀತದೆ. ನಂತರ ಏನು ಮಾಡಬೇಕಾದ್ರೆ ಕಾರ್ಡ್ ಬರುವಂಥದ್ದು ಅದು ಭಾರತ ಸರ್ಕಾರದಿಂದ ಪ್ರಿಂಟಾಗಿ ಬರಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ವಿಳಂಬ ಆಗ್ಬೋದು. ನಾವು ಒಂದು ಸರಿ ಅದನ್ನು ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಇವರು ಹೆತ್ತವರು ಏನಾದರೂ ಒಂದೇ ವಾರದಲ್ಲಿ ಅದನ್ನು ಸೈಬರಿಗೆ ಹೋಗಿ ಒಂದು ಪ್ರಿಂಟೌಟ್ ಅವರಿಗೆ ಹಾರ್ಡ್ ಕಾಪಿ ಸಿಗುತ್ತೆ. ಅದರ ಬೇಸಿಸ್ ಮೇಲೂ ಸಹ ಅವರು ಬೇರೆ ಸರ್ಕಾರ ಸೌಲಭ್ಯಕ್ಕೆ ಹೋಗ್ಬೋದು. ಕೆಲವೊಂದು ಡಿಪಾರ್ಟ್ಮೆಂಟ್ನವರು ಕಾರ್ಡೇ ಬೇಕಂತ ಹೇಳ್ತಾರೆ. ಕಾರ್ಡ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚಾಗಿ ಕಾರ್ಡು 1 ರಿಂದ 2 ತಿಂಗಳೊಳಗಡೆ ಬರ್ತದೆ ಅವ್ರ ಮನೆಗೆ. ಈಗ ಸರ್, ಈಗ ಎಲ್ಲರೂ ಅಪ್ಲೈ ಮಾಡಿರ್ತಾರೆ, ಮಾಡಿದವರಿಗೆ ಎಲ್ಲರಿಗೂ ಸಿಗ್ತದೆ ಅಂತ ಹೇಳ್ತಾರೆ. ಇದು ಮುಖ್ಯ. ಏನಂತ ಹೇಳಿದರೆ, ಈಗ ಈ ಅಂಗವಿಕಲತೆ ಅನ್ನುವಂಥದ್ದು ಅಥವಾ ವಿಶೇಷ ಚೈತನ್ಯ ಅನ್ನುವಂಥದ್ದು ಒಂದು ಬೆಂಚ್ ಮಾರ್ಕ್ ಅಂತ ಒಂದು ಸರ್ಕಾರವನ್ನು ನಿಗದಿಪಡಿಸಿದೆ ಸೌಲಭ್ಯಗಳಿಗೆ. 40% ಅಂಗವಿಕಲತೆಗಿಂತ ಹೆಚ್ಚಿದ್ದರೆ ಮಾತ್ರ ಸರ್ಕಾರದ ಸೌಲಭ್ಯಕ್ಕೆ ಅವರು ಅರ್ಹರಾಗಿರ್ತಾರೆ. 40%ಗಿಂತ ಕಡಿಮೆ ಇದ್ದರೆ ಅವರಿಗೆ ಪಿಂಚಣಿ ಸೌಲಭ್ಯ ಆಗಲಿ ಯಾವುದೇ ಸೌಲಭ್ಯ ಬರುವುದಿಲ್ಲ. ಅದನ್ನು 40% ಹೇಗೆ ಅಂತೇಳಿ ಅದನ್ನು ತಜ್ಞರು ನಿರ್ಧಾರ ಮಾಡ್ತಾರೆ. ಈಗ ಮಗು ಬಂದರೆ ಆ ಮಗುಗೆ ಈಗ 40% ಮೇಲಿದೆಯಾ ಅದನ್ನೆಲ್ಲ ಅಸೆಸ್ಮೆಂಟ್ ಮಾಡಲಿಕ್ಕೆ ಒಂದು ಬೇರೆ ಬೇರೆ ಇದಿದೆ. ಆ ಅಸೆಸ್ಮೆಂಟ್ ಮಾಡಿ ಅದರಲ್ಲಿ 40%ಗಿಂತ ಮೇಲಿದ್ದರೆ ಮಾತ್ರ ಅವರು ಅರ್ಹರಾಗಿರ್ತಾರೆ. 40%ಗಿಂತ ಕಡಿಮೆ ಇದ್ದರೆ ಆ ಮಗು ಸೌಲಭ್ಯಕ್ಕೆ ಅರ್ಹರಾಗಿರ್ತಾರೆ. ಆದರೆ ಚಿಕಿತ್ಸೆಗೆ ಅಥವಾ ಬೇರೆ ಎಲ್ಲದಕ್ಕೂ ಸಹ ಏನೂ ಸಮಸ್ಯೆ ಇರೋದಿಲ್ಲ. ಅವ್ರೇನು ಪಂಚಾಯತ್ ಲೆವೆಲಲ್ಲಿ ಅಪ್ಲೈ ಮಾಡುವಾಗ ಎಲ್ಲಾದರೂ ಸರ್ಟಿಫಿಕೇಟ್ ಎಲ್ಲ ಸಬ್ಮಿಟ್ ಮಾಡಿರ್ತಾರೆ, ಮತ್ತು ಇಲ್ಲಿ ಬಂದಾಗ ಏನಾದರೂ ಅಂದರೆ ಪುನಃ ರೀಟೆಸ್ಟ್ ಮಾಡ್ತೀರಾ ಹೇಗೆ? ಅಂದರೆ ಟೆಸ್ಟ್ಗಳನ್ನು ನಾವು ಮಾಡಲೇಬೇಕಾಗ್ತದೆ. ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಈ ಮೈಲ್ಡ್ ಇರುವಾಗ ಆಟಿಸಮ್ ಟೆಸ್ಟಿಂಗ್ ಅಂತ ಇರ್ತದೆ. ಅದನ್ನು ನಾವು ನೋಡಿದಾಗ ಹೆಚ್ಚಿನವರು ಈಗಾಗಲೇ ಈ ತಿಳುವಳಿಕೆ ಇರುವವರು ಅಥವಾ ಕಲಿತಂಥ ಹೆತ್ತವರಿದ್ದಾರೆ, ಅವರ ಆಗಲೇ ಒಂದು 2-3 ವರ್ಷದಲ್ಲೇ ಮಕ್ಕಳಿಗೆ ಈ ಮಣಿಪಾಲದಲ್ಲಿ ಕ್ಲಿನಿಕಲ್ ಸೈಕಾಲಜಿ ಡಿಪಾರ್ಟ್ಮೆಂಟ್ ಎಲ್ಲ ಪರೀಕ್ಷೆ ಮಾಡಿಕೊಂಡೇ ಬಂದಿರ್ತಾರೆ. ಅವ್ರದ್ದು ರಿಪೋರ್ಟ್ ಇರ್ತದೆ. ಆದರೂ ಸಹ ರಿಪೋರ್ಟ್ ಇಲ್ಲದಿದ್ದರೂ ಸಹ ಸಾಧಾರಣ ಮಾಡ್ರೇಟ್ ಟು ಸಿವಿಯರ್ ಅಂದರೆ ತೀವ್ರವಾದಂಥ ಸಮಸ್ಯೆ ಇದ್ದಾಗ ನಾವು ನಮ್ಮ ಕ್ಲಿನಿಕಲ್ ಅಸೆಸ್ಮೆಂಟ್ ಮೇಲೆ ನಾವೇ ನಮ್ಮ ಹಂತದಲ್ಲೇ ಪರೀಕ್ಷೆ ಮಾಡಿ ಕೊಡ್ತೇವೆ ಹೆಚ್ಚಾಗಿ ಪ್ರಮಾಣ ಪತ್ರ.
ತೀವ್ರತೆ ಬಹಳ ಕಮ್ಮಿ ಇದ್ದರೆ ಏನಾದರೂ ನಮಗೆ ಅದರಲ್ಲಿ ಏನಾದರೂ ಅನುಮಾನಗಳು ಅಥವಾ ಏನಾದರೂ ಬೇರೆ ಟೆಸ್ಟ್ಗಳು ಬೇಕು ಅಂತ ಅನಿಸಿದರೆ ಮಾತ್ರ ನಾವು ಸೈಕಾಲಜಿಸ್ಟ್ ಹತ್ರ ಟೆಸ್ಟ್ ಮಾಡಿಸಿ ಮತ್ತೆ ಕೊಡ್ತೇವೆ. ಇಲ್ಲಾದರೆ ಹೆಚ್ಚಾಗಿ ನಮ್ಮಲ್ಲಿ ಬರುವಂಥವರಿಗೆ ಒಂದೇ ಹಂತದಲ್ಲಿ ಅವರು ಬಂದಾಗ ಒಂದೇ ದಿನದಲ್ಲಿ ಅವರಿಗೆ ನಾವು ಅದನ್ನು ಮಾಹಿತಿಯನ್ನು ಅಥವಾ ಸರ್ಟಿಫಿಕೇಟನ್ನು ಕೊಟ್ಟು ಕಳಿಸುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. ಎಷ್ಟು ಮಕ್ಕಳಿಗೆ ಕೊಟ್ಟಿದ್ದೀರಿ ಸರ್? ಅಂದರೆ ಪ್ರತಿದಿನ ಸುಮಾರು ನಾವು ಪ್ರತಿ ಗುರುವಾರದಲ್ಲಿ ಸುಮಾರು ಒಂದು 5 ರಿಂದ 6 ಈ ಇಂಟೆಲೆಕ್ಚುವಲ್ ಅಥವಾ ಮೆಂಟಲ್ ರಿಟಾರ್ಡೇಷನ್, ಕೆಲವೊಮ್ಮೆ 10ಕ್ಕಿಂತಲೂ ಹೆಚ್ಚು ಆಗ್ತದೆ. ಸುಮಾರು ನನ್ನ ಪ್ರಕಾರ ನಾನೀಗ ಬಂದ ನಂತರ ಸುಮಾರು ಒಂದು 5 ರಿಂದ 6 ಸಾವಿರ ಮೇಲೆ ಕೊಟ್ಟಿರ್ಬೋದು. ಅದರಲ್ಲಿ ಅಂದರೆ ಆಟಿಸಮ್ ಬೇರೆ ಅಥವಾ ಇಂಟೆಲೆಕ್ಚುವಲ್ ಡಿಸೇಬಿಲಿಟಿ ಬೇರೆ ಬೇರೆ ಇರ್ತದೆ. ಕೆಲವು ಸಲ ಪೇರೆಂಟ್ಸ್ಗಳಿಂದ ಈಗ ಬರುವಾಗ ಯಾವುದಾದ್ರೂ ಡಾಕ್ಯುಮೆಂಟ್ ನೀವು ಹೇಳಿದ್ರಿ, ಈಗ ಏನಾದರೂ ಈಗ ಸಮ್ ಆಫ್ ದ ರೀಸನ್ ಡಿಲೇ ಆಗುವಂಥ ಕಾರಣಗಳು ಇರ್ತದೆ ಸರ್. UDID ಇಲ್ಲಿ ಆಗ್ಲಿಕ್ಕೆ ಕೆಲವು ಪೇರೆಂಟ್ಸ್ಗಳಿಂದ ಓದಿತ್ತೇನೆ ಅಂತ ಹೇಳಿದ್ರೆ ತುಂಬ ಸಲ ಅವ್ರು ಬಂದು ರಿಟರ್ನ್ ಹೋಗುವಂಥದ್ದು. ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಡಿಲೇ ಆಗುವಂಥದ್ದು ಸಾಮಾನ್ಯವಾಗಿ ನಾನು ಈಗಲೇ ಹೇಳಿದೆ, ಒಂದು ತೀವ್ರತೆ ಭಾಳ ಕಡಿಮೆ ಇರ್ತದೆ. ಈಗ ಆಟಿಸಮ್ ಇದೆಯೋ ಇಲ್ಲೋ ಅನ್ನುವಂಥದ್ದು ಇರ್ತದೆ. ಅವರು ಕೆಲವೊಮ್ಮೆ 3 ವರ್ಷಕ್ಕೆ ಬಂದಿರ್ತಾರೆ. ಮಕ್ಕಳಲ್ಲಿ ಕೆಲವೊಂದು ಮೈನರ್ ಏನೋ ಒಂದು ಸ್ವಲ್ಪ ಲಕ್ಷಣಗಳು ಮಾತ್ರ ಇರ್ತದೆ. ಸೊ ಅವರಿಗೇನಾಗುತ್ತೆ, ಅವರು 40%ಗಿಂತ ಮೇಲೆ ಬರೋದಿಲ್ಲ. ಆವಾಗ ನಾವು ಅವರಿಗೆ ಈ ಮಕ್ಕಳಿಗೆ ಅರ್ಹತೆ ಇರುವುದಿಲ್ಲ ಅಂತೇಳಿ ವಾಪಸ್ ಕಳಿಸ್ಬೇಕಾಗುತ್ತೆ ಒಂದು. ಇನ್ನೊಂದು ಕೆಲವು ಮಕ್ಕಳಿಗೆ ಏನಂತ ಹೇಳಿದರೆ ಅವರು ಅವ್ರದ್ದು ಈ ಅಪ್ಲೋಡ್ ಮಾಡಿದ್ರಲ್ಲಿ ವ್ಯತ್ಯಾಸಗಳಿರ್ತದೆ. ಕೆಲವೊಮ್ಮೆ ಅವರ ಆಧಾರ್ ಕಾರ್ಡ್ ಮ್ಯಾಚ್ ಆಗಿರೋದಿಲ್ಲ ಅಥವಾ ಬೇರೆ ಫೋಟೋಸ್ ಇರೋದಿಲ್ಲ. ಇಂಥ ಮಾಹಿತಿಗಳು ವ್ಯತ್ಯಾಸ ಇದ್ದಾಗ ಮಾತ್ರ ಅವ್ರನ್ನ ಇನ್ನೊಮ್ಮೆ ಬರಲಿಕ್ಕೆ ಹೇಳ್ತೇವೆ ಹೊರತು ಹೆಚ್ಚಿನ ಸಂದರ್ಭದಲ್ಲಿ ನನ್ನ ಪ್ರಕಾರ ಸಾಧಾರಣ 95%, 99% ಅಂತ ಹೇಳೋದು ಹೆಚ್ಚಿನ ಸಂದರ್ಭದಲ್ಲಿ ಅವರು ಒಮ್ಮೆಗೇ ಅವ್ರ ಸರ್ಟಿಫಿಕೇಟನ್ನು ನಾವು ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್, ಇನ್ನೊಂದು ಕಂಡು ಬರುವಂತ ನೀವು ಹೇಳಿದ ಹಾಗೇನೆ 40% ಕಡಿಮೆ ಇದ್ದಾಗ ಅವರಿಗೆ ಆಟಿಸಮ್ ಅಂತ ಹೇಳುವಂತಹ ಸಮಸ್ಯೆ ಅವರಿಗೆ ಇರ್ತದೆ, ಆ ಮಕ್ಕಳಿಗೆ ಇರ್ತದೆ. ಇಲ್ಲಿ ಮಗು ಒಂದು 4 ವರ್ಷ 5 ವರ್ಷ ಆಗುವಾಗ ಆ ಮಕ್ಕಳನ್ನ ಸ್ಪೆಷಲ್ ಸ್ಕೂಲ್ಸಿಗೂ ಸಹ ಸೇರಿಸಲಿಕ್ಕೆ ಅವ್ರಿಗೆ ಸೇರಿಸಬೇಕಂತ ಹೇಳಿದ್ರೆ UDID ಬೇಕಂತ ಹೇಳ್ತಾರೆ. ಅದೇ ಸಾಮಾನ್ಯ ಸ್ಕೂಲ್ಗಳಿಗೆ ಅಲ್ಲಿ ಇಂಥ ಮಕ್ಕಳನ್ನ, ನಮ್ಮ ಸ್ಪೆಷಲ್ ಮಕ್ಕಳನ್ನ, ಈಗ ಸ್ಪೆಷಲ್ ಆಟಿಸಮ್ ಮಕ್ಕಳನ್ನ ಅವರು ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈ ಒಂದು ತಾರತಮ್ಯದಿಂದ ಆ ಮಗುವಿಗೆ ಆಗುವಂತ ಸಮಸ್ಯೆ ಆಗಿರ್ಬೋದು, ಆ ಪೇರೆಂಟ್ಸ್ಗೆ ಆಗುವ ಸಮಸ್ಯೆಯನ್ನ ಹೇಗೆ ನಾವು ಇದು ಮಾಡ್ಬೋದು? ಈಗ ಮುಖ್ಯವಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗಿದ್ದು ಏನಂತ ಹೇಳಿದರೆ, ಈಗ ಆಟಿಸಮ್ ಇದ್ದ ಕೂಡಲೇ ಮಕ್ಕಳನ್ನು ಬೇರೆ ನೀವು ಸಪ್ರೇಟ್ ಮಾಡಬೇಕು ಅಂತ ಯಾವುದೇ ಒಂದು ಕಾನೂನಿಲ್ಲ ಅಥವಾ ಯಾವುದೇ ಇದಿಲ್ಲ. ಆಟಿಸಮ್ ಇರುವ ಮಕ್ಕಳು ನಮ್ಮ ಅಭಿಪ್ರಾಯದಲ್ಲಿ ಅಂದರೆ ಕಮ್ಮಿ ಪ್ರಮಾಣದಲ್ಲಿ, ಅಂದರೆ ಮೈಲ್ಡ್ ಆಟಿಸಮ್ ಇರುವ ಮಕ್ಕಳು ನಾರ್ಮಲ್ ಶಾಲೆಗೆ ಹೋದರೆ ಅವರು ಬೇರೆ ಮಕ್ಕಳ ಜೊತೆಗೆ ಮಿಂಗಲಾಗಿ ಉತ್ತಮ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅವರನ್ನು ನೀವು ತೀವ್ರತೆ ಇರುವಂಥ ಮಕ್ಕಳ ಜೊತೆಗೆ ಸೇರಿಸಿದರೆ ಅವರ ಬೆಳವಣಿಗೆ ಕಡಿಮೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯ ಅಥವಾ ನನ್ನ ಸಲಹೆ ಏನಂತೇಳಿದರೆ, ಶಾಲೆಗಳಲ್ಲಿ ನಾರ್ಮಲ್ ಶಾಲೆಗಳಲ್ಲೇ ಅವ್ರನ್ನ ಕಲಿಸ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ತೀವ್ರತೆ ಕಡಿಮೆ ಇರುವಲ್ಲಿ ನಾರ್ಮಲ್ ಶಾಲೆಯಲ್ಲಿ ಕಲಿಸಿದರೆ ಅವರ ಬೆಳವಣಿಗೆ ಉತ್ತಮ ಆಗ್ತದೆ, ಅಥವಾ ಈ ಆಟಿಸಮ್ ಲಕ್ಷಣಗಳು ಸಹ ಬೇಗನೆ ಕಡಿಮೆ ಆಗ್ತದೆ. ಸೊ ಅದು ಮುಖ್ಯ ಒಂದು. ಇನ್ನೊಂದು ಏನಂತ ಹೇಳಿದರೆ, ಈ 40%ಗಿಂತ ಮೇಲೆ ಇಲ್ಲ, ಕಡಿಮೆ ಇದ್ದಾರೆ, ಅವ್ರಿಗೆ ಎಲ್ಲಿ ಕಲಿಸೋದು? ನನ್ನ ಅಭಿಪ್ರಾಯ ಏನಂದರೆ, ಯಾವುದೇ ಶಾಲೆಗಳು ಯಾವುದೇ ಮಕ್ಕಳಿಗೆ ಶೈಕ್ಷಣಿಕವಾಗಿ ನಿರಾಕರಿಸುವಂತಿಲ್ಲ. ಈಗ ನಾರ್ಮಲ್ ಸ್ಕೂಲ್ನಲ್ಲಿ ಸಹ ಆಟಿಸಮ್ ಇದ್ದರೂ ಸಹ ನೀವು ತಗೊಳ್ಳೋದಿಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಇಲ್ಲ. ಅವರಿಗೆ ವಿಶೇಷ ಈಗ ಆಗೋದೇ ಇಲ್ಲ ಅನ್ನುವಂಥದ್ದು, ಈಗ 40%ಗಿಂತ ಜಾಸ್ತಿ ಇದೆ, 60% ಇದೆ, ತೀವ್ರತೆ ಜಾಸ್ತಿ ಇದೆ, ಅಂಥ ಸಂದರ್ಭದಲ್ಲಿ ಮಾತ್ರ ಅವರನ್ನು ವಿಶೇಷ ಶಾಲೆಯಲ್ಲಿ ಕಲಿಸಬೇಕೆ ಹೊರತು ಮೈಲ್ಡ್ ಇದ್ದವರಿಗೆ ನಾರ್ಮಲ್ ಶಾಲೆಯಲ್ಲಿ ಅವರು ಕಲಿಸ್ಬೋದು. ಯಾಕಂದರೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಈ ಮಕ್ಕಳಿಗೆ ಅವರು ಎಷ್ಟು ಕಲಿತಾರೆ, ಎಷ್ಟು ಮಾರ್ಕ್ ತಗೊಳ್ತಾರೆ ಅನ್ನುವಂಥದ್ದು ಭಾಳ ಮುಖ್ಯ ಅಲ್ಲ. ಅವರಿಗೆ ಬೇರೆ ಮಕ್ಕಳ ಜೊತೆಗೆ ಅವರು ಹೊಂದ್ಕೊಂಡು ಹೋಗಬೇಕು, ಬೇರೆ ಮಕ್ಕಳ ಜೊತೆಗೆ ಮಿಂಗಲ್ ಆಗಬೇಕು, ಅವ್ರ ಜೊತೆಗೆ ಮಾತಾಡಬೇಕು, ಅವ್ರ ಜೊತೆಗೆ ಆ್ಯಕ್ಟಿವಿಟೀಸನ್ನು ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ನಾವು ಕೇವಲ ಮಾರ್ಕ್ಗಳ ಬಗ್ಗೆ ಅವರು ಕಲಿಯುವುದಿಲ್ಲ ಅಥವಾ ಅವರು ಮಾರ್ಕ್ ತೆಗೆಯುವುದಿಲ್ಲ, ಶಾಲೆಯಲ್ಲಿ ಹೇಳಿದ ಹೋಮ್ವರ್ಕ್ ಮಾಡೋದಿಲ್ಲ, ಇದ್ರ ಬಗ್ಗೆ ಗಮನ ಹರಿಸದೆ ಅವರನ್ನು ನಾವು ಬೇರೆ ಮಕ್ಕಳ ಜೊತೆ, ಯಾಕಂತ ಹೇಳಿದರೆ ಮಾರ್ಕ್ ಕೇವಲ ಮಾರ್ಕು ಯಾವುದೇ ವ್ಯಕ್ತಿಯ ಒಂದು ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಈ ಮಕ್ಕಳು ಕೆಲವೊಂದು ನಿಮ್ಮಲ್ಲಿ ಇನ್ನೊಂದು ಮಾಹಿತಿ ಏನಂತ ಹೇಳಿದರೆ, ಈ ಆಟಿಸಮ್ ಇರುವ ಮಕ್ಕಳು ಕಲಿಕೆಯನ್ನು ಬಿಟ್ಟು ಬೇರೆ ಕೆಲವೊಂದು ಇದರಲ್ಲಿ ಅವರು ಭಾಳಷ್ಟು ಉತ್ತಮರಾಗಿರ್ತಾರೆ.
ಆಟೋಟದಲ್ಲಿರ್ಬೋದು ಅಥವಾ ಸ್ವಿಮ್ಮಿಂಗ್ನಲ್ಲಿರ್ಬೋದು, ಬೇರೆ ಬೇರೆ ನೀವು ದೈಹಿಕ ಇದನ್ನು ಅವ್ರನ್ನ ಮುಂದುವರಿಸಿದರೆ ನಾರ್ಮಲ್ ಶಾಲೆಯಲ್ಲಿ ಸಹ ಅವರು ಅದರಲ್ಲಿ ಬೇರೆ ಮಕ್ಕಳಿಗಿಂತ ಇನ್ನೂ ಉತ್ತಮವಾಗಿ ಅವರು ಸಾಧಿಸ್ತಾರೆ. ಸೊ ನಾನು ಶಾಲೆಗಳಿಗೆ ಈ ಹಂತದಲ್ಲಿ ಏನು ಅಂತ ಹೇಳಿದರೆ, ಆ ಮಕ್ಕಳಿಗೆ ಅವರಿಗೆ ಏನು ಸಾಮರ್ಥ್ಯ ಇದೆ ಅದನ್ನು ನಾವು ಕಂಡುಹಿಡಿಬೇಕು. ಆ ಸಾಮರ್ಥ್ಯಕ್ಕೆ ಸರಿಯಾಗಿ ಅವರಿಗೆ ನಾವು ಅವರನ್ನು ಮುಂದೆ ತಗೊಂಡು ಹೋಗ್ಬೇಕು. ಈ ಆಟಿಸಮ್ ಮೈಲ್ಡ್ ಇರೋರು ಅವರಿಗೆ ಬರೀ ಓದಿಸ್ತಾ ಇದ್ದರೆ ಏನು ಪ್ರಯೋಜನ ಇಲ್ಲ. ಅದು ಬಿಟ್ಟು ಅವರಿಗೇನು ಅವರು ಸ್ಪೋರ್ಟ್ಸ್ನಲ್ಲಿ ಕ್ರೀಡೆಯಲ್ಲಿ ಉತ್ತಮರಿದ್ದಾರಾ, ಅಥವಾ ಕೆಲವು ಮಕ್ಕಳು ಡ್ರಾಯಿಂಗ್ನಲ್ಲಿ ಬಹಳಷ್ಟು ಒಳ್ಳೆಯವರಿರ್ತಾರೆ, ಅಥವಾ ಕೆಲವು ಮಕ್ಕಳು ಸಿಂಗಿಂಗ್ನಲ್ಲಿರ್ತಾರೆ. ಅದೇ ಬೇರೆ ಬೇರೆ ರೀತಿಯ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಅವರಿಗೆ ನಾವು ಅವರನ್ನು ಅದಕ್ಕೆ ಒಳಪಡಿಸೋದ್ರಿಂದ ಅವರ ವ್ಯಕ್ತಿತ್ವವನ್ನು ನಾವು ಉತ್ತಮಪಡಿಸಲಿಕ್ಕೆ ಸಾಧ್ಯತೆ. ಈಗ ನಿಮ್ಮ ಕಡೆಯಿಂದ ಒಂದು ಪೇರೆಂಟ್ಸಿಗೆ ಸೊಲ್ಯೂಷನ್ ಆಗಿರ್ಬೋದು, ಇವನ್ ಈಗ ಒಂದು ಗೌರ್ಮೆಂಟ್ ಈಗ ಹಲವಾರು VIWs ಆಗಿರ್ಬೋದು, MLWsಗಳು ಆಗಿರ್ಬೋದು, ಅವರ ಕಡೆಯೂ ಸಹ ತುಂಬ ಕೆಲಸಗಳನ್ನು ಮಾಡ್ತಿದ್ದಾರೆ. ನಿಮ್ಮ ಕಡೆಯಿಂದ ಯಾವ ಸೊಲ್ಯೂಷನ್ ಇರ್ತದೆ? ಈಗ ಪೇರೆಂಟ್ಸ್ಗಳಿಗಾಗಿರ್ಬೋದು, ಸ್ಕೂಲ್ಸ್ಗಳಿಗಾಗಿರ್ಬೋದು, VIWsಗಳಿಗಾಗಿರ್ಬೋದು, ಇನ್ ದ ಎಂಡ್ ಆಫ್ ಅವರಿಗೆ ಮಕ್ಕಳಿಗೆ ಸರಿಯಾಗಿ ಏನು ಈ UDID ಆಗಿರ್ಬೋದು, ಏನು ಗೌರ್ಮೆಂಟಿಂದ ಸಿಗಬೇಕಾಗಿರುವಂತಹ ಆಪರ್ಚುನಿಟೀಸ್ಗಳಾಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳಲ್ಲಿ ಏನು ನಿಮ್ಮ ಕಡೆಯಿಂದ ಸಜೆಷನ್ಸ್ ಇರ್ತದೆ? ಸೊ ನಾನು ಪ್ರಾರಂಭಿಕದಲ್ಲೇ ಹೇಳಿದ್ದೀನಿ, ಏನಂದರೆ ಮೊದಲನೇದಾಗಿ ಹೆತ್ತವರ ಕೆಲಸ ಪ್ರಾರಂಭಿಕ ಹಂತದಲ್ಲಿ ಮಕ್ಕಳಿಗೆ ಈ ಲಕ್ಷಣಗಳಿದ್ದರೆ ಅದನ್ನು ಪತ್ತೆ ಹಚ್ಚಿ ವೈದ್ಯರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು. ಆವಾಗ ನೀವು ಹೋದಾಗ ವೈದ್ಯರು ಹೇಳ್ತಾರೆ, ಈ ಮಗುಗೆ ಕೂಡಲೇ ಈ ಒಂದು UDID ಅಥವಾ ಅಂಗವಿಕಲ ಪ್ರಮಾಣ ಪತ್ರ ಅಗತ್ಯ ಇದೆಯಾ ಅನ್ನುವಂಥದ್ದು. ಅಗತ್ಯ ಇಲ್ಲದಿದ್ದರೆ ಮಗುವಿನ ಬೆಳವಣಿಗೆ ಬಗ್ಗೆ, ಮಗುವಿಗೆ ಚಿಕಿತ್ಸೆ ಬಗ್ಗೆ ನೀವು ಗಮನ ಹರಿಸಿ. ಪ್ರಾರಂಭಿಕ ಹಂತದಲ್ಲಿ 6 ತಿಂಗಳು 1 ವರ್ಷ ನೀವು ಚಿಕಿತ್ಸೆ ಕೊಟ್ಟಾಗ, ಇದು ಯಾವ ಮಕ್ಕಳಿಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ 1 ವರ್ಷ 2 ವರ್ಷ ಮಕ್ಕಳಿಗೆ 6 ತಿಂಗಳು 1 ವರ್ಷ ಚಿಕಿತ್ಸೆ ಕೊಟ್ಟಾಗ ಮಗು ಏನೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ, ಇನ್ನೂ ಸಹ ಮಗುಗೆ ಆ ಲಕ್ಷಣಗಳು ಹೋಗ್ತಾ ಇಲ್ಲ ಅಂದರೆ ನೀವು ಕೂಡಲೇ ಈ VRW ಅವ್ರನ್ನ ಸಂಪರ್ಕಿಸಿ ಈ ಸೈಬರಿಗೆ, ಅಥವಾ ನೀವು ಕಲಿತವರಾದರೆ ಸೈಬರ್ನಲ್ಲಿ UDID ಪೋರ್ಟಲಲ್ಲಿ ಎಂಟ್ರಿ ಮಾಡಿ ಮಗುವಿಗೆ UDID ಕಾರ್ಡನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆ UDID ಕಾರ್ಡ್ ಸಿಕ್ಕ ನಂತರ ಏನೆಲ್ಲ ಸರ್ಕಾರಿ ಸೌಲಭ್ಯ ಇದೆ ಅದನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಯಲ್ಲಿ ಏನು ಮಾಡಬೇಕು, ಮಕ್ಕಳಿಗೆ ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕವಾಗಿ ಅವರನ್ನು ಬೇರೆ ಜೊತೆಯಲ್ಲಿ ಯಾವ ರೀತಿ ಒಂದುಗೂಡಿಸಬೇಕು ಅದನ್ನು ಪ್ರಯತ್ನ ಮಾಡಬೇಕು. ಯಾಕಂದರೆ ಬರೀ UDID ಕಾರ್ಡ್ ಮಾಡ್ಕೊಂಡು ಮಗುವನ್ನು ಮನೆಯಲ್ಲಿ ಕೂರಿಸಿದರೆ ಮಗುವಿನ ಬೆಳವಣಿಗೆ ಆಗೋದಿಲ್ಲ. ಸೊ ಏನಂತೇಳಿ ಹತ್ತಿರದ ಶಾಲೆಗೆ ನೀವು ಎಲ್ಲ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ಬೇಕಂತಿಲ್ಲ. ಈ ಆಟಿಸಮ್ ಇರುವ ಮಕ್ಕಳಿಗೆ ನೀವು ಮನೆ ಹತ್ತಿರದ ಶಾಲೆಗೆ ಹೋಗ್ಬೋದು. ಅವರು ಶಾಲೆಗೆ ಹೋಗಿ ಬರ್ತಾ ಇರಲಿ. ಅವ್ರು ನೀವು ಮನೆಯಲ್ಲೇ ಕೂರಿಸ್ಕೊಂಡ್ಕೊಳ್ಳಿ, ಏನಾಗುತ್ತೆ, ಅವರು ಇನ್ನೂ ಸಹ ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ. ಸಾಧ್ಯ ಆದಷ್ಟು ಅವರು ಮಕ್ಕಳ ಮಧ್ಯದಲ್ಲಿ, ಬೇರೆ ನಾರ್ಮಲ್ ಮಕ್ಕಳ ಮಧ್ಯದಲ್ಲಿ ಇದ್ದಾಗ ಅವರ ಈ ನಡವಳಿಕೆ ಸಮಸ್ಯೆಗಳಿರ್ಬೋದು, ಈ ಆಟಿಸಮ್ ಸಿಂಪ್ಟಮ್ಸ್ ಅಥವಾ ಲಕ್ಷಣ ಏನಿದೆ ಕಡಿಮೆ ಆಗ್ತಾ ಬರ್ತದೆ. ಸೊ ಆದ್ದರಿಂದ ಅವ್ರನ್ನ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ. ಅದ ನಂತರನೂ ಆಗಲಿ ನಾರ್ಮಲ್ ಶಾಲೆಗಳು, ಅದ ನಂತರನೂ ಆಗದೆ ಅದರಲ್ಲಿ ಸಹ ನಿಮಗೆ ಸಾಧ್ಯತೆ ಆಗಲಿಲ್ಲ ಅಂದರೆ ವಿಶೇಷ ಶಾಲೆಗಳಿದೆ. ಉಡುಪಿಯಲ್ಲಿ ಹಲವಾರು ವಿಶೇಷ ಶಾಲೆಗಳಿದೆ. ಅದ್ರ ಬಗ್ಗೆ ಪ್ರಾಯಶಃ ನಮ್ಮ ಆಟಿಸಮ್ ಸೊಸೈಟಿಯವರು ಈಗಾಗಲೇ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನೂ ಸಹ ನಿಮಗೆ ಮಾಹಿತಿ ಬೇಕಾದರೆ ಅವರು ಎಲ್ಲೆಲ್ಲಿ ಶಾಲೆಗಳಿದೆ ಯಾಕಂತ ಹೇಳಿದರೆ ಇದು 1 ದಿನದ 2 ದಿನದ ಕೆಲಸ ಅಲ್ಲ. ಈ ಮಕ್ಕಳನ್ನು ಒಂದು ಸರಿ ನೀವು ಸಾಧ್ಯ ಆದಷ್ಟು ನಿಮ್ಮ ಮನೆ ಹತ್ತಿರ ಶಾಲೆಗಳಿದ್ದರೆ ಅಲ್ಲಿಗೆ ಪ್ರಯತ್ನ ಮಾಡಿ. ಇಲ್ಲದಿದ್ದರೆ ಪ್ರಾಯಶಃ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಇದೆ ಉಡುಪಿಯಲ್ಲಿ, ಅಲ್ಲಿ ಸಹ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿ. ಸೊ ಈಗ ಯಾಕಂತ ಹೇಳಿದರೆ ಸರ್ಕಾರದಿಂದ ಅನುದಾನಿತ ಶಾಲೆಗಳಿದೆ ಅಲ್ವಾ. ಸೊ ಅನುದಾನಿತ ಶಾಲೆಗಳಿಗೆ ಕೆಲವರು ಭಾಳಷ್ಟು ಬಡವರಾಗಿದ್ದರೆ ನೀವು ಅನುದಾನಿತ ಶಾಲೆಗಳಿಗೂ ಸಹ ಸೇರಿಸ್ಬೋದು. ಅಲ್ಲಿ ನಿಮಗೆ ಹೆಚ್ಚಿನ ಫೀಸ್ಗಳು ಅಥವಾ ಏನು ಜಾಸ್ತಿ ಯಾವುದು ಇರುವುದಿಲ್ಲ. ಸೊ ಈ ಪ್ರಯತ್ನವನ್ನು ಸಹ ಜೊತೆಯಲ್ಲಿ ಮಾಡಿದಾಗ ಈ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸುವಲ್ಲಿ ಹೆತ್ತವರು, ನಾವು ವೈದ್ಯರಾಗಿ ನಾವು, ಹಾಗೆ ಸಮಾಜದಲ್ಲಿ ಇರುವಂಥ ಈ ಆಟಿಸಮ್ ಸೊಸೈಟಿ ಇರ್ಬೋದು, ಮಾಧ್ಯಮ ಇರ್ಬೋದು, ಈ ಎಲ್ಲರ ಸಹಾಯದಿಂದ ಈ ಮಕ್ಕಳನ್ನು ನಾವು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಅಥವಾ ಒಳ್ಳೆಯ ಮಕ್ಕಳಾಗಿ ಅವರನ್ನು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನನ್ನ ಅಭಿಪ್ರಾಯವನ್ನು ಈ ಚಾನಲ್ನ ಮೂಲಕ ಉಡುಪಿ ಜನತೆಗೆ ಹಂಚಿಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನೂ ಏನಾದರೂ ಹೆತ್ತವರಿಗೆ ಈ ಸಮಸ್ಯೆಗಳಿದ್ದಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಸಹಾಯವಾಣಿ ಇದೆ.
ಆ ಸಹಾಯವಾಣಿಗೂ ಸಹ ನಿಮಗೆ UDID ಕಾರ್ಡ್ಗಳ ಬಗ್ಗೆ ಏನಾದರೂ ಡೌಟ್ಸ್ಗಳು ಅಥವಾ ಏನಾದರೂ ಮಾಹಿತಿಗಳು ಬೇಕಿದ್ದರೆ, ಅಗತ್ಯ ಮಾಹಿತಿಗಳು ಬೇಕಿದ್ದಲ್ಲಿ ಉಡುಪಿಯ ಜಿಲ್ಲಾಸ್ಪತ್ರೆಯ ಒಂದು ಸಹಾಯವಾಣಿ ನಂಬರನ್ನು ತಾವುಗಳು ಬರ್ಕೊಳ್ಬೋದು. 9449827833. ಮತ್ತೊಮ್ಮೆ ಹೇಳ್ತೇನೆ, 9449827833. 9449827833. ಈ ಉಡುಪಿಯ ಜಿಲ್ಲಾ ಆಸ್ಪತ್ರೆಯ ಸಹಾಯವಾಣಿಗೆ ನೀವು ಕಾಲ್ ಮಾಡಿದರೆ ಈ ಉಡುಪಿ ಜಿಲ್ಲೆಯವರು ಅಥವಾ ಉಡುಪಿ ಹತ್ತಿರದವರು ಅವರು ನಿಮಗೆ ಯಾವ ದಿನ ನಾವು ಈ ಅಂಗವಿಕಲ ಪ್ರಮಾಣ ಪತ್ರವನ್ನು ಕೊಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ನೀವು ಯಾವ ದಿನ ಬರಬೇಕನ್ನುವಂತಹ ಮಾಹಿತಿಯನ್ನು ನೀಡ್ತಾರೆ. ಅದೇ ರೀತಿಯಲ್ಲಿ ತಾವು ತಮ್ಮ ಹತ್ತಿರದ VRW ಅವರ ಹತ್ತಿರ ಸಹ ಮಾಹಿತಿಯನ್ನು ಪಡಿಬೋದು. ಇನ್ನೂ ಸಹ ಪ್ರಾಯಶಃ ಇವರು ಆಟಿಸಮ್ ಸೊಸೈಟಿಯವರ ನಂಬರ್ಗಳಿದ್ದರೂ ಸಹ ತಾವು ಶೇರ್ ಮಾಡ್ಬೋದು. ಸೊ ಅವರನ್ನು ಸಹ ಎಲ್ಲ ಸಾರ್ವಜನಿಕರು ಸಂಪರ್ಕಿಸ್ಬೋದು. ಈ ಮೂಲಕ ಪ್ರಾಯಶಃ ಮಾಹಿತಿಯನ್ನು ಸಾಧ್ಯ ಆದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನೇನಾದರೂ ಸಮಸ್ಯೆಗಳು ಅಥವಾ ನಿಮಗೆ ಅದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಸ್ಪತ್ರೆಗೆ ಬಂದರೂ ಸಹ ನಾವು ನೀಡ್ತೇವೆ. ಅಥವಾ ಉಡುಪಿ ಜಿಲ್ಲೆಯ ಆಟಿಸಮ್ ಸೊಸೈಟಿಯವರು ಅಥವಾ ಯು ಚಾನಲ್ನವರು ನಾವು ಮುಂದಿನ ದಿನಗಳಲ್ಲಿ ಈ ಮಕ್ಕಳನ್ನು ಒಂದು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನು ಈ ಮೂಲಕ ಹೇಳ್ತಾ, ಈ ಎಲ್ಲ ಸೌಲಭ್ಯಗಳನ್ನು, ಸರ್ಕಾರದ ಸೌಲಭ್ಯಗಳನ್ನು ತಾವು ಪಡೆದುಕೊಳ್ಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೊಮ್ಮೆ ಈ ಯು ಚಾನಲ್ನವರು ಹಾಗೂ ಉಡುಪಿ ಆಟಿಸಮ್ ಸೊಸೈಟಿಯವರು ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ನನ್ನ ವಂದನೆಗಳನ್ನು ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಉಡುಪಿ ಆಟಿಸಮ್ ಸೊಸೈಟಿ ಹಾಗೂ ಯು ಚಾನಲ್ ಪ್ರಸ್ತುತಪಡಿಸಿದ ಈ ವಿಶೇಷ ಕಾರ್ಯಕ್ರಮದ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಗೆಸ್ಟ್ ಒಂದಿಗೆ ಮತ್ತೆ ನಿಮ್ಮೊಂದಿಗೆ ಹಾಜರಿರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಾನಲ್ ಯು. ನಮಸ್ಕಾರ.